ಪ್ರಿಯರಾದ ದೇವಜನರೇ, ಒಂದಷ್ಟು ವಾರಗಳ ಹಿಂದೆ ಗೂಗಲ್ ಮೀಟಲ್ಲಿ ಒಂದು ಅಂಶವನ್ನು ನೋಡ್ತಾ ಬರ್ತಿದ್ವಿ. ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅನ್ನುವಂತಹ ಅಂಶ, ಹೌದಲ್ವಾ? ಓಕೆ, ಇಷ್ಟಕ್ಕೂ ಆ ಅಂಶ ನಿಮ್ಮ MBTH ಮೊದಲನೇ ವರ್ಷಕ್ಕೆ ಇರುತ್ತೆ. ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. MBTH ಮೊದಲನೇ ವರ್ಷಕ್ಕೆ ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು, ಅದನ್ನು ಕಂಡುಹಿಡಿಯುವಂತಹದ್ದು ಹೇಗೆ ಅನ್ನುವಂಥ ಅಂಶವನ್ನು ನಾವೇನು ಆಲೋಚನೆ ಮಾಡಿದ್ವಿ ಮುಂಚೆ. ಆ ಅಂಶ ಪರೀಕ್ಷೆಗೆ ಇರೋದರಿಂದ ಸಾಕಷ್ಟು ನಾವೊಂದು 4-5 ಭಾಗಗಳನ್ನು ಆಲೋಚನೆ ಮಾಡಿದ್ವಲ್ವ. ತುಂಬ ಸ್ಕ್ಯಾಟರ್ಡ್ ಆಗಿರುವಂತಹದ್ದು ಬೇಡ ಅಂಶಗಳು ಅಂತ ಹೇಳಿ ಎಲ್ಲ ಒಂದು ಕಡೆ ತಂದು ಒಂದೇ ಅಂಶದಲ್ಲಿ ಇವತ್ತು ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಅದನ್ನು ಸಮರೈಸ್ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಓಕೆ, ಹಾಗಾದರೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಒಂದು ಅಂಶ ಆಗಿರುತ್ತೆ. ಜೊತೆಯಲ್ಲಿ ನಾವೀಗಾಗಲೇ ನೋಡಿರುವಂತಹ ಅಂಶದ ಸಮ್ಮರಿಯನ್ನು ಒಂದೇ ಒಂದು ಅಂಶದಲ್ಲಿ ನೋಟ್ಸ್ ಮಾಡ್ಕೊಳ್ಲಿಕ್ಕೆ ಈಸಿಯಾಗಿರುತ್ತೆ ಅನ್ನುವಂಥ ಉದ್ದೇಶದಿಂದ ಒಂದೇ ಅಂಶದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಹಾಗಾದರೆ ಅಂಶದ ಹೆಸರೇನು? ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು? ಓಕೆ, ನೀವೊಂದು ವೇಳೆ ಗೂಗಲ್ ಮಾಡಿ ನೋಡಿದ್ರೆ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ದೇವರಿದ್ದಾರೆ ಅಂತ ಹೇಳಿ ನೋಡಿದ್ರೆ ಆನ್ಸರ್ ಏನು ಬರುತ್ತೆ ಗೊತ್ತಾ? ಸುಮಾರು 100 ಕೋಟಿಗಿಂತ ಹೆಚ್ಚು ದೇವರುಗಳು ಇದ್ದಾರಂತೆ ಪ್ರಪಂಚದಲ್ಲಿ. ಅಂದರೆ ಜನ ದೇವರು ಅಂತ ಯಾರ್ಯಾರನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಎಷ್ಟು ಜನ ಇದ್ದಾರೆ? 100 ಕೋಟಿ. ಪ್ರಪಂಚದಲ್ಲಿ ಮನುಷ್ಯರು ಎಷ್ಟು ಜನ ಇದ್ದಾರೆ ಗೊತ್ತಾ? 850 ಕೋಟಿಗೆ ಎಷ್ಟು ಜನ ದೇವರಿದ್ದಾರೆ? 850 ಕೋಟಿ ಜನರಿಗೆ ಎಷ್ಟು ಜನ ದೇವರು? 100 ಕೋಟಿ. ಅಂದರೆ ಇಲ್ಲಿ 100 ಕೋಟಿ ಜನರಿಗೆ ಒಬ್ಬೊಬ್ಬರು ದೇವರಿರ್ತಾರೆ. ಏನೋ 8 ಜನಕ್ಕೆ ಒಬ್ಬರು ದೇವರು ಇರಬೇಕೇನೋ ಹಂಗಿದ್ರೆ ಇವರು ಹೇಳುವಂತಹ ಲೆಕ್ಕವನ್ನು ನೋಡಿದ್ರೆ. ಓಕೆ, ಈ ತಪ್ಪು. ಅಂದರೆ ಇಷ್ಟು ಕೋಟಿ ದೇವರುಗಳನ್ನು ಮಾಡಿ ಇಟ್ಕೊಂಡಿದ್ದೀವಿ, ಇಷ್ಟ ಬಂದಿರುವಂತಹ ದೇವರನ್ನು ನಂಬ್ತಿದ್ದೀವಿ, ಪರಿಶೋಧನೆ ಇಲ್ಲ, ಇದರ ಹಿಂದೆ ಪರಿಶೀಲನೆ ಇಲ್ಲ. ಇದನ್ನೆಲ್ಲ ನೋಡಿದಾಗ ತಪ್ಪು ಯಾರ ಕಡೆಯಿಂದ ಇದೆ ಅಂತ ಹೇಳಿದ್ರೆ ಪ್ರತಿ ಮನುಷ್ಯನೂ ಸಹ ಪ್ರಶ್ನೆ ಮಾಡದೆ ದೇವರನ್ನ ನಂಬ್ತಾನಲ್ವ. ನಿಜವಾದ ದೇವ್ರು ಯಾರು ಅನ್ನುವಂತಹ ಪ್ರಶ್ನೆ ಮಾಡದೆ ದೇವರನ್ನು ಅಂಗೀಕಾರ ಮಾಡ್ತಿದ್ದಾನಲ್ವ, ಇದೇ ತಪ್ಪು. ತಂದೆ ಬಂದು ಹೇಳ್ತಾರೆ ಮಗನ ಹತ್ರ, ನಮ್ಮ ಮನೆ ದೇವ್ರಿದು ಅಂತ ಹೇಳಿ. ಮಗ ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ಇದೇ ನಮ್ಮ ಮನೆ ದೇವರು ಅಂತಾನೆ. ನಿಜನೇ ಇಲ್ವಾ? ಅವ್ರು ಹೇಳಿದ್ದಕ್ಕೆ ಪ್ರಶ್ನೆ ಮಾಡದೆ ಒಪ್ಕೊಳ್ತಿದ್ದಾನೆ ನೋಡಿದ್ರೆ. ಅದೇ ತಂದೆ ಬಂದು ಹೇಳಿ, ನಾನು ವ್ಯವಸಾಯ ಮಾಡ್ತಿದ್ದೀನಿ, ನೀನು ಸಹ ವ್ಯವಸಾಯನೇ ಮಾಡಬೇಕು ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಅವಾಗೇನು ಮಾಡ್ತಾನೆ? ನಾನು ಓದಿದ್ದೀನಿ, ನಾನು ವ್ಯವಸಾಯ ಮಾಡಲ್ಲ, ನಾನು ಕೆಲ್ಸಕ್ಕೆ ಹೋಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಹೌದಾ? ಅಂದರೆ ತಂದೆ ಇನ್ನೊಂದು ವಿಚಾರನೂ ಹೇಳಿದ್ರು, ಆ ವಿಚಾರವನ್ನು ಪ್ರಶ್ನೆ ಮಾಡದೆ ನಾವು ಆಕ್ಸೆಪ್ಟ್ ಮಾಡಿಲ್ಲ, ಪ್ರಶ್ನೆ ಮಾಡಿದ್ವಿ. ನಿಜನಾ? ಇದು ಯಾಕೆ ಹಿಂಗಾಗಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ವಿ. ಯಾಕೆಂದರೆ ಅದನ್ನು ನಾವು ಮುಖ್ಯ ಅಂತ ಅಂದ್ಕೊಂಡ್ವಿ. ತಂದೆ ಬಂದು ನೀನು ವ್ಯವಸಾಯ ಮಾಡಬೇಕು ಅಂತ ಹೇಳಿದಾಗ ನಾವು ಯಾಕೆ ಪ್ರಶ್ನೆ ಮಾಡಿದ್ವಿ ಹೇಳಿ? ಯಾಕೆ? ನನ್ನ ಉದ್ಯೋಗ ಅದು, ಹೌದಾ ಇಲ್ವಾ? ತಂದೆ ಬಂದು ಹೇಳ್ತಿರುವಂಥದ್ದು ಯಾವ ವಿಚಾರ? ನನ್ನ ಉದ್ಯೋಗದ ವಿಚಾರ, ನನ್ನ ಭವಿಷ್ಯದ, ನನ್ನ ಸಂಬಳ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌದಲ್ವಾ? ಅದನ್ನು ನಾವು ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡೋದಿಲ್ಲ. ಅಂದರೆ ನಮ್ಮ ಭವಿಷ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ನೋಡಿ ನಮ್ಮ ಭವಿಷ್ಯಕ್ಕೆ, ಈ ಪ್ರಪಂಚದಲ್ಲಿ ಬಾಳುವಂತಹ 50-60 ವರ್ಷಕ್ಕೆ, ಹೌದಾ? ಅದರ ದೇವರ ವಿಚಾರ ಅಂದ ತಕ್ಷಣ ಪ್ರಶ್ನೆ ಮಾಡದೆ ಅಂತಿದ್ದೀವಿ ಅಂತ ಹೇಳಿದ್ರೆ ಕಾರಣ ಏನು? ಅದು ನಮ್ಮ ಜೀವನದಲ್ಲಿ ಯಾವ ಲೆಕ್ಕಕ್ಕೂ ಇಲ್ಲದೆ ಇರುವಂತಹದ್ದಾಗೋಗಿದೆ. ಅದು ಪಾಯಿಂಟ್, ಹೌದಾ? ತಂದೆ ಬಂದು ಸಾಕಷ್ಟು ಹೇಳ್ತಾರೆ, ಪೂರ್ವಿಕರು ಸಾಕಷ್ಟು ಹೇಳ್ತಾರೆ, ಎಲ್ಲವನ್ನು ನೀವು ಒಪ್ಪೋದಿಲ್ಲ ಅಲ್ವಾ? ನೀವು ಗೂಗಲ್ ಪೇ ಮಾಡ್ಲಿಕ್ಕೆ ಹೋಗ್ತೀರಾ? ಈ ಗೂಗಲ್ ಪೇ ಎಲ್ಲ ಮಾಡಬೇಡ, ಫ್ರಾಡ್ ಆಗುತ್ತೆ ಅಂತಾರೆ. ನೀವು ಒಪ್ತೀರಾ ಅದನ್ನು? ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು, ಗೂಗಲ್ ಪೇ ಸೇಫ್ ಆಗಿದೆ ಅಂತೀರಾ, ಹೌದಾ? ಅವರ ಕಾಲಕ್ಕೆ ಸಂಬಂಧಪಟ್ಟಂತೆ ಅವರೇನೋ ಹೇಳ್ತಾರೆ, ಅದನ್ನು ನೀವು ಒಪ್ಪೋದಿಲ್ಲ. ಅದರ ದೇವ್ರ ವಿಚಾರಕ್ಕೆ ಬಂದರೆ ಮಾತ್ರ ನಮ್ಮ ಮನೆ ದೇವ್ರಿದು ಅಂತ ಒಂದು ದೇವರನ್ನು ಅವ್ರು ತೋರಿಸಿದ್ರೆ ಕಣ್ಣು ಮುಚ್ಕೊಂಡು ಪ್ರಶ್ನೆ ಮಾಡದೆ ಅದನ್ನು ಅಂಗೀಕಾರ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೊರಟೋಗ್ತೇವೆ. ನಿಜನಾ? ಯಾಕೆ ಪ್ರಪಂಚಕ್ಕೆ ನಿಜವಾದ ದೇವರು ಇವತ್ತಿಗೂ ಅರ್ಥ ಆಗಿಲ್ಲ ಅಂದರೆ, ಯಾಕೆ ಪ್ರಪಂಚದಲ್ಲಿ 100 ಕೋಟಿಗಿಂತ ಮೇಲೆ ದೇವರಿದ್ದಾರೆ ಅಂತ ಹೇಳಿದ್ರೆ ಸತ್ಯವೇದದಲ್ಲಿ ಒಂದು ಮಾತಿದೆ, ತುಂಬ ಅದ್ಭುತವಾಗಿ ಬರ್ಸಿದ್ದಾರೆ ದೇವರು. ಒಂದು ಸರಿ ನೋಡೋಣ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯಾವಾಗ ದೇವರು ಅರ್ಥ ಆಗ್ತಾರಂತೆ ಮನುಷ್ಯರಿಗೆ? ತಂದೆ ಹೇಳಿರುವಂತಹ ದೇವರನ್ನು ಪ್ರಶ್ನೆ ಮಾಡದೆ ಒಪ್ಕೊಂಡಾಗಲ್ಲ. ಇವರೇ ನಮ್ಮ ಮನೆ ದೇವರು, ಇವ್ರನ್ನೇ ಆರಾಧನೆ ಮಾಡಬೇಕು ಅಂದಾಗ ಪ್ರಶ್ನೆ ಮಾಡದೆ ಒಪ್ಕೊಳ್ಳುವಂತಹದ್ದಲ್ಲ. ಮನಪೂರ್ವಕವಾಗಿ ದೇವರನ್ನು ಹುಡುಕಬೇಕು, ನಿಜವಾದ ದೇವರನ್ನು ಕಂಡುಕೋಬೇಕು ಅನ್ನುವಂಥ ಹಂಬಲ, ಆಸಕ್ತಿ ನಮಗಿರಬೇಕು. ಇದ್ದರೆ ಹುಡುಕಕ್ಕೆ ಶುರು ಮಾಡ್ತೇವೆ. ನಿಮ್ಮ ಜೀವನದಲ್ಲಿ ಹಲವಾರು ನಿರ್ಣಯಗಳನ್ನು ಎಷ್ಟು ಯೋಚನೆ ಮಾಡಿ ತೊಗೊಳ್ತೀರ ಗೊತ್ತಾ? ನಿಮ್ಮ ಮಗನಿಗೆ 10th ಸ್ಟ್ಯಾಂಡರ್ಡ್ ಆಯಿತು ಅಂತ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟು? ಕಾಲೇಜಿಗೆ ಹೋಗಬೇಕಾ? PUCಗೆ ಹೋಗಬೇಕಾ? PUCಲಿ ಆಪ್ಷನ್ಸ್ ಇರುತ್ತಲ್ವ ನಮಗೆ, ಕಾಮರ್ಸ್ ತೊಗೋಬೋದು, ಸೈನ್ಸ್ ತೊಗೋಬೋದು, ಆರ್ಟ್ಸ್ ತೊಗೋಬೋದು. ನಿಮ್ಮ ಮಗನಿಗೆ ಯಾವುದು ಕೊಡಿಸ್ಬೇಕು ಅನ್ನುವಂತಹದ್ದು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀರಾ ಗೊತ್ತಾ? ನೀವೇ ನಿರ್ಣಯ ತೊಗೊಳ್ತೀರಾ ಅಥವಾ ಓದಿರೋವಂಥವ್ರಿಗೆ ಯಾರಿಗಾದರೂ ಕೇಳ್ತೀರಾ?
ಕೇಳ್ತೀರಾ ಅಲ್ವಾ? ಸಾಕಷ್ಟು ಜನರನ್ನು ವಿಚಾರಿಸ್ತೀರಾ ಅಲ್ವಾ, ಯಾವುದು ಒಳ್ಳೆಯದು ಅಂತ. ನಿಮ್ಮ ಮಗನೂ ಹೋಗಿ ವಿಚಾರಿಸ್ತಾನೆ ನಿಮಗೆ ಗೊತ್ತಿಲ್ಲದಂಗೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದು ನಿಜಾನಾ? ನಮ್ಮ ಡ್ಯಾಡಿ ಹಿಂಗೆ ಅಂತಿದ್ದಾರೆ, ಕಾಮರ್ಸ್ ತಗೋ ಅಂತಿದ್ದಾರೆ, ಕಾಮರ್ಸ್ ತೊಗೊಂಡ್ರೆ ಅಷ್ಟೊಂದೇನು ಇಲ್ವೇನೋ, ಆರ್ಟ್ಸ್ ತಗೋ ಅಂತಿದ್ದಾರೆ ಅಷ್ಟೊಂದೇನು ಇಲ್ವೇನೋ, ಸೈನ್ಸ್ ತೊಗೋಬೇಕು ಅಂತ ನಿಮ್ಮ ಮಗನೂ ಹೋಗಿ ವಿಚಾರಿಸ್ಕೊಂಡು ಬರ್ತಾನೆ. ಅಂದರೆ ನಮ್ಮ ಜೀವನದ ಒಂದು ಕೀ ಡೆಸಿಷನನ್ನು ಎಷ್ಟು ಯೋಚನೆ ಮಾಡಿ ತೊಗೋಬೇಕಾದ್ರೆ, ದೇವರ ವಿಚಾರದಲ್ಲಿ ಮಾತ್ರ ಯಾರೋ ಮನೆ ದೇವರು ಅಂತ ಹೇಳಿ ತೋರಿಸಿದ್ರು ಅದನ್ನು ಕಣ್ಣು ಮುಚ್ಕೊಂಡು ಕುರಿಗಳ ಥರ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದಕ್ಕೆ ಪ್ರಪಂಚಕ್ಕೆ ಇನ್ನೂ ಸಹ ನಿಜವಾದ ದೇವರು ಯಾರು ಅನ್ನುವಂತಹದ್ದು ಅರ್ಥ ಆಗಿಲ್ಲ. ನಿಜವಾಗ್ಲೂ ಒಂದು ವೇಳೆ ಈ ವಚನದಲ್ಲಿ ಬರೆದಿರೋ ಥರ ನಾವು ಮನಪೂರ್ವಕವಾಗಿ ದೇವರನ್ನು ಹುಡುಕಿದ್ರೆ ದೇವರು ಖಂಡಿತವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾಯಿದ್ರು. ಈ ದೇವರು ಅನ್ನುವಂತಹದ್ದು ಇಂಪಾರ್ಟೆಂಟ್ ಅಲ್ವಾ? ಕಾಲೇಜ್ಗೆ ಹೋಗುವಂತಹದ್ದು ಇಂಪಾರ್ಟೆಂಟು, ದೇವರು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ನಾವೆಲ್ಲ ಒಂದಿನ ಕಣ್ಮುಚ್ತೀವಲ್ವ ಪ್ರಿಯರೇ, ಮತ್ತೆ ಎದ್ದೇಳ್ತೀವಲ್ವ, ಸತ್ಯವೇದದಲ್ಲಿ ಬರೆದಿರೋ ಪ್ರಕಾರ ಎದ್ದೇಳ್ತೀವಲ್ವ, ದೇವರು ಎಬ್ಬರಿಸ್ತಾರಲ್ವ ಪುನರುದ್ಧಾನದ ದಿನ. ಇವಾಗ ಮತ್ತೆ ಸತ್ತಿರುವಂಥವ್ರು ಎಲ್ಲ ನೀತಿವಂತರು ಎದ್ದೇಳ್ತಾರೆ, ಪಾಪಿಗಳು ಎದ್ದೇಳ್ತಾರೆ. ಎಲ್ಲ ಎದ್ದುಬಿಟ್ಟು ಮತ್ತೆ ಹೋಗಿ ದೇವ್ರ ಮುಂದೆ ನಿಂತ್ಕೋಬೇಕಲ್ವ. ನೀವು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ನೀವು ನಂಬಿರುವಂತಹ ದೇವರು ಅಲ್ಲಿ ಸಿಂಹಾಸನದ ಮೇಲೆ ಇಲ್ಲ ಅಂತ ಅಂದ್ಕೊಳ್ಳಿ, ಬೇರೆ ಯಾರೋ ಇದ್ದಾರೆ. ಪರಿಸ್ಥಿತಿ ಏನು? ಹೌದಾ ಇಲ್ವಾ? ನೀವು ಯಾವ ದೇವರನ್ನು ಇಷ್ಟು ವರ್ಷ ನಂಬಿದ್ದೀರೋ ಆ ದೇವರಿಲ್ಲ ಸಿಂಹಾಸನದ ಮೇಲೆ, ಯಾರು ಬೇರೆಯವರು ಇದ್ದಾರೆ. ಇವಾಗ ಪರಿಸ್ಥಿತಿ ಏನು? ಅಷ್ಟು ಮುಖ್ಯ. ದೇವರನ್ನು ಯಾಕೆ ಅರ್ಥ ಮಾಡ್ಕೋಬೇಕು, ನಿಜವಾದ ದೇವರನ್ನು ಅಂತ ಹೇಳಿದ್ರೆ, ನಾವು ಯಾವ ದೇವರು ಅಂತ ಹೇಳಿ ಚೂಸ್ ಮಾಡಿ ಇವರೇ ನನ್ನನ್ನು ಸೃಷ್ಟಿ ಮಾಡಿದವರು ಅಂತ ಹೇಳಿ ನಂಬ್ತೀವೋ, ಶಾಶ್ವತ ಕಾಲ ನಾವು ಅವ್ರ ಜೊತೆ ಇರ್ತೀವಿ ಮುಂದೆ ಹೋಗಿ. ನೀವು ಒಂದು ವೇಳೆ ಪರಲೋಕದಲ್ಲಿರುವಂತಹ ದೇವರನ್ನು ನಿಜವಾದ ದೇವರು ಅಂತ ಭೂಮಿ ಮೇಲಿರುವಾಗ ಐಡೆಂಟಿಫೈ ಮಾಡಿ ನೀವು ಕಂಡು ಹಿಡ್ಕೊಂಡ್ರೆ, ಪರಲೋಕದಲ್ಲಿರುವಂತಹ ದೇವರ ಜೊತೆ ಇರ್ತೀರ. ಇನ್ನೊಂದು ಸ್ಥಳದಲ್ಲಿ ಎಲ್ಲೋ ಯೇಸುಕ್ರಿಸ್ತ ಎರಡನೇ ಬರೋಣ ಆದಮೇಲೆ ಇನ್ನೊಂದು ಸ್ಥಳದಲ್ಲಿ ಎಲ್ಲೋ ಇರುವಂತಹ ದೇವರುಗಳನ್ನು ಚೂಸ್ ಮಾಡಿಕೊಂಡ್ರೆ ಎಲ್ಲಿರ್ತೀವಿ? ಅವ್ರ ಜೊತೆ ಇರ್ತೀವಿ. ಸೊ ನಾವು ಯಾವ ದೇವರನ್ನು ಐಡೆಂಟಿಫೈ ಮಾಡ್ತಿದ್ದೀವೋ, ನಿಜವಾದ ದೇವರನ್ನು ಐಡೆಂಟಿಫೈ ಮಾಡಿದ್ರೆ ಅವ್ರ ಜೊತೆ ಇರುವಂತಹ ಭಾಗ್ಯ ಇರುತ್ತೆ. ಅದು ಅಷ್ಟು ಇಂಪಾರ್ಟೆಂಟ್. ನೀವು ಸತ್ತ ನಂತರ ನಾವು ನಂಬಿರುವಂತಹ ದೇವರು ಒಂದು ವೇಳೆ ಸೀಟ್ ಮೇಲೆ ಇಲ್ಲ ಅಂದರೆ ಭೂಮಿ ಮೇಲೆ ಪಟ್ಟಂತಹ ಕಷ್ಟ ಎಲ್ಲ ವೇಸ್ಟ್. ನಿಜನಾ? ನಿಮಗೂ ಅನ್ನಿಸ್ಬೋದು ಒಂದು ಅಷ್ಟು ವರ್ಷ ಆದ ನಂತರ ಸುಮ್ಮನೆ ರ್ಯಾಂಡಮಾಗಿ ಒಂದು ಕ್ವೆಶನ್ ಬರ್ಬೋದು, ಇಷ್ಟೊಂದು ಮಾಡ್ತಿದ್ದೀನಲ್ವ ದೇವರಿಗೋಸ್ಕರ, ನಾನು ನಂಬಿರುವಂತಹ ದೇವರೇ ನಿಜವಾದ ದೇವ್ರಾ ಅಂತ ನಿಮಗೆ ಯಾವತ್ತಾದರೂ ಅನಿಸಿದ್ರೆ, ಅಥವಾ ನನಗೆ ಅನಿಸೋದಿಲ್ಲ ಬ್ರದರ್ ನಾನು ನಂಬಿಗಸ್ತನೋ ಅಂತ ನಿಮಗಿದ್ರೆ ಓಕೆ, ಇನ್ನೊಬ್ರಿಗೆ ಅನಿಸಿದ್ರೆ ಅವ್ರಿಗೆ ಹೇಳಲಿಕ್ಕಾದರೂ ಈ ಸಂದೇಶ ಬೇಕಾಗತ್ತೆ ನಮಗೆ. ಓಕೆ, ಈ ಸಂದೇಶ ಹೊಸಬರಿಗೆ ನೀವು ಹೆಂಗೆ ಹೇಳ್ತಿರೋ ಹಾಗೆ ಹೇಳಬಾರ್ದು, ಅದನ್ನು ಫಿಲ್ಟರ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನದಲ್ಲಿ ಹೇಳಬೇಕು. ಯಾಕೆಂದರೆ ಸಾಕಷ್ಟು ವಿಗ್ರಹಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀವಿ, ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ, ಪ್ರಪಂಚದಲ್ಲಿ ನಡೀತಿರುವಂತಹ ಕ್ರಮಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀವಿ. ಸೊ ನೀವು ಕೇಳ್ತಿರುವಂತಹ ಸಂದೇಶವನ್ನು ಡೈರೆಕ್ಟಾಗಿ ಹೇಳದೆ ಯೋಚನೆ ಮಾಡಬೇಕು. ನೀವು ಹೇಳಿದಾಗ ಇನ್ನೊಬ್ಬರು ಅದನ್ನು ಕೇಳಬೇಕಾದ್ರೆ ಅವ್ರು ಯೋಚನೆ ಮಾಡಬೇಕು, ಅವ್ರಿಗೆ ಕೋಪ ಬರಬಾರ್ದು, ಆ ಥರ ಹೇಳಬೇಕು. ಓಕೆ, ಈಗ ನಿಜವಾದ ದೇವರನ್ನು ಐಡೆಂಟಿಫೈ ಮಾಡಬೇಕು. ಪೀಠಿಕೆಯನ್ನು ಹಾಕಿದ್ದೇವೆ. ಒಂದಷ್ಟು ಫಿಲ್ಟರ್ಸ್ ಬೇಕಲ್ವ ನಿಜವಾದ ದೇವರನ್ನು ಐಡೆಂಟಿಫೈ ಮಾಡಲಿಕ್ಕೆ, ಒಂದಷ್ಟು ಕೀ ಪಾಯಿಂಟ್ಸ್ ಇರಬೇಕಲ್ವ. ಆ ಕೀ ಪಾಯಿಂಟ್ಸ್ ನಮಗೆ ಗೊತ್ತಾದರೆ ಓಕೆ, ಈ ಪಾಯಿಂಟ್ ಈ ದೇವರಲ್ಲಿದೆಯಾ, ಈ ದೇವರಲ್ಲಿದೆಯಾ, ಈ ದೇವರಲ್ಲಿದೆಯಾ ಅಂತ ಹೇಳಿ ಸ್ಕ್ಯಾನ್ ಮಾಡಿ ನೋಡ್ಬೋದು. ಆ ಪಾಯಿಂಟ್ ಯಾವ ದೇವರಲ್ಲಿದೆಯೋ ಇವರೇ ನಿಜವಾದ ದೇವರು ಅಂತ ಹೇಳಿ ಕನ್ಫರ್ಮ್ ಮಾಡ್ಬೋದು. ಓಕೆ, ಫಸ್ಟ್ ಪಾಯಿಂಟ್, ದೇವರು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಅವ್ರಿಗಿರಬೇಕಾಗಿರುವಂತಹ ಗುಣಲಕ್ಷಣ, ಎಲ್ಲಕ್ಕಿಂತ ಮುಖ್ಯವಾಗಿರುವಂತಹದ್ದು ಸಾವರ್ನಿಟಿ ಅಂತ ಹೇಳಿ ಬರ್ಕೊಳ್ಳಿ. ಇಂಗ್ಲೀಷಲ್ಲಿ ನೋಟ್ಸ್ ಮಾಡ್ಕೊಳ್ತಿದ್ರೆ ಅಥವಾ ಕನ್ನಡದಲ್ಲಿ ಬರೀತಿದ್ರೆ ಸಾರ್ವಭೌಮತ್ವ, ಸಾವರ್ನಿಟಿ, ಸಾರ್ವಭೌಮತ್ವ, ಸುಪ್ರೀಮೆಸಿ ಅಂತ ಬ್ರ್ಯಾಕೆಟಲ್ಲಿ ಬೇಕಾದರೆ ಬರ್ಕೊಳ್ಳಿ. ಓಕೆ, ಈ ಮುಂಚೆ ನಾವು ಕೇಳಿರುವಂತಹ ಸಂದೇಶನೇ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಬೇಗ ಒಂದು ಚಿಕ್ಕದಾಗಿ ಒಂದು ಸಮರಿಯನ್ನು ಕೊಡ್ತಿರುವಂತಹದ್ದು. ಓಕೆ, ಏನು ಹಾಗಂದರೆ ಸಾರ್ವಭೌಮತ್ವ ಅಂದರೆ ಏನು? ಎಲ್ಲದರ ಮೇಲೆ ಅಧಿಕಾರ ಇರುವಂಥವರು. ನೆಕ್ಸ್ಟ್ ಆಮೇಲೆ ತನಗಿಷ್ಟ ಬಂದಿರುವಂತಹದ್ದನ್ನು ಮಾಡುವಂತಹ ಶಕ್ತಿ ಇರುವಂಥವರು. ಸಾರ್ವಭೌಮರು ಯಾರು? ತನಗಿಷ್ಟ ಬಂದಿರುವಂತಹದನ್ನು ಮಾಡುವಂತಹ ಶಕ್ತಿ ಇರುವಂಥವರು. ಅವ್ರೇನಾದರೂ ಒಂದು ವಿಚಾರ ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನು ಮಾಡಬೇಕು. ಯಾರೂ ತಡೀಲಿಕ್ಕಾಗಬಾರ್ದು ಅವರನ್ನು, ಯಾರೂ ಸಹ ಸ್ಟಾಪ್ ಮಾಡಲಿಕ್ಕಾಗಬಾರ್ದು ಅವರನ್ನು, ಯಾರೂ ಸಹ ಅಡ್ಡ ಬರಬಾರ್ದು. ಅದಕ್ಕೆ ಅವ್ರು ಅಂದ್ಕೊಂಡಿದ್ದು ನೆರವೇರುತ್ತೆ, ಅವ್ರಿಗೇನು ಇಷ್ಟ ಬರುತ್ತೋ ಅದು ನಡೆಯುತ್ತೆ. ಅದು ಸಾರ್ವಭೌಮತ್ವ, ಸುಪ್ರೀಮೆಸಿ. ನಿಮಗೇನು ಅನಿಸುತ್ತೆ? ದೇವರು ಅಂತ ಅನ್ನುವಂಥವರಿಗೆ ಯಾವ ಶಕ್ತಿ ಇರಬೇಕು? ಅವ್ರು ಅಂದ್ಕೊಂಡಿದ್ದನ್ನು ಮಾಡುವಷ್ಟಾದರೂ ಶಕ್ತಿ ಇರಬೇಕಾ? ಅಷ್ಟಾದರೂ ಇರಬೇಕಾ? ಸತ್ಯವೇದದಲ್ಲಿ ನೋಡೋಣ ಒಂದು ಸಾರಿ. ದೇವರಿಗೆ ಯಾವ ಲಕ್ಷಣ ಇದೆಯಂತೆ? 115ನೇ ಕೀರ್ತನೆ 3ನೇ ವಚನ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಸತ್ಯವೇದದಲ್ಲಿ ದೇವರು ಅಂತ ಯಾರು ಸೂಚಿಸಲ್ಪಟ್ಟಿದ್ದಾರೋ ಆ ದೇವರಿಗಿರುವಂತಹ ಕ್ವಾಲಿಟಿ ಏನಂತೆ? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಏನೇನು ಬೇಕು ಅಂತ ಅನಿಸುತ್ತೋ ದೇವರಿಗೆ, ಏನೇನು ಆಗಬೇಕು, ಏನೇನು ನಡಿಬೇಕು ಅಂತ ಅನಿಸುತ್ತೋ ದೇವರಿಗೆ, ಅದನ್ನೆಲ್ಲ ಮಾಡುವಂಥ ಶಕ್ತಿಯನ್ನು ಹೊಂದಿದಾರಂತೆ. ಹೌದಾ?
ಈ ಫಿಲ್ಟರನ್ನು ಇಟ್ಕೊಂಡು ಈಗ ಅಪ್ಲೈ ಮಾಡಿ ನೋಡೋಣ ಪ್ರಪಂಚದಲ್ಲಿರುವಂತಹ ದೇವರುಗಳಿಗೆ. ಈ ಫಿಲ್ಟರ್ ನಮ್ಮ ಕೈಯಲ್ಲಿ ಏನು ಸಿಕ್ತಲ್ವ, ಫಸ್ಟ್ ಪಾಯಿಂಟ್ ಏನಿರಬೇಕು? ದೇವರು ಅಂದರೆ ಯಾರು? ಸಾರ್ವಭೌಮರು. ತನಗೇನು ಇಷ್ಟ ಇದೆಯೋ, ತನಗೇನು ಅಂದ್ಕೊಂಡಿದ್ದಾರೋ ಅವರು ಅದು ನಡೆಯುವಂತೆ ಮಾಡುವಂಥವರು. ಓಕೆ, ಈ ಫಿಲ್ಟರನ್ನು ಇಟ್ಕೊಂಡು ಈಗ 100 ಕೋಟಿ ಜನ ಪ್ರಪಂಚದಲ್ಲಿ ಏನು ದೇವರುಗಳಿದಾರಲ್ವ ಅವ್ರಿಗೆಲ್ಲ ಅಪ್ಲೈ ಮಾಡಿ ನೋಡೋಣ. ವಿಚಿತ್ರ ಏನು ಅಂದರೆ, ಈ 100 ಕೋಟಿ ದೇವರುಗಳಲ್ಲಿ ಸುಮಾರು 90 ಕೋಟಿ ದೇವರುಗಳು ಮೂರ್ತಿ ರೂಪದಲ್ಲಿ ಆರಾಧಿಸಲ್ಪಡುವಂಥವರು. ಯಾರು? 100 ಕೋಟಿ ದೇವರುಗಳಲ್ಲಿ 90 ಕೋಟಿ ದೇವರು ಯಾರು? ಮೂರ್ತಿ ರೂಪದಲ್ಲಿ ಆರಾಧಿಸಲ್ಪಡುವಂಥವರು, ಅಂದರೆ ವಿಗ್ರಹಗಳ ರೂಪದಲ್ಲಿ ಆರಾಧನೆ ಹೊಂದುವಂಥವರೇ ಈ 90 ಕೋಟಿ ಜನ. ಓಕೆ, ಈಗ ಯೋಚನೆ ಮಾಡಿ ನೋಡಿ. ಈಗ ನಿಮ್ಮ ಕೈಯಲ್ಲಿ ಈ ಫಿಲ್ಟರ್ ಏನು ಸಿಕ್ಕಿದೆಯಲ್ವಾ, ಇದನ್ನು ಯೋಚನೆ ಮಾಡಿ ನೋಡಿ. ಒಂದು ಮೂರ್ತಿ ಇದೆ ಅಥವಾ ಒಂದು ದೇವರಿದ್ದಾರೆ, ಮೂರ್ತಿ ರೂಪದಲ್ಲಿರುವಂಥ ಒಂದು ವಿಗ್ರಹ ಇದೆ. ಆ ವಿಗ್ರಹ ಯಾವ ಕಲ್ಲಿಂದ ಕೆತ್ತಲ್ಪಡಬೇಕು, ಇದು ಯಾರು ಡೆಸಿಷನ್ ತಗೊಳ್ತಾರೆ? ಈ ನಿರ್ಣಯ ಯಾರು ತಗೊಳ್ತಾರೆ? ಮನುಷ್ಯರು. ಅಂದರೆ ಯಾವ ಕಲ್ಲಿಂದ ಮೂರ್ತಿ ಮಾಡಲ್ಪಡಬೇಕು ಅನ್ನುವಂಥದ್ದು ನೀವು ಯೋಚನೆ ಮಾಡಿ ನೀವು ಡಿಸೈಡ್ ಮಾಡ್ತೀರಾ? ಮನುಷ್ಯರು ನಾವು ಡಿಸೈಡ್ ಮಾಡ್ತೀವ? ಹೌದು. ಹಾಗಿದ್ರೆ ಆ ದೇವರಿಗೆ ಯಾವ ಇಂಡಿಪೆಂಡೆನ್ಸ್ ಇಲ್ಲ ಹೇಳಿ? ಒಂದು ವೇಳೆ ಮೂರ್ತಿಯನ್ನು ದೇವರು ಅಂತ ಭಾವಿಸಿದ್ರೆ ಆ ಮೂರ್ತಿ ರೂಪದಲ್ಲಿರುವಂತಹ ದೇವರಿಗೆ ಯಾವ ಇಂಡಿಪೆಂಡೆನ್ಸ್ ಕೊಡ್ತಾ ಇಲ್ಲ ನೀವು? ನನ್ನ ಬ್ಲ್ಯಾಕ್ ಕಲ್ಲಲ್ಲೇ ಕೆತ್ತಬೇಕು ನೀನು ಅಂತ ಯಾರಾದರೂ ಹೇಳ್ತಾರೆ? ಇಲ್ಲ. ವೈಟ್ ಕಲ್ಲೇ ಯೂಸ್ ಮಾಡಬೇಕು? ಇಲ್ಲ. ನೀವು ಡಿಸೈಡ್ ಮಾಡ್ತೀರಲ್ವ ಯಾವ ಕಲ್ಲಲ್ಲಿ ಕೆತ್ತಬೇಕು. ಮೊನೋಲಿತ್ ಯೂಸ್ ಮಾಡಬೇಕಾ? ಮೊನೋಲಿತ್ ಅಂದರೆ ಒಂದೇ ಶಿಲೆಯಲ್ಲಿ ಮಾಡುವಂಥ ವಿಗ್ರಹಗಳು. ಮೊನೋಲಿತ್ ಯೂಸ್ ಮಾಡಬೇಕಾ ಅಥವಾ ಇನ್ನೊಂದು ರೀತಿಯಾಗಿರುವಂಥ ಕಲ್ಲು ಯೂಸ್ ಮಾಡಬೇಕಾ, ಗ್ರಾನೈಟ್ ಯೂಸ್ ಮಾಡಬೇಕಾ ಅನ್ನುವಂಥ ನೀವು ಡಿಸೈಡ್ ಮಾಡ್ತೀರಲ್ವ. ದೇವರು ಅಂದರೆ ಯಾರು ಹೇಳಿ? ನೀವು ಮಾಡ್ದಂಗೆ ಮಾಡಿಸ್ಕೊಡುವಂಥವ್ರಲ್ಲ, ತನಗೇನು ಬೇಕು ಅಂತ ಹೇಳಿ ಸ್ಪೆಸಿಫೈ ಮಾಡಿ ಅದನ್ನು ಭೂಮಿಯ ಮೇಲೆ ನಡೆಸುವಂಥವರು ದೇವರು. ಹೌದಾ? ಒಂದು ಕಲ್ಲು ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್, ಆ ಕಲ್ಲಿಗೆ ಯಾವ ಆಕಾರ ಕೊಡಬೇಕು, ಹೇಗೆ ಕೆತ್ತಬೇಕು, ಅದು ಯಾರು ಡಿಸೈಡ್ ಮಾಡ್ತಾರೆ? ಮನುಷ್ಯರು. ನೆಕ್ಸ್ಟ್, ಕೆತ್ತಿದ ನಂತರ ಅದಕ್ಕೆ ಯಾವ ಕಲರ್ ಕೊಡಬೇಕು, ಯಾವ ಪೇಂಟ್ ಮಾಡಬೇಕು, ಅದು ಯಾರು ಡಿಸೈಡ್ ಮಾಡ್ತಾರೆ? ಅದು ಮನುಷ್ಯರೇ. ನೆಕ್ಸ್ಟ್, ಆ ವಿಗ್ರಹಕ್ಕೆ ಏನೇನು ಇಡಬೇಕು ನೈವೇದ್ಯಕ್ಕೆ, ಯಾರು ಡಿಸೈಡ್ ಮಾಡ್ತಾರೆ? ಮನುಷ್ಯರು. ಆ ವಿಗ್ರಹ ಎಷ್ಟು ದಿನ ನಿಮ್ಮ ಮಧ್ಯದಲ್ಲಿರಬೇಕು, ಅಷ್ಟು ದಿನ ಆದಮೇಲೆ ನೀವು ತೊಗೊಂಡೋಗಿ ನೀರಲ್ಲಿ ಹಾಕಬೇಕು, ಇದು ಯಾರು ಡಿಸೈಡ್ ಮಾಡ್ತಾರೆ? ಮನುಷ್ಯರು. ಹೌದಲ್ವಾ? ಇದನ್ನು ಇನ್ನೊಂದು ಸರಿ ಯಾರನ್ನೂ ಸಹ ಹೀಯಾಳಿಸಿಕ್ಕೋಸ್ಕರ ಈ ಪಾಯಿಂಟ್ಸನ್ನೆಲ್ಲ ಹೇಳ್ತಿಲ್ಲ. ನೀವು ಸಹ ಇದನ್ನು ಇನ್ನೊಬ್ಬರ ಮುಂದೆ ಹೇಳಬೇಕಾದ್ರೆ ಅವ್ರ ಕೋಪ ಬರೋ ಥರ ಇರಬಾರ್ದು. ಅವ್ರು ಯೋಚನೆ ಮಾಡಬೇಕು ಕೂತ್ಕೊಂಡು, ಹೌದಲ್ವಾ ಹಿಂಗಿದೆಯಲ್ವ ಪರಿಸ್ಥಿತಿ ಅಂತ ಹೇಳಿ ಯೋಚನೆ ಮಾಡಬೇಕು. ಓಕೆ, ಕಲ್ಲನ್ನು ನೀವೇ ಸೆಲೆಕ್ಟ್ ಮಾಡಿದ್ರಿ, ಪೇಂಟ್ ಕಲರ್ ನೀವೇ ಸೆಲೆಕ್ಟ್ ಮಾಡಿದ್ರಿ, ಹೇಗೆ ಕೆತ್ತಬೇಕು ಅನ್ನುವಂತಹ ನೀವು ಡಿಸೈಡ್ ಮಾಡಿದ್ರಿ. ಹೌದಲ್ವಾ? ನೆಕ್ಸ್ಟ್, ನೈವೇದ್ಯಕ್ಕೆ ಏನು ಇಡಬೇಕು ಅಂತ ನೀವೇ ಡಿಸೈಡ್ ಮಾಡಿದ್ರಿ. ಆಮೇಲೆ ಯಾವ್ಯಾವ ವಾರ ಪೂಜೆ ಮಾಡಬೇಕು, ಯಾರು ಡಿಸೈಡ್ ಮಾಡೋದು? ವಾರಕ್ಕೆ ಈ ದಿನ ಪೂಜೆ ಮಾಡಬೇಕು, ಈ ದೇವರಿಗೆ ಸೋಮವಾರ ಶನಿವಾರ, ಈ ದೇವರಿಗೆ ಶನಿವಾರ ಭಾನುವಾರ ಯಾವ ದೇವರಿಗೂ ಮಾಡಲ್ಲ ಅನಿಸುತ್ತೆ. ಓಕೆ, ಈ ದಿನಗಳೇ ಪೂಜೆ ಮಾಡಬೇಕು, ಅದು ಯಾರು ಡಿಸೈಡ್ ಮಾಡುವಂತಹದ್ದು? ನೀವೇ, ಮನುಷ್ಯರು. ಅಂದರೆ ನೀವು ಅಂದ್ಕೊಂಡಿರುವಂತಹದ್ದೆಲ್ಲ ಮಾಡಿದ್ರೆ ಆ ದೇವರಿಗೆ ಹೋಗಿ, ಒಂದು ಮೂರ್ತಿ ರೂಪದಲ್ಲಿರುವಂತಹ ದೇವರಿಗೆ ನೀವು ಅಂದ್ಕೊಂಡಿದ್ದನ್ನು ಮಾಡಿದ್ರೆ ಆ ವಿಗ್ರಹಕ್ಕೆ ಪಾಪ ಎದ್ದು ಓಡಾಡಬೇಕು ಅನ್ನಿಸ್ತು ಅಂತ ಅಂದ್ಕೊಳ್ಳಿ, ಆಗತ್ತಾ? ಇಲ್ಲ. ಏನಾಗತ್ತೆ ಹೇಳಿ ಆ ವಿಗ್ರಹಕ್ಕೆ ಪಾಪ? ಅದಕ್ಕೆ ಹೇಳ್ತಿರುವಂತಹದ್ದು, ನಿಜವಾದ ದೇವರಿಗಿರಬೇಕಾಗಿರುವಂಥ ಫಸ್ಟ್ ಕ್ವಾಲಿಟಿ ತಾನು ಅಂದ್ಕೊಂಡಿರುವಂತಹದ್ದನ್ನು ಮಾಡಲಿಕ್ಕೆ ಅದರ ಕೈಯಲ್ಲಿ ಆಗಬೇಕು. ಏನು ಅಂದ್ಕೊಂಡ್ರೆ ಅದು, ಆಕಾಶ ಸೃಷ್ಟಿ ಆಗಲಿ ಅಂದರೆ ಆಕಾಶ ಸೃಷ್ಟಿ ಆಗೋಗ್ಬೇಕು, ಭೂಮಿ ಸೃಷ್ಟಿಯಾಗಲಿ ಅಂದರೆ ಭೂಮಿ ಸೃಷ್ಟಿಯಾಗೋಗ್ಬೇಕು. ನಿಜವಾದ ದೇವರಿಗಿರುವಂತಹ ಲಕ್ಷಣ, ತಾನೇನು ಅಂದ್ಕೊಳ್ತಾರೋ ಅದನ್ನು ಮಾಡಬೇಕು. ಅವರನ್ನೇ ನಾವು ಸರ್ವಶಕ್ತರು ಅಂತ ಕರೆಯುವಂತಹದ್ದು. ಅದಕ್ಕೆ ಸತ್ಯವೇದದಲ್ಲಿ ಸಾಕಷ್ಟು ಸರಿ ನೋಡ್ತೀವಲ್ವ, ನಿಮಗೆ ಅಸಾಧ್ಯವಾಗಿರುವಂತಹದ್ದು ಒಂದು ಇಲ್ಲ. ಅದು ದೇವರ ಸಾರ್ವಭೌಮತ್ವ, ಸುಪ್ರೀಮೆಸಿ, ಸರ್ವಶಕ್ತಿವಂತಿಕೆಯ ಆ ಗುಣವನ್ನು ಎತ್ತಿ ತೋರಿಸುತ್ತೆ. ದೇವರು ಅಂದರೆ ಈ ಗುಣ ಇರಲೇಬೇಕು. ಹೌದಾ? ಅಷ್ಟು ಜನ ಹೊರಟೋದ್ರೆ 90% ಇದ್ರಲ್ವ, 100 ಕೋಟಿ ದೇವರುಗಳಿದ್ರಲ್ವ ಭೂಮಿ ಮೇಲೆ. ಈ 100 ಕೋಟಿ ದೇವರುಗಳಲ್ಲಿ 90 ಕೋಟಿ ದೇವರಿಗೂ ಎಂಥವರು ಅಂತ ಹೇಳಿದ್ದೆ ಮುಂಚೆ ನಾನು? ಮೂರ್ತಿ ರೂಪದಲ್ಲಿ ಆರಾಧಿಸಲ್ಪಡುವಂಥವರು. ಈಗ ಫಸ್ಟ್ ಫಿಲ್ಟರ್ ಏನೋ ನಾವು ಯೂಸ್ ಮಾಡ್ತಿರುವಂತಹದ್ದು, ಆ ದೇವರು ಸರ್ವಶಕ್ತರ ಅಂತ ಹುಡುಕ್ತಾ ಬಂದರೆ ಏನು ಗೊತ್ತಾಗೋಯ್ತು? ಒಂದೇ ಸಾರಿ 90 ಕೋಟಿ ಜನ ಎಲಿಮಿನೇಟ್ ಆಗೋದ್ರಲ್ವ. ನಮ್ಮ ಹಂಟ್ ಏನದೆ, ನಿಜವಾದ ದೇವರು ಯಾರು ಅಂತ ಹೇಳಿ ಹುಡುಕುವಂಥ ಈ ಹಂಟ್ ಏನದೆ, ಈ ಒಂದು ಪರಿಶೋಧನೆ ಏನಿದೆ ಅದರಲ್ಲಿ 100 ಕೋಟಿ ಜನರಲ್ಲಿ ಎಷ್ಟು ಜನ ಹೊರಟೋದ್ರು ಫೇಲ್ ಆಗಿ? 90 ಕೋಟಿ ಜನ. ಈ ರೀತಿ ನಾವು ಯಾವತ್ತಾದರೂ ಪರಿಶೋಧನೆ ಮಾಡಿದ್ರೆ ನಮಗೆ ಗೊತ್ತಾಗ್ತಿತ್ತು. ಆದರೆ ಯಾವತ್ತೂ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಲ್ವಾ ದೇವರ ವಿಷಯದಲ್ಲಿ, ದೇವರ ವಿಚಾರದಲ್ಲಿ, ನಮ್ಮ ಜೀವನದ ವಿಚಾರದಲ್ಲಿ, ನಮ್ಮ ಎಜುಕೇಷನ್ನ ವಿಚಾರದಲ್ಲಿ, ನಮ್ಮ ಭವಿಷ್ಯತ್ನ ವಿಚಾರದಲ್ಲಿರುವಂತಹ ಕಾಳಜಿ ದೇವರ ವಿಚಾರದಲ್ಲಿ ಯಾಕಿಲ್ಲ ನಮಗೆ? ಹೌದಾ? ಸತ್ಯವೇದ ಇನ್ನೊಂದು ವಚನವನ್ನು ನೋಡೋಣ. ಈ ಸುಪ್ರೀಮಸಿ ಫಸ್ಟ್ ಪಾಯಿಂಟಲ್ಲಿದ್ದೀವಿ ಇನ್ನೂ ಸಹ. ಯೋಬನ ಗ್ರಂಥ 42ನೇ ಅಧ್ಯಾಯ 2ನೇ ವಚನ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಏನಂತೆ ದೇವರಿಗಿರುವಂತಹ ಲಕ್ಷಣ?
ಸಕಲವನ್ನು ನಡೆಸಬಲ್ಲರು. ತಾನೇನು ಅಂದ್ಕೊಂಡ್ರೂ ಸಹ ಅದನ್ನು ಮಾಡಬಲ್ಲಂಥವರು ದೇವರು. ಸರ್ವವೂ ಸಹ ನಡೆಸಬಲ್ಲಂಥವರು. ತನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ತಾನು ಅಂದ್ಕೊಂಡ್ರೆ ಅದು ಆಗಗೊಳಿಸುವಂಥವರು ದೇವರು. ಅಸಾಧ್ಯವಾಗಿರುವಂತಹದ್ದು ಯಾವುದೂ ಇಲ್ಲ. ಈ ವಚನನೂ ಅದನ್ನು ಹೇಳ್ತಿದ್ಯಾ? ಆದರೆ ಅನ್ಫಾರ್ಚುನೇಟ್ಲಿ ಈ ಪ್ರಪಂಚದಲ್ಲಿ ಆರಾಧನೆ ಮಾಡುವಂತಹ ಸಾಕಷ್ಟು ದೇವರುಗಳು ಏನು ನಾವು ನೋಡ್ತಿರ್ತೀವಲ್ವ, ತುಪ್ಪದಲ್ಲಿ ಅಭಿಷೇಕ ಮಾಡಬೇಕಾ, ಹಾಲಲ್ಲಿ ಅಭಿಷೇಕ ಮಾಡಬೇಕಾ? ಯಾರು ಡಿಸೈಡ್ ಮಾಡ್ತಾರೆ ಇದನ್ನು? ನೀವೇ, ಮನುಷ್ಯರು. ನಿಮ್ಮ ಹತ್ರ ಹಣ ಇದ್ದರೆ ತುಪ್ಪ ತರ್ತೀರ, ಹಣ ಇಲ್ಲ, ಅಷ್ಟೊಂದಿಲ್ಲ ಅಂದರೆ ಏನು ಮಾಡ್ತೀರಾ? ಹಾಲಲ್ಲಿ. ಇನ್ನೂ ಅಷ್ಟು ಹಣ ಇಲ್ಲ ಅಂದರೆ ಏನು ಮಾಡ್ತೀವಿ? ನೀರಲ್ಲಿ. ಅಷ್ಟೇ. ಯಾರು ಡಿಸೈಡ್ ಮಾಡಿದ್ರೆ ಇಷ್ಟನ್ನೂ ಸಹ? ಮನುಷ್ಯರು. ನೀವು ಮಾಡಿರುವಂತಹದ್ದೆಲ್ಲ ಮಾಡಿಸ್ಕೊಡುವಂಥವ್ರು ಹೆಂಗೆ ದೇವರಾಗ್ತಾರೆ ಹೇಳಿ ಪ್ರಿಯರೇ? ನಿಮಗೇನು ಅನಿಸುತ್ತೋ ಅದನ್ನೆಲ್ಲ ಮಾಡ್ತಿದ್ದೀರಾ ಅಂದರೆ ಅದನ್ನು ಮಾಡಿಸ್ಕೊಡುವಂಥವ್ರು, ಅದನ್ನು ಸ್ವೀಕಾರ ಮಾಡುವಂಥವರು. ನೀವು ಮಾಡ್ದಂಗೆಲ್ಲ ಮನೆ ಕಟ್ತೀರಾ, ಮನೆಯಲ್ಲಿ ಚಿಕ್ಕದಾಗಿ ಮೂಲೆಯಲ್ಲಿ ಒಂದು ಜಾಗ ಮಾಡ್ತೀರಾ. ಏನಕ್ಕೋಸ್ಕರ? ಎಷ್ಟಿರುತ್ತದು? 2 ಅಡಿ 2 ಅಡಿನ 2x2. ನಮ್ಮ ಲಿವಿಂಗ್ ರೂಮ್ ಎಷ್ಟಿರುತ್ತೆ ಗೊತ್ತಾ? ಹಾಲ್ ಎಷ್ಟಿರುತ್ತೆ ಗೊತ್ತಾ? 15x15, 14x16. ಹೌದಲ್ವಾ? ನೆಕ್ಸ್ಟ್ ಬೆಡ್ರೂಮ್. ಯಾರಿಗೆ ಬೆಡ್ರೂಮ್? ನಮಗೆ. ಕಿಚನ್ ಯಾರಿಗೆ? ನಮಗೆ. ಇನ್ನೊಂದು ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್ ಯಾರಿಗೆ? ನಮಗೆ. ಇನ್ನೊಂದು ಸ್ವಲ್ಪ ಜನರ ಬಂದು ಇನ್ನೊಂದು ಬೆಡ್ರೂಮ್ ಇರುತ್ತೆ, 3rd ಬೆಡ್ರೂಮ್ ಯಾರಿಗೆ? ನಮಗೆ. ದೇವ್ರನ್ನ ಏನು ಮಾಡಿದ್ರಿ? ಒಂದು ಮೂಲೆಯಲ್ಲಿ. ಅಂದರೆ ನೀವು ಮಾಡ್ದಂಗೆಲ್ಲ ಮಾಡಿಸ್ಕೊಳ್ತಿದ್ಯಾ? ಅದಕ್ಕೆ ಅನಿಸುತ್ತೆ ಯಾವಾಗಲಾದರೂ ನಿಮಗೆ ಹೊಡಿಬೇಕು ಅಂತ ಹೇಳಿ ಅಂದ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಆಗುತ್ತಾ ಅದರ ಕೈಯಲ್ಲಿ? ಇಲ್ಲ. ಅನ್ಫಾರ್ಚುನೇಟ್ಲಿ ಏನಿಲ್ಲ ಅದಕ್ಕೆ. ತಾನು ಅಂದ್ಕೊಂಡಿದ್ದನ್ನು ಮಾಡುವಂತಹ ಶಕ್ತಿ ಇಲ್ಲ. ಅದನ್ನೇ ಸಾರ್ವಭೌಮತ್ವ ಅಂತ ಹೇಳಿ ಕರಿತೀವಿ. ಸುಪ್ರೀಮಸಿ. ದೇವರು ಅಂದರೆ ಸುಪ್ರೀಮ್ ಆಗಿರಬೇಕು. ಸತ್ಯವೇದದಲ್ಲಿ ನೀವು ಪ್ರತ್ಯಕ್ಷ ಗುಡಾರದ ವಿವರಣೆಯನ್ನು ನೋಡಿದ್ರಲ್ರ, ಆ ವಿವರಣೆಯನ್ನು ನೋಡಿದಾಗ ಏನೇನು ಅರ್ಥ ಆಯಿತು ನಮಗೆ? ನೀವು ಅಂದ್ಕೊಂಡಿದ್ದನ್ನು ಮಾಡಿದ್ರೆ ಮಾಡಿಸ್ಕೊಳ್ಳುವಂಥವ್ರು ದೇವರ, ಅಥವಾ ಇದೇ ದಿಕ್ಕಲ್ಲಿ ಇದೇ ಇರಬೇಕು, ಇದೇ ಅಳತೆಯಲ್ಲಿರಬೇಕು, ಅತಿ ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿ ಇದೇ ಐಟಮ್ಸ್ ಇರಬೇಕು, ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿ ಇದೇ ಐಟಮ್ಸ್ ಇರಬೇಕು, ಹೊರಾಂಗಣದಲ್ಲಿ ಇದೇ ಐಟಮ್ಸ್ ಇರಬೇಕು, ಆ ಐಟಮ್ಸನ್ನು ಇದೇ ಮಟೀರಿಯಲಲ್ಲಿ ಮಾಡಬೇಕು ಅಂತ ಹೇಳಿ ಸ್ಪೆಸಿಫೈ ಮಾಡಿ, ನೀವು ನನ್ನ ಕೆಲಸವನ್ನು ಹಿಂಗೆ ಮಾಡಬೇಕು, ನಿಮಗಿಷ್ಟ ಬಂದಂತೆ ಅಲ್ಲ. ಆ ಪ್ಲೇಟಲ್ಲಿ ಎಷ್ಟು ರೊಟ್ಟಿಗಳಿರಬೇಕು ಅಂತಲೂ ದೇವರೇ ಹೇಳ್ತಾರೆ. ನಿಜನಾ? ಅದು ಸುಪ್ರೀಮೆಸಿ. ನಾವಾಗಲಿಂದ ಮಾತಾಡ್ಕೊಳ್ತಿದ್ದೀವಲ್ವಾ? ನೀವು ಅಂದ್ಕೊಂಡಿರುವಂತಹದನ್ನು ಮಾಡಿಸ್ಕೊಳ್ಳುವಂಥವರಲ್ಲ ದೇವರು. ಅವರು ಹೇಳಿದ ಹಾಗೆ ನಮ್ಮನ್ನು ಮಾಡಿಸುವಂಥವರು ದೇವರು. ಅವರಿಗೆ ಬೇಕಾಗಿರುವಂತಹದ್ದನ್ನು ನೆರವೇರಿಸುವಂಥವ್ರು ಭೂಮಿಯ ಮೇಲೆ ದೇವರು. ಎಲ್ಲಿ ನೋಡ್ತೀವಿ ನಾವು ಅದನ್ನು? ಸತ್ಯವೇದದಲ್ಲಲ್ವಾ? ಯಾಕೆಂದರೆ ಸಾಕಷ್ಟು ಪ್ರಪಂಚದಲ್ಲಿ ನೀವು ನೋಡಬೇಕಾದ್ರೆ ನಿಮಗೆ ಕಾಣಿಸುವಂತಹದ್ದಿದೆ. ನಿಮಗಿಷ್ಟ ಬಂದಿರುವಂತಹ ನೀವು ನೈವೇದ್ಯವಾಗಿ ಕೊಡ್ತೀರಾ, ನಿಮಗಿಷ್ಟ ಬಂದಂತೆ ನೀವು ಅಭಿಷೇಕ ಮಾಡ್ತೀರಾ, ನಿಮಗಿಷ್ಟ ಬಂದಿರುವಂತಹ ದಿನಗಳು ನೀವು ಪೂಜೆ ಮಾಡ್ತೀರಾ. ಆಗೋದಿಲ್ಲ ಅಲ್ವಾ? ಮ್ಯಾಚ್ ಆಗ್ತಿಲ್ಲ ಅಲ್ವಾ? ದೇವರು ಅಂದರೆ ತನಗಿಷ್ಟ ಬಂದಿರುವಂತಹದನ್ನು ಮಾಡುವಂಥವರು. ಮಳೆ ಬರಬೇಕು ಅಂದರೆ ಬರೆಸ್ಬೇಕು. ಅದು ದೇವರಿಗಿರುವಂತಹ ಶಕ್ತಿ, ಅದು ದೇವರಿಗಿರುವಂತಹ ಪ್ರಭಾವ. ಸರ್ವವನ್ನು ಪರಿಪಾಲನೆ ಮಾಡುವಂಥವರು ದೇವರು. ಭೂಮಿಯ ಮೇಲೆ ಅಥವಾ ಭೂಮಂಡಲದಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಸರ್ವವನ್ನೂ ಸಹ ಪರಿಪಾಲಿಸುವಂಥವರು ದೇವರು. ನೀವು ಇಡುವಂತಹ ಮೂರ್ತಿಗಳೆಲ್ಲವೂ ಸಹ ನೀವು ಹೇಳ್ದಂಗೆ ಕೇಳುವಂಥವುಗಳೇ. ನಾನು ನಿಜ ಹೇಳಬೇಕು ಅಂದರೆ ನಿಮ್ಮ ಮೂರ್ತಿಗಳಿಗೆ ನೀವು ದೇವರು ಗೊತ್ತಾ? ನಿಜ? ನಿಮ್ಮ ಮೂರ್ತಿಗಳಿಗೆ ನೀವು ದೇವರು, ಹೌದಾ? ನಿಮ್ಮ ಮೂರ್ತಿಗಳು ನಿಮಗಲ್ಲ, ಮೂರ್ತಿಗಳಿಗೆ ನೀವು ದೇವರು. ಯಾಕೆ? ಕಲ್ಲು ಸೆಲೆಕ್ಟ್ ಮಾಡಿದವ್ರು ಯಾರು? ನೀವೇ. ಕಲರ್ ಕೊಟ್ಟವ್ರು ಯಾರು? ನೀವೇ. ಅದಕ್ಕೆ ಬೇಕಾಗಿರುವಂಥ ನೈವೇದ್ಯಗಳನ್ನು ನಿಮಗೆ ಇಷ್ಟವಂತ ಇಡುವಂಥವ್ರು ಯಾರು? ನೀವೇ. ನಿಜ ಹೇಳಬೇಕಂದ್ರೆ ಮೂರ್ತಿಗಳಿಗೆ ನೀವು ದೇವರು, ನಿಮಗೆ ಮೂರ್ತಿಗಳು ದೇವರಲ್ಲ. ಫಸ್ಟ್ ಪಾಯಿಂಟ್, ಸಾವರ್ನಿಟಿ, ಸುಪ್ರೀಮಸಿ. ಹೌದಾ? ಹಾಗೆ ಮುಂದೆ ಓದ್ಕೊಂಡು ಹೋದರೆ ಅಪೊಸ್ತಲರ ಕೃತ್ಯಗಳು, ಅದೇ ಸುಪ್ರೀಮಸಿ ಅನ್ನುವಂತಹದ್ರಲ್ಲೇ ಇದ್ದೀವಿ ಇನ್ನೂ ಸಹ. 17ನೇ ಅಧ್ಯಾಯ 26ನೇ ವಚನ. ಇಲ್ಲಿ ದೇವರು ಸುಪ್ರೀಮಸಿ ಮತ್ತೆ ಸುಸ್ಪಷ್ಟವಾಗಿ ಈ ವಚನದಲ್ಲೂ ಸಹ ಕಾಣಿಸ್ತದೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾರ್ಯಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಓಕೆ, ಏನರ್ಥ ಆಯ್ತು ಈ ವಚನದಲ್ಲಿ ನಮಗೆ? ದೇವರು ಏನೇನು ಡಿಸೈಡ್ ಮಾಡಿದ್ರಂತೆ? ಒಬ್ಬ ಮನುಷ್ಯ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆ ಒಬ್ಬ ಮನುಷ್ಯನಿಗೆ ದೇವರು ಏನೇನು ಡಿಸೈಡ್ ಮಾಡ್ತಿದ್ದಾರಂತೆ? ಫಸ್ಟು ಆ ಒಬ್ಬ ಮನುಷ್ಯನನ್ನು ಪ್ರಾರಂಭದಲ್ಲಿದ್ದಂಥ ಆದಾಮನಿಂದ ಸೃಷ್ಟಿ ಮಾಡಿದ್ರಂತೆ. ಫಸ್ಟ್ ಪಾಯಿಂಟ್, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ. ಅಂದರೆ ಸೃಷ್ಟಿ ಮಾಡಿದ್ಯಾರು? ದೇವರು. ಸೆಕೆಂಡ್ ಪಾಯಿಂಟ್, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅಂದರೆ ನಮ್ಮ ಕಾಲ ಕೊಟ್ಟಂಥವ್ರು ಯಾರು? ದೇವರು. ಅಂದರೆ ಏನೇನು ಡಿಸೈಡ್ ಮಾಡುವಂಥ ಅಥಾರಿಟಿ ದೇವರು ಹೊಂದಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡಿ. ನಮ್ಮನ್ನು ಸೃಷ್ಟಿ ಮಾಡಿರುವಂತಹ ದೇವರು, ಆಕಾರ ಎಲ್ಲ ದೇವರಿಂದ ಮಾಡಲ್ಪಟ್ಟಿರುವಂತಹದ್ದು. ನಮಗೆ ಯಾವ ಆಕಾರ ಇರಬೇಕು ಅಂತ ಅಂದ್ಕೊಂಡಿದ್ದು ದೇವ್ರಂತೆ. ಸೆಕೆಂಡ್ ಪಾಯಿಂಟ್ ಏನು? ನಾವು ಯಾವ ಕಾಲದಲ್ಲಿ ಹುಟ್ಟಬೇಕು, ಎಷ್ಟು ವರ್ಷ ಬದುಕಬೇಕು, ನಮ್ಮ ಲೈಫ್ ಸ್ಪ್ಯಾನ್ ಡಿಸೈಡ್ ಮಾಡಿದ್ಯಾ ಯಾರು? ದೇವರು.
ಈ ಮನುಷ್ಯ 80 ವರ್ಷ ಬದುಕಬೇಕು ಅಂದ್ಕೊಂಡಿದ್ದು ಯಾರು? ದೇವರು. ನೆರವೇರ್ತಿದೆಯಾ ಭೂಮಿಯ ಮೇಲೆ? ಹೌದು. ನಮ್ಮನ್ನು ಸೃಷ್ಟಿ ಮಾಡಿರುವಂತಹ ದೇವರು, ನಮ್ಮ ಬಣ್ಣ, ದೇವರು ಅಂದ್ಕೊಂಡಿರುವಂತಹ ಬಣ್ಣ ಕೊಟ್ಟಿರುವಂತಹ ದೇವರು. ಸೆಕೆಂಡ್ ಪಾಯಿಂಟ್, ನಾವು ಅಂದ್ಕೊಂಡಿರುವಂತಹ ಕಾಲ ಅಲ್ಲ. ದೇವರು ಯಾವ ಕಾಲದಲ್ಲಿ ನಮ್ಮನ್ನು ಹುಟ್ಟಬೇಕು ಅಂತ ಅವ್ರು ಅಂದ್ಕೊಂಡ್ರು ನಮ್ಮನ್ನು ಹುಟ್ಟಿಸ್ಬೇಕು ಅಂತ, ಆ ಕಾಲದಲ್ಲಿ ಭೂಮಿಯ ಮೇಲೆ ಹುಟ್ಟುತ್ತಿದ್ದೇವೆ. ದೇವರು ಎಷ್ಟು ವರ್ಷ ಬದುಕಬೇಕು ಅಂತ ಅಂದ್ಕೊಂಡ್ರು ಅಷ್ಟೇ ವರ್ಷ ಬದುಕ್ತಿದ್ದೇವೆ. ಈಗ ನೀವೊಂದು ಮೂರ್ತಿಯನ್ನು ಮಾಡ್ತೀರಾ, ಅದನ್ನು ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಸೃಷ್ಟಿಕರ್ತರು ಯಾರು? ನೀವು. ಹೌದಾ? ನೆಕ್ಸ್ಟ್, ಆ ಮೂರ್ತಿ ಎಷ್ಟು ದಿನ ನಿಮ್ಮ ಮಧ್ಯದಲ್ಲಿರಬೇಕು, ಆಮೇಲೆ ತೊಗೊಂಡೋಗಿ ಅದನ್ನು ವಿಸರ್ಜನೆ ಮಾಡಬೇಕು ಅಥವಾ ಕ್ರಷ್ ಮಾಡಬೇಕು ಅನ್ನುವಂತಹ ಡಿಸೈಡ್ ಮಾಡುವಂಥದ್ದು ಯಾರು? ನೀವೇ. ಅದರ ಲೈಫ್ ಸ್ಪ್ಯಾನ್ ಹೌದಾ? ಅದು ಎಷ್ಟು ದಿನ ನಿಮ್ಮ ಮಧ್ಯೆ ಇರಬೇಕು ಅನ್ನುವಂಥದ್ದು ಅದಕ್ಕೆ ನೀವು ಕೊಡ್ತಿರುವಂತಹ ಕಾಲಾವಧಿ, ಅದಕ್ಕೆ ನೀವು ಕೊಡ್ತಿರುವಂತಹ ಆಯುಷ್ಕಾಲ. ಆ ಮೂರ್ತಿಗೆ 3 ದಿನ ಇರಬೇಕು ನಿಮ್ಮ ಮಧ್ಯ ಅನ್ನುವಂತಹದ್ದು ಯಾರು ಫಿಕ್ಸ್ ಮಾಡಿದಂತಹ ಲೈಫ್ ಸ್ಪ್ಯಾನ್? ನೀವು, ಮನುಷ್ಯರು ಫಿಕ್ಸ್ ಮಾಡಿರುವಂತಹ ಲೈಫ್ ಸ್ಪ್ಯಾನ್. ಹೌದಾ? ದೇವರು ಅಂದರೆ ನೀವು ಅವರಿಗೆ ಆಯುಷ್ಕಾಲವನ್ನು ಕೊಡುವಂಥವರಲ್ಲ. ದೇವರು ಅಂದರೆ ಯಾರು? ದೇವರು ಅಂದರೆ ನಮಗೆ ಆಯುಷ್ಕಾಲ ಕೊಡುವಂಥವ್ರು. ಅಪೊಸ್ತಲರ ಕೃತ್ಯಗಳು 17:26 ಅದನ್ನು ಹೇಳ್ತದೆ. ಪ್ರಪ್ರಥಮವಾಗಿ ಸೃಷ್ಟಿ ಮಾಡಿ ನಮಗೊಂದು ಆಯುಷ್ಕಾಲವನ್ನು ಕೊಟ್ಟು ಆಮೇಲೆ ಇನ್ನೇನಂತೆ, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ, ನೀವು ಅಮೆರಿಕದಲ್ಲೇ ಹುಟ್ಟಬೇಕು, ಯಾರು ಡಿಸೈಡ್ ಮಾಡುವಂತಹದ್ದು? ನೀವು ಬೆಂಗಳೂರಲ್ಲೇ ಹುಟ್ಟಬೇಕು, ಯಾರು ಡಿಸೈಡ್ ಮಾಡುವಂತಹದ್ದು? ದೇವರೇ. ಅಂದರೆ ಪ್ರತಿಯೊಬ್ಬೊಬ್ಬರು ವಾಸ ಮಾಡ್ತಿರುವಂತಹ ಸ್ಥಳವನ್ನು ಯಾರು ಡಿಸೈಡ್ ಮಾಡ್ತಿದ್ದಾರೆ? ದೇವರು. ನೀವೊಂದು ಮೂರ್ತಿಯನ್ನು ಮಾಡಿದ್ರೆ ಈ ಮೂರ್ತಿ ಎಲ್ಲಿರಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಅದರ ವಾಸಸ್ಥಾನವನ್ನು ಯಾರು ಡಿಸೈಡ್ ಮಾಡ್ತಾರೆ? ನೀವು. ನಮಗೆ ಅರ್ಥ ಆಗ್ತಿದೆಯಾ ಕಾಂಟ್ರಾಡಿಕ್ಷನ್? ದೇವರು ಅಂದರೆ ನೀವು ಮಾಡಿರುವಂತಹದನ್ನು ಮಾಡಿಸ್ಕೊಡುವಂತಹದ್ದಲ್ಲ. ಅವರು ಅಂದ್ಕೊಂಡಿರುವಂತಹ ಜಾಗದಲ್ಲಿ ನಿಮ್ಮನ್ನು ಇಡುವಂಥವ್ರು ದೇವರು. ಅವ್ರು ಅಂದ್ಕೊಂಡಿರುವಂತಹ ಆಯುಷ್ಕಾಲದಲ್ಲಿ ನಿಮ್ಮನ್ನು ಬದುಕಿಸುವಂಥವ್ರು ದೇವರು. ಅವ್ರು ಅಂದ್ಕೊಂಡಿರುವಂಥ ಊರಲ್ಲಿ ನಿಮ್ಮನ್ನು ಹುಟ್ಟಿಸುವಂಥವ್ರು ದೇವರು. ನಿಜನಾ? ಸುಪ್ರೀಮಸಿ ಇಲ್ಲ ಅಂದರೆ, ಸಾವರ್ನಿಟಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ಸಾರ್ವಭೌಮತ್ವ ಇಲ್ಲ ಅಂತ ಹೇಳಿದ್ರೆ ಅವರು ದೇವರು ಆಗೋದಿಲ್ಲ. ಅವ್ರು ಅಂದ್ಕೊಂಡಿರುವಂಥದ್ದು ಮಾಡಲಿಕ್ಕಾಗಬೇಕು ಅವರ ಕೈಯಲ್ಲಿ. ಅಷ್ಟು ಶಕ್ತಿ ಇಲ್ಲ ಅಂದರೆ ದೇವರು ಹೆಂಗಾಗ್ತಾರೆ ಪ್ರಿಯರೇ? ತಾನಿಗೇನಾದರೂ ಅಂದ್ಕೊಂಡ್ರೆ ಅದನ್ನು ಮಾಡುವಂಥವ್ರು ಆಗದೆ ಹೋದರೆ ದೇವರು ಹೆಂಗಾಗ್ತಾರೆ? ಅಷ್ಟು ಶಕ್ತಿ ಇಲ್ಲದೆ ಹೋದರೆ. ಹೌದಲ್ವ? ಯೋಚನೆ ಮಾಡಿ. ನಾನು ಮತ್ತೆ ಹೇಳ್ತಿದ್ದೀನಿ, ನೀವು ಹೊರಗಡೆ ಹೋಗಿ ಇದನ್ನು ನೀವು ಹೆಂಗೆ ಹೇಳ್ತಿದ್ದೀರೋ ಹಾಗೆ ಹೇಳಿದ್ರೆ ಪಕ್ಕ ಬಯಸ್ಕೊಳ್ತೀರ. ಹಂಗೆ ಹೇಳುವಂತಹದ್ದಲ್ಲ. ನೀವಿದನ್ನು ಚೆನ್ನಾಗಿ ಗ್ರಹಿಸಿ, ನೀವಿದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ನೀವಿದರಲ್ಲಿ ದೃಢವಾಗಿ ಬಲವಾಗಿ ನಿಂತು ಅದಾದ ನಂತರ ಹೊಸಬರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಬೇಕು. ಇದನ್ನು ಅವ್ರು ಯೋಚನೆ ಮಾಡಬೇಕು ಕೂತ್ಕೊಂಡು, ಹೌದಲ್ವಾ ಅಂತ ಹೇಳಿ ಕೋಪ ಬರೆಸಬಾರ್ದು. ಓಕೆ, ಫಸ್ಟ್ ಪಾಯಿಂಟನ್ನು ನೋಡಿ ಮುಗಿಸಿದ್ವಿ. ಫಸ್ಟ್ ಪಾಯಿಂಟ್, ದೇವರಿಗಿರಬೇಕಾಗಿರುವಂತಹ ಮೊದಲನೇ ಲಕ್ಷಣ ಏನು ಅಂತ ಹೇಳಿ ನೋಡ್ಕೊಂಡ್ವಿ. ಸಾರ್ವಭೌಮತ್ವ, ಸಾವರ್ನಿಟಿ, ಸುಪ್ರೀಮಸಿ. ಸೆಕೆಂಡ್ ಪಾಯಿಂಟ್, ಎರಡನೇ ಗುಣಲಕ್ಷಣ, ಮನುಷ್ಯರ ಕೈಯಿಂದ ಕಲ್ಪಿತವಾಗಿರುವಂತಹದ್ದು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಯಾವುದನ್ನಾದರೂ ಸ್ಥಾಪನೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಅದು ದೇವರಾಗಲಿಕ್ಕೆ ಅಸಾಧ್ಯ. ಸೆಕೆಂಡ್ ಪಾಯಿಂಟ್ ಏನು ಹಾಗಿದ್ರೆ, ಮನುಷ್ಯರ ಕೈಯಿಂದ ಮಾಡಲ್ಪಡದೇ ಇರುವಂತಹವರೇ ದೇವರು. ಮನುಷ್ಯರು ಸೃಷ್ಟಿ ಮಾಡುವಂತಹದ್ದು ಅಸಾಧ್ಯವಾಗಿರುವಂಥವರೇ ದೇವರು. ಅದೇ 115ನೇ ಕೀರ್ತನೆಯಲ್ಲಿ ಒಂದಷ್ಟು ಸಾಲುಗಳನ್ನು ಬರೆಸಿದ್ದಾರೆ. ನಾವೇ ಸಾಕಷ್ಟು ಸರಿ ಹೇಳಿದ್ದೀವಿ ಈ 115ನೇ ಅಧ್ಯಾಯ 4ನೇ ವಚನವನ್ನು ಅನ್ಯ ಜನರ ಮುಂದೆ ಓದಬಾರ್ದು ಅಂತ. ಕನ್ಸಿಡರಿಂಗ್ ಎಲ್ಲ MBTH ವಿದ್ಯಾರ್ಥಿಗಳಿಗೆ ಈ ಅಂಶ ಆಗಿರೋದರಿಂದ, ಹಾಗೆ ಇಲ್ಲಿ ಸಭೆಯಲ್ಲಿರುವಂಥವರೆಲ್ಲರೂ ಸಹ ಭಕ್ತಿಯಲ್ಲೇ ಇರುವಂತಹ ವಿಶ್ವಾಸಿಗಳಾಗಿರೋದರಿಂದ ಧೈರ್ಯವಾಗಿ ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಓಕೆ, 115:4, ಅವರ ವಿಗ್ರಹಗಳು ಬೆಳ್ಳಿ ಬಂಗಾರವುಗಳಷ್ಟೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ವಿಗ್ರಹ ಯಾರ ಕೈ ಕೆಲಸ? ಮನುಷ್ಯರ ಕೈ ಕೆಲಸ. ಮನುಷ್ಯರ ಕೈ ಕೆಲಸ ದೇವರಾಗ್ಲಿಕ್ಕಾಗತ್ತಾ? ಒಂದು ವಿಗ್ರಹವನ್ನು ನೀವು ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಬಾಯಿಯನ್ನು ಕೊಡ್ತೀರಾ ಇಲ್ವಾ? ನೀವು ಬಾಯಿಯನ್ನು ಮಾಡ್ತೀರಾ? ಓಕೆ, ನೀವು ಮಾಡಿರುವಂತಹ ಬಾಯಿ ವರ್ಕ್ ಆಗುತ್ತಾ? ಮಾತಾಡುತ್ತಾ? ತಿನ್ನುತ್ತಾ? ನಿಮ್ಮ ಬಾಯಿಯನ್ನು ಒಂದು ಸಾರಿ ನೋಡ್ಕೊಳ್ಳಿ. ಮಾತಾಡುತ್ತಾ? ಅದು ತಿನ್ನುತ್ತಾ? ಏನು ಬೇಕಾದರೂ ಮಾಡುತ್ತಾ? ನೀವೊಂದು ವಿಗ್ರಹಕ್ಕೆ ಬಾಯಿಯನ್ನು ಮಾಡ್ತೀರಿ, ಅದಕ್ಕೆ ನೀವು ಕೊಟ್ಟಿರುವಂತಹ ಬಾಯಿ ವರ್ಕ್ ಆಗ್ತಿಲ್ಲ. ಮನುಷ್ಯರ ಕೈ ಕೆಲಸ ಏನಕ್ಕೋಸ್ಕರ ದೇವರಾಗ್ಲಿಕ್ಕೆ ಆಗೋದಿಲ್ಲ ಅಂದರೆ, ನಿಜವಾದ ದೇವರು ಯಾರು ಅಂದರೆ ನಿಮಗೆ ಬಾಯಿ ಕೊಟ್ಟಿರುವಂಥವರು, ನಿಮ್ಮ ಕೈಯಲ್ಲಿ ಬಾಯನ್ನು ಇಡಿಸ್ಕೊಂಡಿರುವಂಥವರಲ್ಲ. ನೀವು ಹೆಂಗೆ ಬಾಯನ್ನು ಕೊಡಬೇಕು ಅಂತ ಅಂದ್ಕೊಳ್ತೀರೋ ಆ ರೀತಿಯಾಗಿರುವಂತಹ ಫಾರ್ಮನ್ನು ಕಲೆಕ್ಟ್ ಮಾಡಿರುವಂಥವರಲ್ಲ ನಿಜವಾದ ದೇವರು ಅಂದರೆ. ನಿಮಗೆ ಬಾಯನ್ನು ಕೊಟ್ಟು ಆ ಬಾಯಿ ಜೀವವುಳ್ಳಂಥದ್ದಾಗಿದೆ. ಅದು ಮಾತಾಡುತ್ತೆ, ಅದು ತಿನ್ನುತ್ತೆ, ಅದು ಅಗಿಯುತ್ತೆ, ಆಹಾರವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ, ಪೀಸಸನ್ನು ಮಾಡುತ್ತೆ ನೀವು ತಿನ್ನುವಂತಹ ಫುಡ್ಡನ್ನು. ನಿಜನಾ? ಈಗ ನೀವು ಹೇಳಿ, ನೀವು ಬಾಯನ್ನು ಇಟ್ಟರೆ ದೇವರಾಗ್ತಾರ? ನಿಮಗೆ ಬಾಯಿಯನ್ನು ಕೊಟ್ಟಿರುವಂಥವ್ರಲ್ವ ದೇವರು. ಅವರು ನಮಗೆ ಕೊಟ್ಟಿರುವಂಥ ಬಾಯಿಗೂ ನಾವು ವಿಗ್ರಹಕ್ಕೆ ಕೊಟ್ಟಿರುವಂಥ ಬಾಯಿಗೂ ಒಂದು ಸಾರಿ ನೋಡಿ ಹೋಲಿಕೆಯನ್ನು. ನೆಕ್ಸ್ಟ್, ಕಿವಿಯನ್ನು ಕೊಡ್ತೀರ ವಿಗ್ರಹಕ್ಕೆ, ಕೇಳಿಸುತ್ತಾ? ವರ್ಕ್ ಆಗುತ್ತಾ? ಅದು ಇಲ್ಲ. ದೇವರು ನಮಗೆ ಕೊಟ್ಟಿರುವಂಥದ್ದು ವರ್ಕ್ ಆಗ್ತಿದೆಯಾ?
ಈಗ ನೀವು ಯೋಚನೆ ಮಾಡಿ, ನಮ್ಮ ಕಿವಿ ಕೊಟ್ಟಿರುವಂಥವು ದೇವ್ರ, ಅಥವಾ ನಾವು ಯಾರಿಗಾದ್ರೂ ಕಿವಿ ಇಟ್ಟರೆ ಅವ್ರು ದೇವ್ರಾಗ್ತಾರಾ? ವರ್ಕ್ ಆಗುವಂತಹ ಕಿವಿಯನ್ನು ಕೊಟ್ಟಿದ್ದಾರಲ್ವಾ, ಕೇಳಿಸ್ಕೊಳ್ಳುವಂಥ ಕಿವಿಯನ್ನು ಕೊಟ್ಟಿದ್ದಾರಲ್ವಾ, ಮಾತಾಡುವಂತಹ ಬಾಯಿಯನ್ನು ಕೊಟ್ಟಿದ್ದಾರಲ್ವಾ, ಅವರಲ್ವ ದೇವರು. ನೀವೊಂದು ಮೂರ್ತಿಗೆ ಬಾಯಿಯನ್ನು, ನೀವೊಂದು ಮೂರ್ತಿಗೆ ಕಿವಿಯನ್ನು, ನೀವು ಮೂಗನ್ನು, ನೀವು ಕಣ್ಣನ್ನು, ಅದು ಕಾಣಿಸೋದಿಲ್ಲ. ನೀವು ಮಾಡಿರ್ತೀರ ಅಷ್ಟೇ ಕಣ್ಣನ್ನು, ಅದು ಕಾಣಿಸುತ್ತಾ? ಅದಕ್ಕೆ ದೇವರು ನಮಗೆ ಕೊಟ್ಟಿರುವಂತಹದನ್ನು ನೋಡಿ ಕಣ್ಣನ್ನು ಒಂದ್ಸಾರಿ ಹತ್ತಿರ ಇರುವಂತಹದನ್ನು ನೋಡುತ್ತೆ, ದೂರ ಇರುವಂತಹದ್ದು ನೋಡುತ್ತೆ, ಆ ಕಡೆ ಇರುವಂತಹ ತಿರುಗುತ್ತೆ, ಈ ಕಡೆ ತಿರುಗುತ್ತೆ, ಪಟ್ ಅಂತ ಹೇಳಿ. ಅಲ್ಲಿ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳು ಒಂದು ವಾಕ್ಯ ಹೇಳ್ತಿರ್ತಾರಲ್ವ, ಆ ಕಡೆಗೆ ಫೋಕಸ್ ಮಾಡಬೇಕಂದ್ರೆ ಕ್ಯಾಮ್ರಾ ಏನು ಮಾಡಬೇಕು? ತಿರುಗಿಸ್ಬೇಕು. ನೀವು ತಿರುಗಿಸ್ತೀರಾ ನಿಮ್ಮ ಕಣ್ಣನ್ನು? ಇಲ್ಲಿರುವಂತಹ ವ್ಯಕ್ತಿಯನ್ನು ನೋಡಲಿಕ್ಕೆ, ಅಲ್ಲಿರುವಂತಹ ವ್ಯಕ್ತಿಯನ್ನು ನೋಡಲಿಕ್ಕೆ ನಿಮ್ಮ ಬಾಡಿ ತಿರುಗಿಸ್ತಾರೆ ಯಾವತ್ತಾದರೂ? ಆಟೋಮ್ಯಾಟಿಕ್ಕಾಗಿ ನಿಮ್ಮ ಕಣ್ಣು ರೊಟೇಟ್ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ. ಈ ರೀತಿ ಕಣ್ಣನ್ನು ಸೃಷ್ಟಿ ಮಾಡಿರುವಂತಹ ದೇವ್ರ, ಅಥವಾ ನೀವು ಒಂದು ಸ್ಟ್ಯಾಟಿಕ್ ಆಗಿರುವಂತಹ ಒಂದು ಕಣ್ಣಿನ ರೂಪವನ್ನು ಕೊಟ್ಟಿದ ತಕ್ಷಣ ಅದು ಕಂಡಿಲ್ಲ ಅಂದರೂ ದೇವರಾಗೋಗುತ್ತಾ? ನಾನು ಆಗಲೇ ಹೇಳಿದೆ. ಅದಕ್ಕೆ ನಿಜ ಹೇಳಬೇಕಾದ್ರೆ ಮೂರ್ತಿಗಳಿಗೆ ಮನುಷ್ಯರು ದೇವರು, ಮನುಷ್ಯರಿಗೆ ಮೂರ್ತಿಗಳಲ್ಲ, ಮೂರ್ತಿಗಳಿಗೆ ಮನುಷ್ಯರು ದೇವರು. ಯಾಕೆಂದರೆ ಆ ಮೂರ್ತಿಗಳನ್ನು ಸೃಷ್ಟಿ ಮಾಡಿರುವಂತಹವರು ಮನುಷ್ಯರು. ಎರಡನೇ ಪಾಯಿಂಟ್ ಏನಂತ ಹೇಳಿ ಮಾತಾಡ್ಕೊಳ್ತಿದ್ದೀವಿ, ಮನುಷ್ಯರ ಕೈಯಿಂದ ಸ್ಥಾಪನೆ ಆಗಿರುವಂತಹದ್ದು ಯಾವತ್ತಿಗೂ ಸಹ ದೇವರಾಗಲಿಕ್ಕೆ ಆಗೋದಿಲ್ಲ. ನೀವು ಕೊಟ್ಟಿರುವಂತಹ ಯಾವ ಪಾರ್ಟ್ಸು ಸಹ ವರ್ಕ್ ಆಗೋದಿಲ್ಲ, ನೋಡ್ಲಿಕ್ಕೆ ಮಾತ್ರ ಇರುತ್ತೆ ಮೂರ್ತಿ ಹತ್ರ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವೂ, ನಾಲಿಗೆ ಗೊತ್ತಿಲ್ಲ ನನಗೆ. ಓಕೆ, ಇಷ್ಟು ಐಟಮ್ಗಳನ್ನು ಕೊಟ್ಟಿದ್ದೀರ, ಅದರಲ್ಲಿ ಯಾವುದೂ ಸಹ ವರ್ಕ್ ಆಗೋದಿಲ್ಲ, ಯಾವುದೂ ಸಹ ಕೆಲಸಕ್ಕೆ ಬರೋದಿಲ್ಲ. ಮನುಷ್ಯರ ಕೈಯಿಂದ ಸ್ಥಾಪನೆಯಾಗಿರುವಂತಹದ್ದು ದೇವರು ಆಗಲಿಕ್ಕಾಗೋದಿಲ್ಲ. ಅದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ದೇವರು ಸೊಲೊಮೋನನ ಹತ್ರ, ದಾವೀದನ ಹತ್ರ, ನೀವು ಎಂಥ ಆಲಯವನ್ನು ಕಟ್ಟಿದ್ರು ನಾನು ಅದರಲ್ಲಿ ವಾಸ ಮಾಡೋದಿಲ್ಲ. ಅವ್ರಿಗೆ ಬೇಜಾರಾಗಬಾರ್ದು ಅಂತ ಬೇರೆ ಟೋನಲ್ಲಿ ಹೇಳ್ಬೋದು, ಆದರೆ ಅದರ ಅರ್ಥ ಒಂದೇ, ಏನು? ಹಸ್ತಕೃತ್ಯ ನಿವಾಸಗಳಲ್ಲಿ ನಾನು ವಾಸ ಮಾಡೋದಿಲ್ಲ. ಬೇಡ, ಕಟ್ಟಬೇಡಿ ನನಗೋಸ್ಕರ, ಅದಾಗದೇ ಇರುವಂತಹ ಕೆಲಸ. ನೀವು ಕಟ್ಟಿರುವಂತಹ ಆಲಯದಲ್ಲಿ ನಾನು ಬಂದು ವಾಸ ಮಾಡಿದ್ರೆ ನಾನು ದೇವ್ರ ಹೆಂಗೆ ಆಗ್ತೀನಿ? ನಿಜನಾ? ನೀವು ಕಟ್ಟಿರುವಂತಹ ಆಲಯದಲ್ಲಿ ನಾನು ಬಂದು ವಾಸ ಮಾಡಿದ್ರೆ ನಾನು ದೇವ್ರ ಹೆಂಗೆ ಆಗ್ತೀನಿ? ನಿಜನಾ? ಅದು ದೇವರ, ನಾವು ಹಳೆ ಒಡಂಬಡಿಕೆಯಲ್ಲಿ ಸೊಲೊಮೋನನಿಗೆ, ದಾವೀದನಿಗೆಲ್ಲ ದೇವರು ಮಾತಾಡಬೇಕಾದ್ರೆ ಪಾಪ ಬೇಜಾರಾಗಬಾರ್ದು ಅಂತ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತೇನೋ ಹೇಳ್ತಾರೆ. ಆದರೆ ಅದರ ಹಿಂದೆ ಇರುವಂತಹ ಭಾವನೆ ಅಷ್ಟೇ. ಅವ್ರು ಬಂದು ವಾಸ ಮಾಡಿದ್ರೆ ಅವ್ರು ಯಾವತ್ತಿಗೂ ದೇವರಾಗೋದಿಲ್ಲ. ಹಸ್ತಕೃತ್ಯ ನಿವಾಸಗಳಲ್ಲಿ ವಾಸ ಮಾಡುವಂಥವರು ಅಥವಾ ಹಸ್ತಕೃತ್ಯದಿಂದ ನಿರ್ಮಾಣ ಆಗಿರುವಂತಹ ಆಕಾರಗಳು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ನೋಡಿದಂತಹ ಸೆಕೆಂಡ್ ಪಾಯಿಂಟ್. ಓಕೆ, ಥರ್ಡ್ ಪಾಯಿಂಟ್ಗೆ ಹೋಗ್ತಾ ಈ ಭೂಮಿಯ ಮೇಲೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಇವರು ಎಂಥವರು? ನದಿಯನ್ನು ಆರಾಧನೆ ಮಾಡುವಂಥವರು ದೇವರು ಅಂತ, ನದಿ ನೀರನ್ನು ಆರಾಧನೆ ಮಾಡುವಂಥವರು, ಪ್ರಾಣಿಯನ್ನು ದೇವರು ಅಂತ ಹೇಳಿ ನೋಡುವಂಥವರು. ಇದರ ಹಿಂದೆ ಒಂದು ಸಬ್ಜೆಕ್ಟನ್ನು ಸಹ ಮಾತಾಡ್ಕೊಂಡಿದ್ವಿ ಇದರ ಕುರಿತಂತೆ, ಹೌದಾ? ಆ ಥರದವ್ರು ಇದ್ದಾರೆ ಭೂಮಿಯ ಮೇಲೆ. ನದಿ ನೀರನ್ನು ಆರಾಧನೆ ಮಾಡುವಂಥವರು ಇದ್ದಾರಾ? ದೇವರು ಅಂತ ಆರಾಧನೆ ಮಾಡುವಂಥವ್ರು ಇದ್ದಾರೆ. ಪ್ರಾಣಿಯನ್ನು ಆರಾಧನೆ ಮಾಡುವಂಥವ್ರು ನೀವು ನೋಡಿದ್ದೀರಾ ಇಲ್ವಾ? ದೇವರು ಅಂತ ಹೇಳಿ. ನದಿ ನೀರು ದೇವರಾಗ್ತಾರ? ಯಾಕೆ ದೇವರಾಗೋದಿಲ್ಲ ಹೇಳಿ? ಯಾಕೆ ದೇವರಾಗೋದಿಲ್ಲ ನದಿ ನೀರು? ಫಸ್ಟ್ ಪಾಯಿಂಟಿಗೆ ಲಿಂಕ್ ಮಾಡಿ ನೋಡಿ. ನೀವು ನದಿ ನೀರನ್ನು ಹೇಗೆ ಬೇಕೋ ಹಂಗೆ ತಿರುಗಿಸ್ತೀರ. ನಿಮ್ಮ ಊರಿಗೆ ನೀರು ಬರ್ತಿಲ್ಲ ಅಂತ ಅಂದ್ಕೊಳ್ಳಿ, ನದಿ ಹರಿತಿದೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಅಣೆಕಟ್ಟು ಕಟ್ತೀರಾ, ಹೌದಲ್ವ? ಅದು ಸ್ಟ್ರೈಟಾಗಿ ಕೆನಾಲ್ ಎಲ್ಲಿಗೆ ಬರಬೇಕು? ನಿಮ್ಮ ಊರಿಗೆ ಬರಬೇಕು, ಹೌದಾ? ಹಾಗಾದರೆ ನದಿ ನೀರು ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ನಿನ್ನ ಪಾಡಿಗೆ ನೀನು ಹೋಗೋ ಹಂಗಿಲ್ಲ, ನನಗಿಷ್ಟ ಆಗಬೇಕು, ಆಗುವಂತೆ ನೀನು ಬರಬೇಕು ಅಂತ ಯಾರಂದರು? ನೀವಂದ್ರಿ. ನಿಮ್ಮಿಷ್ಟ ಬಂದಂತೆ ಅದನ್ನು ತಿರುಗಿಸ್ತಿದ್ದೀರ, ಅದರ ಇಷ್ಟ ಬಂದಂತೆ ಅದನ್ನು ಹರಿಯುವಂತೆ ನೀವು ಬಿಡುತ್ತಿಲ್ಲ. ಅದಕ್ಕೆ ಯಾವ ಶಕ್ತಿ ಇಲ್ಲ ಹೇಳಿ ಪಾಪ? ಅದಕ್ಕಿಷ್ಟ ಬಂದಂತೆ ಮಾಡುವಂತಹ ಶಕ್ತಿ ಅದಕ್ಕೆ ಇಲ್ಲ. ದೇವರು ಅಂದರೆ ಯಾರು? ತಾನೇನು ಅಂದ್ಕೊಳ್ತಾರೋ ಅದನ್ನು ನೆರವೇರಿಸುವಂತಹ ಶಕ್ತಿ ಇರುವಂಥವರು, ತನಗಿಷ್ಟ ಬಂದಂತೆ ಮಾಡುವಂಥವರು ದೇವರು. ನೀವು ನದಿ ನೀರನ್ನು ತಿರುಗಿಸ್ತೀರ, ಅಣೆಕಟ್ಟು ಕಟ್ತೀರಾ, ಇನ್ನೊಂದು ಕಡೆಗೆ ಎಳ್ಕೊಳ್ತೀರಾ, ಏನೇನೇನೋ ಮಾಡ್ತಿರ್ತೀರ, ಹೌದಾ ಇಲ್ವಾ? ಇನ್ನು ಪ್ರಾಣಿ, ಒಂದು ಪ್ರಾಣಿಯನ್ನು ನೀವು ಆರಾಧನೆ ಮಾಡಬೇಕಾದ್ರೆ ಆ ಪ್ರಾಣಿಯ ಪರಿಸ್ಥಿತಿ ನೋಡಿ ಪ್ರಿಯರೇ ಒಂದು ಸಾರಿ. ಸಾಕಷ್ಟು ಜನ ಬೇರೆ 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 ಪ್ರಾಣಿಗಳನ್ನು ಆರಾಧನೆ ಮಾಡ್ತಾರೆ ದೇವರು ಅಂತ. ಉದಾಹರಣೆಗೆ ನಾಯಿಯನ್ನು ತಗೊಳ್ಳೋಣ. ಆ ನಾಯಿಗೆ ನೀವು ಊಟ ಹಾಕಿದ್ರೆ ಅದಕ್ಕೆ ಊಟ, ಇಲ್ಲಾಂದರೆ ಇಲ್ಲ. ನಿಜನೇ ಇಲ್ವಾ? ಹೌದಾ? ನಿಮ್ಮ ಮನೆ ನೀವು ಮತ್ತೆ ಹೋದಾಗ ನಿಮ್ಮ ಏರಿಯಾದಲ್ಲಿರುವಂತಹ, ನಿಮ್ಮ ಬೀದಿಯಲ್ಲಿರುವಂತಹ ನಾಯಿಗಳ ಕಡೆ ಸುಮ್ಮನೆ ಹಂಗೆ ಗಮನ ಹರಿಸಿ. ಪಾಪ ಆ ಕಡೆಯಿಂದ ಈ ಕಡೆ ಬಿಸಿಲು ಬಂದರೆ ಆ ಕಡೆ ಹೋಗಿ ಮಲ್ಕೊಳ್ಳುತ್ತೆ, ಆ ಕಡೆ ಬಿಸಿಲು ಬಂದರೆ ಈ ಕಡೆ ಬಂದು ಮಲ್ಕೊಳ್ಳುತ್ತೆ. ಅದಕ್ಕೆ ಇರ್ಲಿಕ್ಕೆ ಒಂದು ನಿವಾಸ ಸ್ಥಾನವೂ ಇಲ್ಲ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ನಿಮ್ಮ ಮನೇಲಿ ಏನಾದರೂ ಮಿಕ್ಕಿದ್ರೆ ಅದಕ್ಕೆ ಊಟ, ಮಿಕ್ಕಿಲ್ಲ ಅಂದರೆ ಊಟ ಇಲ್ಲ. ಅದೇನಾದರೂ ಪರಿಸ್ಥಿತಿ. ಈಗ ನೀವು ಯೋಚನೆ ಮಾಡಿ, ಅದು ದೇವ್ರು ಹೆಂಗಾಗತ್ತೆ? ದೇವರು ಅಂದರೆ ಯಾರು? ಸ್ವತಂತ್ರರು, ತನಗಿಷ್ಟ ಬಂದಿರುವಂಥದ್ದನ್ನು ನಡೆಸುವಂಥವರು. ಅದಕ್ಕೂ ಇಷ್ಟ ಇದೆ ಮನಸ್ಸಿನಲ್ಲಿ ಚಿಕನ್ ತಿನ್ನಬೇಕು ಅಂತ, ನಡೆಸ್ಲಿಕ್ಕಾಗತ್ತಾ? ಮಟನ್ ತಿನ್ನಬೇಕು ಅಂತ ಅದಕ್ಕೂ ಇಷ್ಟ ಇದೆ ಮನಸ್ಸಿನಲ್ಲಿ, ಆಗತ್ತಾ? ಇಲ್ಲ.
ಅದನ್ನೇ ಸತ್ಯವೇದದಲ್ಲಿ ದೇವರು ಹಳೆಯ ಒಡಂಬಡಿಕೆಯಲ್ಲಿ ತುಂಬ ಬಾಧೆ ಪಡ್ತಾರೆ ದೇವರು ಈ ವಿಚಾರದ ನಿಮಿತ್ತ. ಅವರು ಬಸವನನ್ನು ಪೂಜಿಸ್ತಿರ್ತಾರಲ್ವ ಇಸ್ರಾಯೇಲ್ಯರು, ಅವಾಗ ತುಂಬ ಬಾಧೆ ಪಡ್ತಾರೆ ದೇವರು. ನಿಮ್ಮನ್ನು ಕಾಪಾಡಿದ್ದು, ನಿಮ್ಮನ್ನು ಕಾದಿದ್ದು ಇದೆಲ್ಲ ನೋಡಿದ್ರೆ ನನ್ನ ಆಕಾರ ಬಸವನ ಆಕಾರ ಒಂದೇ ಅಂತ ನಿಮ್ಗೆ ಅನ್ಸುತ್ತಾ? ಆ 4 ಕಾಲಿರುವಂಥ ಒಂದು ಪ್ರಾಣಿ ನಿಮ್ಮನ್ನು ಕಾಪಾಡಿತು ಐಗುಪ್ತ ದೇಶದಿಂದ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಹೇಳಿ ದೇವರು ಒಂದು ರೀತಿಯಾಗಿ ಕಣ್ಣೀರು ಹಾಕುವಂತಹ ಮನಸ್ಥಿತಿಯಿಂದ ಮಾತಾಡ್ತಾರೆ ಮನುಷ್ಯರ ಹತ್ರ. ಇದಿಷ್ಟ ಆಗದೇ ಇರುವಂತಹದ್ದು ಪ್ರಾರಂಭದಿಂದಲೂ ಸಹ ತನ್ನ ಸ್ಥಾನವನ್ನು ಇನ್ನೊಬ್ಬರು ತಗೊಳ್ಳುವಂತಹದ್ದು. ಯಾಕಂದರೆ ದೇವರು ಎಷ್ಟು ಮಾಡಿದಾರೋ ಮನುಷ್ಯರಿಗೆ ಅಷ್ಟನ್ನು ಯಾರೂ ಮಾಡಿಲ್ಲ. ಸ್ಥಾನ ತಗೊಂಬಿಟ್ರೆ ದೇವರಿಂದ ದೂರ ಮಾಡಲಿಕ್ಕೋಸ್ಕರ ಮನುಷ್ಯರು ದೇವರಿಗೆ ಶಾಶ್ವತವಾಗಿ ದೂರ ಆಗ್ತಾರೆ. ಅದಕ್ಕೋಸ್ಕರನೇ ಸಬ್ಜೆಕ್ಟನ್ನು ಸಹ ಯೋಚನೆ ಮಾಡ್ತಿರುವಂತಹದ್ದು. ನಮಗೆ ನಿಜವಾದ ದೇವರು ಯಾರು ಅನ್ನುವಂತಹದ್ದು ಸ್ಪಷ್ಟವಾಗಿ ಅರ್ಥ ಆಗಬೇಕು. ನಾವು ದೇವರನ್ನು ನಂಬಿದ್ದೀವಲ್ವಾ, ಸಂತೋಷ ಆಗಬೇಕು ಈ ಸಬ್ಜೆಕ್ಟನ್ನು ಕೇಳಬೇಕಾದ್ರೆ. ಅಪ್ಪ ನಾನು ನಿಜವಾದ ದೇವರನ್ನೇ ನಂಬಿದ್ದೀನಿ, ಪರಿಶೋಧನೆ ಮಾಡಿ ನಂಬಿದ್ದೀನಿ ಅಂತ ಹೇಳಿ. ಹೌದಾ? ಒಂದಷ್ಟು ವಚನಗಳನ್ನು ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ. ಪ್ರಾಣಿಗಳು ಏನಕ್ಕೋಸ್ಕರ ದೇವರಾಗಲಿಕ್ಕಾಗೋದಿಲ್ಲ? ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ ಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ದೇವರು ಏನು ಮಾಡೋದಿಲ್ಲ ಹೇಳಿ? ಮನುಷ್ಯರ ಕೈಯಿಂದ ಆಹಾರ ಬೇಕು, ತಿಂಡಿ ಬೇಕು, ಹಸಿವಾಗ್ತಿದೆ, ಇದನ್ನು ತಂದುಕೊಡಿ, ಅದನ್ನು ತಂದುಕೊಡಿ ಅಂತ ಹೇಳಿ ಕೇಳುವುದಿಲ್ಲ. ಈಗ ನೀವು ಯಾವ ಪ್ರಾಣಿಯನ್ನು ಭೂಮಿಯ ಮೇಲೆ ಬೇಕಾದರೂ ತಗೊಳ್ಳಿ, ಹಸಿವಾದರೆ ನಿಮ್ಮ ಮನೆ ಸುತ್ತಮುತ್ತ ನೀವು ಯಾವ ಪ್ರಾಣಿಯನ್ನು ದೇವರು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ತೀರೋ ಆ ಪ್ರಾಣಿಯನ್ನು ಉದಾಹರಣೆಗೋಸ್ಕರ ಕನ್ಸಿಡ್ರೇಷನ್ಗೆ ತೊಗೊಳ್ಳಿ. ಅದು ಆಹಾರ ಹಸಿವಾದರೆ ಎಲ್ಲಿ ಬರುತ್ತೆ? ನೀವೊಂದು ಬೆಕ್ಸಾಕಿದ್ದೀರ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ, ಎಲ್ಲಿ ಬರುತ್ತೆ ಹಸಿವಾದರೆ? ನಿಮ್ಮ ಹತ್ರ ಬರುತ್ತಾ? ನಿಮ್ಮ ಕಾಲ ಹತ್ರ ಬಂದು ಸುತ್ತಾ ಇರುತ್ತಾ? ಏನು ಅಂತ ಏನಕ್ಕೆ ಸುತ್ತುತ್ತಿದೆ? ಹಸಿವಾಗಿದೆ, ಹಾಲು ಹಾಕು ಅಂತ ಹೇಳಿ. ಹೌದಾ? ನಾಯಿಗೆ ಹಸಿವಾಯಿತು ಅಂತ ಅಂದ್ಕೊಳ್ಳಿ, ಏನು ಮಾಡುತ್ತೆ? ನಿಮ್ಮ ಹತ್ರ ಬರುತ್ತೆ, ನಿಮ್ಮ ಹತ್ರ ಓಡಿ ಬರುತ್ತೆ, ಬೊಗಳ್ತಾನೆ ಇರುತ್ತೆ ನೀವು ಅನ್ನ ಹಾಕೋವರೆಗೂ. ಯಾರ ಮುಂದೆ ಕೈ ಚಾಚ್ತಿದೆ ಅದಕ್ಕೆ ಆಹಾರ ಬೇಕು ಅಂದರೆ? ನಿಮ್ಮ ಮುಂದೆ. ದೇವರು ಏನು ಮಾಡೋದಿಲ್ವಂತೆ? ಕೊರತೆ ಇದ್ದವನಂತೆ ಮನುಷ್ಯರ ಮುಂದೆ ಕೈ ಚಾಚೋದಿಲ್ಲ. ಈಗ ಹೇಳಿ, ಪ್ರಾಣಿಗಳು ದೇವರೇನಾ? ಹಾಗೆ ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆಗಳು 50ನೇ ಅಧ್ಯಾಯ 12ನೇ ವಚನ. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ? ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಹೌದಾ? ನಾಯಿಗೆ ಹಸಿವಾದರೆ ಯಾರ ಹತ್ರ ಹೇಳ್ಕೊಳ್ಳುತ್ತೆ? ಬಂದು ನಿಮ್ಮ ಹತ್ರ. ದೇವರು ಏನಂತಿದ್ದಾರೆ ಗೊತ್ತಾ? ನನಗೆ ಹಸಿವಾದರೆ ನಾನು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳುವುದಿಲ್ಲ. ಇಂಡಿಪೆಂಡೆಂಟ್. ಇದನ್ನು ಸಹ ಹಿಂದೆ ಒಂದು ಸಾರಿ ಮಾತಾಡ್ಕೊಂಡಿದ್ವಿ. ಈ ಪ್ರಪಂಚದಲ್ಲಿ ದೇವರು ಒಬ್ಬರೇ ಇಂಡಿಪೆಂಡೆಂಟ್. ಮಿಕ್ಕಿರುವಂತಹ ಎಲ್ಲರೂ ಸಹ, ಮಿಕ್ಕಿರುವಂತಹ ಸರ್ವ ಸೃಷ್ಟಿಯೂ ಸಹ ಇಂಟರ್ ಡಿಪೆಂಡೆಂಟ್. ದೇವರು ಮಾತ್ರ ಸ್ವತಂತ್ರರು, ಯಾರ ಆಧಾರವೂ ಸಹ ಇಲ್ಲದೆ ಬದುಕಬಲ್ಲ ಶಕ್ತಿ ಇರುವಂಥವರು. ಇನ್ನು ಉಳಿದಿರುವಂಥವರೆಲ್ಲ ಯಾರು? ಉಳಿದಿರುವಂಥವರೆಲ್ಲ ಇಂಟರ್ ಡಿಪೆಂಡೆಂಟ್. ನಾವು ಇನ್ನೊಬ್ಬರ ಮೇಲೆ ಆಧಾರ ಮಾಡ್ಕೊಂಡು ಬದುಕಬೇಕು, ಇನ್ನೊಬ್ಬರನ್ನ ಆಧಾರ ಮಾಡ್ಕೊಂಡು ಬದುಕಬೇಕು. ಭೂಮಿಯ ಮೇಲೆ ಮನುಷ್ಯರು ಬದುಕಬೇಕಾದ್ರೆ ಮರ ಇರಬೇಕು, ಹಣ್ಣು ತಿನ್ಲಿಕ್ಕೆ. ನಾವು ಭೂಮಿಯ ಮೇಲೆ ಮನುಷ್ಯರು ಬದುಕಬೇಕು ಅಂದರೆ ಬೆಳೆ ಬೆಳಿಬೇಕು. ಅಂದರೆ ಅದರ ಮೇಲೆ ಡಿಪೆಂಡ್ ಆಗ್ತಿದ್ದೀವ ನಾವು? ದೇವರೊಬ್ಬರು ಮಾತ್ರ ಯಾರನ್ನೂ ಆಧಾರ ಮಾಡಿಕೊಂಡು ಬದುಕುವಂತಹ ಅವಶ್ಯಕತೆ ಇಲ್ಲದೆ ಇರುವಂಥವರು. ಏಕೆಂದರೆ ಸಮಸ್ತವು ದೇವರದ್ದಲ್ಲವೇ? ಅದೇ ವರ್ಷ ಹೇಳ್ತಿರುವಂತಹದ್ದು. ಓಕೆ, ಇದರಿಂದ ಏನು ಅರ್ಥ ಆಗ್ತಿದೆ ನಮಗೆ? ಒಂದು ಪ್ರಾಣಿ ಯಾವ ಕಾರಣಕ್ಕೂ ಸಹ ದೇವರಾಗಲಿಕ್ಕೆ ಆಗೋದು. ನಾನು ಆಗಲೇ 100 ಕೋಟಿ ದೇವರುಗಳು ಅಂತ ಹೇಳಿದ್ನಲ್ವ? ಆ 100 ಕೋಟಿ ಮನುಷ್ಯರು ಮಾಡ್ಕೊಂಡಿರುವಂತಹ ದೇವರುಗಳಲ್ಲಿ ಸಾಕಷ್ಟು ಪ್ರಾಣಿಯ ರೂಪದಲ್ಲಿರುವಂತಹ ದೇವರುಗಳಿದೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ನೋಡ್ತಿದ್ದೇವೆ. ಸಾಕಷ್ಟು ನದಿಗಳನ್ನು ದೇವರು ಅಂತ ಹೇಳಿ ಸಂಬೋಧಿಸಿರುವಂತಹ ಇತಿಹಾಸನೂ ಇದೆ 100 ದೇವರುಗಳಲ್ಲಿ. ಅದಕ್ಕೆ ಆವಾಗಲೇ ಮಾತಾಡ್ಕೊಂಡ್ವಿ. ಅದು ನದಿಯನ್ನು ನಿಮಗಿಷ್ಟ ಬಂದಂತೆ ನೀವು ತಿರುಗಿಸ್ತೀರ. ನದಿ ನೀರು ಗಲೀಜಾಗುವಂತಹ ನೋಡಿದ್ದೀರಾ ಇಲ್ವಾ? ನದಿ ನೀರು ಡರ್ಟಿ ಆಗುವಂತಹದ್ದು ನೋಡಿದ್ದೀರಾ ಇಲ್ವಾ? ಫ್ಯಾಕ್ಟ್ರಿಗಳಿಂದ ತುಂಬ ವಿಷಕಾರಿಯಾಗಿರುವಂತಹ ಪಲ್ಯೂಟನ್ಸ್ ಎಲ್ಲ ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳಿ, ಗಲೀಜಾಗತ್ತಾ? ಮತ್ತೆ ಅದಕ್ಕೆ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟ್ ಏನೇನೋ ಕ್ಲೋರಿನ್ ಇದು ಅದು ಎಲ್ಲ ಹಾಕಿ ಶುದ್ಧೀಕರಿಸ್ತಾರೆ ನದಿ ನೀರನ್ನು. ಗಲೀಜಾಗತ್ತಾ? ಮತ್ತು ಗಲೀಜಾಗುವಂತಹ ನದಿಯನ್ನು ದೇವರು ಅಂತ ಹೆಂಗೆ ಹೇಳಿದ್ವಿ ಪ್ರಿಯರೇ ನಾವು? ನಮ್ಮ ಕಣ್ಮುಂದನೇ ತನ್ನ ಶುದ್ಧತೆಯನ್ನು ಕಳ್ಕೊಳ್ಳುವಂಥ ಒಂದು ನದಿ ನೀರನ್ನು ದೇವರು ಅಂತ ಹೇಳಿ ಹೆಂಗೆ ಹೇಳಿದ್ವಿ ನಾವು? ಹೌದಾ? ಅದು ಆ ನದಿ ನೀರಲ್ಲಿ ಹೆಣವನ್ನು ಹಾಕ್ತೀವಿ, ಇನ್ನೊಂದನ್ನು ಹಾಕ್ತೀವಿ, ಮತ್ತೊಂದನ್ನು ಹಾಕ್ತೀವಿ, ಎಲ್ಲವನ್ನು ಹಾಕಿ ಕೊನೆಯದಾಗಿ ಕನ್ಕ್ಲೂಷನ್ ಕೊಟ್ಟಿದ್ದು ಏನು ಗೊತ್ತಾ?
ಈ ನದಿ ನೀರು ದೇವರು. ಯೋಚನೆ ಮಾಡಿ ಒಂದ್ಸಾರಿ. ಇದನ್ನೆಲ್ಲ ನೋಡ್ತಿರುವಂತಹ ದೇವರು ಎಷ್ಟು ಬಾಧೆ ಪಡ್ತಿರ್ತಾರೆ ಅಂದರೆ, ಪಾಪ ಅಂದರೆ ಅದು ತನ್ನ ಹತ್ತಿರಕ್ಕೂ ಬರದೇ ಇರುವಂಥವರು ದೇವರು. ಅಶುದ್ಧತೆಗೆ ಸ್ವಲ್ಪವೂ ಸಹ ಜಾಗ ಇಲ್ಲದೆ ಇರುವಂಥವರು ದೇವರು. ಅಂಥ ಗುಣವನ್ನು ಹೊಂದಿರುವಂತಹ ದೇವರು ನಾವು ಭೂಮಿಯ ಮೇಲೆ ಮಾಡ್ತಿರುವಂಥ ಕೆಲಸಗಳನ್ನೆಲ್ಲ ನೋಡ್ತಿರ್ತಾರೆ. ಆ ಗಲೀಜಾಗಿರುವಂತಹ ನದಿ ನೀರನ್ನು ದೇವರು ಅಂತೇವೆ. ಈ ಊಟಕ್ಕೋಸ್ಕರ ನಿಮ್ಮ ಹಿಂದೆ ಸುತ್ತುವಂತಹ ನಾಯಿನ ದೇವರು ಅಂತೇವೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ದೇವರು ಅಂದ್ಕೊಳ್ತಿರ್ತಾರೆ, ಏನು ಮಾಡ್ತಿದ್ದಾರೆ, ನಾನು ಎಷ್ಟು ಉನ್ನತವಾಗಿಟ್ಟೆ ಭೂಮಿಯ ಮೇಲೆ ಈ ಮನುಷ್ಯರನ್ನು, ನಿಮಗೆಲ್ಲದರ ಮೇಲೆ ಅಧಿಕಾರ ಇದೆ ಅಂತ ಹೇಳಿದೆ. ಆದರೆ ನನ್ನ ಮಕ್ಕಳು ನನ್ನ ಕರೆಕ್ಟಾಗಿರುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು. ಹೌದಾ? ಇದಕ್ಕೆಲ್ಲ ಕಾರಣ ಒಂದೇ, ನಾವು ಹುಡುಕೋದಿಲ್ಲ ಯಾರು ನಿಜವಾದ ದೇವರು ಅಂತ. ಹುಡುಕಿದ್ರೆ ಅರ್ಥ ಆಗ್ತಿತ್ತು. ಪಾಪ ನಮ್ಗೆ ಸೀರಿಯಸ್ನೆಸ್ಸೇ ಇಲ್ಲ ಅಲ್ವಾ ದೇವರ ವಿಷಯದಲ್ಲಿ. ಓಕೆ, ಈಗ ನೀವು ಕೇಳಿರುವಂತಹ ನದಿಯ ಬಗ್ಗೆ ಮತ್ತು ಪ್ರಾಣಿಯ ಬಗ್ಗೆ ನೀವು ಪಾಯಿಂಟ್ 1ನಲ್ಲಿ ಸೇರಿಸ್ಕೊಳ್ಬಹುದು. ಸಾರ್ವಭೌಮತ್ವ ಅನ್ನುವಂತಹ ಪಾಯಿಂಟ್ ಏನು ಮಾತಾಡ್ಕೊಂಡು ಪ್ರಾರಂಭದಲ್ಲಿ, ಅದರಲ್ಲಿ ಸೇರಿಸ್ಕೊಳ್ಳಿ ಈ 2 ಪಾಯಿಂಟನ್ನು. ಓಕೆ, ಈಗಿನವರೆಗೂ 2 ಪಾಯಿಂಟನ್ನು ಆಲೋಚನೆ ಮಾಡಿ ನೋಡಿದ್ವಿ. ಫಸ್ಟ್ ಪಾಯಿಂಟ್ ಏನು? ಸಾರ್ವಭೌಮತ್ವ. 2ನೇ ವಿಚಾರ, ಮನುಷ್ಯರ ಕೈಯಿಂದ ಕಟ್ಟಲ್ಪಡದೇ ಇರುವಂತಹದ್ದಾಗಿರಬೇಕು. ನೆಕ್ಸ್ಟ್ 3rd ಪಾಯಿಂಟ್, ನಾವು ದೇವರು ಅಂತ ಹೇಳಿ ಯಾರನ್ನಾದರೂ ಕನ್ಸಿಡರ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವರಲ್ಲಿ ಏನಿರಬಾರ್ದು? ಪಾಪ ಇರಬಾರ್ದು. ಪಾಪ ಇರುವಂಥವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಾಕಷ್ಟು ಕಡೆ ಕತೆಗಳನ್ನೆಲ್ಲ ಕೇಳಿದ್ದೀರಲ್ವ? ಯಾರೋ ಒಬ್ಬರು ತಪಸ್ಸು ಮಾಡ್ತಿರ್ತಾರೆ, ಅವ್ರ ಮುಂದೆ ಸ್ತ್ರೀ ಬಂದು ನಾಟ್ಯ ಆಡುತ್ತೋ, ನೃತ್ಯ ಮಾಡ್ತಾಳೋ ಏನೋ ಮಾಡ್ತಾಳೆ, ಆಮೇಲೆ ಕಾನ್ಸಂಟ್ರೇಷನ್ ಹಾಳಾಗಿ ಪಾಪ ನಡೆದೋಗುತ್ತೆ. ದೇವರು ಅಂದರೆ ಏನಾಗಿರಬೇಕು? ಪಾಪ ಇಲ್ಲದೆ ಇರುವಂಥವರು, ಒಂದೇ ಒಂದು ಕಲ್ಮಶವೂ ಸಹ ಇಲ್ಲದೆ ಇರುವಂಥವರು ಆಗಿರಬೇಕು. ಈ ಸಾಕಷ್ಟು ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ಧರ್ಮಗಳನ್ನು ಪರಿಶೀಲನೆ ಮಾಡಿ ನಿಜವಾದ ದೇವರು ಯಾರು ಅಂತ ಹೇಳಿ ಕಂಡು ಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. 2014ನಲ್ಲಿ ಈ ಸ್ಟಡಿಯನ್ನು ಶುರು ಮಾಡ್ತಾರೆ. ಅಂದರೆ ಭೂಮಿಯ ಮೇಲೆ ಈ 100 ಕೋಟಿ ದೇವರುಗಳು ಇದ್ದಾರೆ ಅಂತ ಹೇಳ್ಕೊಳ್ತಾರಲ್ವ, ಇವರಲ್ಲಿ ಪ್ರತಿಯೊಂದೊಂದು ದೇವರನ್ನು ಪರಿಶೋಧನೆ ಮಾಡಿ ಯಾರು ನಿಜವಾದ ದೇವರು ಅಂತ ಹೇಳಿ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಸ್ಟಡಿಯನ್ನು ಶುರು ಮಾಡ್ತಾರೆ. 2019ರಲ್ಲಿ ಮುಗಿಯುತ್ತೆ, ಕನ್ಕ್ಲೂಡ್ ಆಗುತ್ತೆ. 5 ವರ್ಷ ಆದ ನಂತರ ಸ್ಟಡಿ ಮುಗಿಯುತ್ತೆ. ಕೊನೆಯದಾಗಿ ಕನ್ಕ್ಲೂಡ್ ಆಗಿತ್ತು ಏನು ಗೊತ್ತಾ? ಸತ್ಯವೇದದಲ್ಲಿ ಯಾರು ದೇವರು ಅಂತ ಹೇಳಿ ಸೂಚಿಸಲ್ಪಟ್ಟಿದ್ದಾರೋ ಅವರೇ ನಿಜವಾದ ದೇವರು. ಅವರು ಎಲ್ಲ ಪ್ಯಾರಾಮೀಟರ್ಸನ್ನು ತೊಗೊಂಡು, ಅವರು ಕ್ರಿಶ್ಚಿಯನ್ ಅಲ್ಲ, ಪರಿಶೋಧನೆ ಮಾಡಿರುವಂಥವರು ಕ್ರಿಶ್ಚಿಯನ್ ಅಲ್ಲ, ಒಂದು ದೊಡ್ಡ ಕಮಿಟಿ ಅದು. ಇಷ್ಟಕ್ಕೂ ಕಮಿಟಿಯಲ್ಲಿ ಬೇರೆ ಬೇರೆ ಧರ್ಮದವರೆಲ್ಲರೂ ಇದ್ದಾರೆ. ಇಂಡಿಪೆಂಡೆಂಟ್ ಇವ್ಯಾಲ್ಯೂಯೇಷನ್ ನಡೆಯುತ್ತೆ ಈ ವಿಚಾರದ ಮೇಲೆ, ದೇವರು ಯಾರು ಅಂತ ಹೇಳಿ. ಅವರು ಗೊತ್ತಿರುವಂತಹ ಇಂಡಿಪೆಂಡೆಂಟ್ ಪಾಯಿಂಟ್ಸನ್ನು ತೊಗೊಂಡು, ಪ್ಯಾರಾಮೀಟರ್ಸನ್ನು ತೊಗೊಂಡು, ಆ ಪ್ಯಾರಾಮೀಟರ್ಸ್ನ ಕೆಳಗೆ ಒಂದೊಂದು ಧರ್ಮವನ್ನು ಸಹ ಪರಿಶೋಧನೆ ಮಾಡಿ ನೋಡಿದಾಗ ಗೊತ್ತಾದಂತಹದ್ದು, ಈ ಎಲ್ಲ ಪಾಯಿಂಟನ್ನು ಸ್ಯಾಟಿಸ್ಫೈ ಮಾಡುವಂತಹದ್ದು ಒಂದೇ ಒಂದು ಧರ್ಮ ಪ್ರಪಂಚದಲ್ಲಿ, ಅದು ಕ್ರೈಸ್ತವ್ಯ. ಈಗ 3rd ಪಾಯಿಂಟ್, ದೇವರು ಅನ್ನುವಂಥವರು ಪಾಪ ಇಲ್ಲದೆ ಇರುವಂಥವರಾಗಿರಬೇಕು. ಸತ್ಯವೇದದಲ್ಲಿರುವಂಥ ಒಂದು ವಚನವನ್ನು ನೋಡೋಣ. ನನ್ನಲ್ಲಿ ಪಾಪ ಇಲ್ಲ ಅಂತ ಯಾರು ಹೇಳ್ಕೊಂಡ್ರು? ಯೇಸು ಕ್ರಿಸ್ತರೇ ಹೇಳ್ಕೊಂಡ್ರು. ಸ್ವಯಂಕೃತವಾಗಿ ಸೆಲ್ಫ್ ಎವಿಡೆನ್ಸನ್ನು ಕೊಟ್ಟರು. ಸರಿ, ಯೇಸು ಕ್ರಿಸ್ತರು ಹೇಳಿರುವಂತಹದ್ದನ್ನು, ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿರುವಂತಹದ್ದನ್ನು ನಾವು ಸಾಕ್ಷಿಗೋಸ್ಕರ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅಂದರೆ, ತನ್ನ ಸಮಕಾಲಿಕ ಸಂದರ್ಭದಲ್ಲಿದ್ದಂತಹ ಇನ್ನೊಬ್ಬ ವ್ಯಕ್ತಿನೂ ಸಹ ಅದಕ್ಕೆ ಕನ್ಫರ್ಮೇಷನ್ ಕೊಡ್ತಾರೆ. ಒಂದ್ಸರಿ ನೋಡೋಣ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬಯ್ಯುವವರನ್ನು ಆತನು ಪ್ರತಿಯಾಗಿ ಬಯ್ಯಲಿಲ್ಲ. ಯಾರು ಕೊಡ್ತಿರುವಂತಹ ಸಾಕ್ಷಿ ಇದು? ಯಾರ ಕುರಿತಂತೆ? ಯೇಸು ಕ್ರಿಸ್ತರ ಕುರಿತಂತೆ. ಅಂದರೆ ಒಬ್ಬ 3rd ಪರ್ಸನ್ ತನ್ನ ಜೊತೆ ಇದ್ದು ರಾತ್ರಿ ಹಗಲು ತನ್ನ ಜೊತೆ ಟ್ರಾವೆಲ್ ಮಾಡಿ, ತನ್ನ ಜೊತೆ ಪ್ರಯಾಣ ಮಾಡಿ, ತನ್ನ ಜೊತೆ ಇದ್ದು ತನ್ನೆಲ್ಲ ಚಟುವಟಿಕೆಗಳನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ಪೇತ್ರನು ಕೊಡ್ತಿರುವಂತಹ ಸಾಕ್ಷಿ ಏನಂತೆ? ನಾವು ನೈಟ್ ಆ್ಯಂಡ್ ಡೇ ಅವರ ಜೊತೆಯಲ್ಲಿದ್ದರೂ ಸಹ, ಯಾವಾಗಲೂ ಅವ್ರ ಪಕ್ಕದಲ್ಲಿದ್ದರೂ ಸಹ ಒಂದೇ ಒಂದು ಪಾಪವೂ ಸಹ ಅವ್ರು ಮಾಡಿದ ಹಾಗೆ ನಾವು ನೋಡಿಲ್ಲ. ಇನ್ನೊಂದು ಸರಿ ಓದೋಣ. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬಯ್ಯುವವರನ್ನು ಆತನು ಪ್ರತಿಯಾಗಿ ಬಯ್ಯಲಿಲ್ಲ. ಏನು ಬೈದಿಲ್ವಾ ಒಬ್ಬರನ್ನು ಜೀವಮಾನದುದ್ದಕ್ಕೂ ಸಹ? ಇದು ಪರಿಶುದ್ಧತೆ. ಈಗ ನೀವು ಹೇಳಿ, ಪಾಪ ಮಾಡದೇ ಇರಬೇಕು ದೇವರಾಗಿರುವಂಥವರು, ಇದೇನಕ್ಕೋಸ್ಕರ ಇಂಪಾರ್ಟೆಂಟು? ನಾವು ಯಾರನ್ನಾದರೂ ದೇವರು ಅಂತ ಹೇಳಿ ಕರಿತಿದ್ದೀವಿ ಅಂತ ಹೇಳಿದ್ರೆ ಅವರಲ್ಲಿ ಪಾಪ ಇಲ್ಲದೆ ಇರುವಂತಹದ್ದಿರಬೇಕು, ಪಾಪ ಅನ್ನುವಂಥದ್ದು ಇರಬಾರ್ದು. ಏನಕ್ಕೋಸ್ಕರ ಇದು ಇಂಪಾರ್ಟೆಂಟು ಅಂದರೆ, ದೇವರಿಗೆ ಇನ್ನೊಂದು ಅಧಿಕಾರ ಇರಬೇಕು ಗೊತ್ತಾ? ಯಾವ ಅಧಿಕಾರ ಇರಬೇಕು ದೇವರಿಗೆ? ಮನುಷ್ಯರ ಪಾಪವನ್ನು ಕ್ಷಮಿಸುವಂತಹ ಅಧಿಕಾರವನ್ನು ಹೊಂದಿರುವಂಥವರು ದೇವರು. ನಾವು ಪಾಪ ಮಾಡ್ತೀವ? ಮನುಷ್ಯರು, ಭೂಮಿಯ ಮೇಲಿರುವಂತಹ ಮನುಷ್ಯರು ನಾವು ಪಾಪ ಮಾಡ್ತೀವಿ. ಅದನ್ನು ಕ್ಷಮಿಸುವಂತಹದ್ದು ದೇವರ ಕೈಯಲ್ಲೇ ಆಗದೆ ಹೋದರೆ ಇನ್ಯಾರ ಕೈಯಲ್ಲಾಗುತ್ತೆ? ಸರ್ವವೂ ಸಾಧ್ಯ ಆಗಿರುವಂಥವರು ದೇವರು.
ಹಾಗಾದರೆ ಮನುಷ್ಯರು ಪಾಪ ಮಾಡಿದಾಗ ಅದನ್ನು ಕ್ಷಮಿಸುವಂತಹ ಅಧಿಕಾರವನ್ನು ಹೊಂದಿರುವಂಥವರು ದೇವರು. ಈಗ ಪಾಪ ತನ್ನಲ್ಲೇ ಪಾಪ ಇರುವಂಥವ್ರು ಬಂದು ನಮ್ಮ ಪಾಪ ತೆಗಿಲಿಕ್ಕಾಗತ್ತಾ? ಮೊದಲನೇ ಶತಮಾನದಲ್ಲಿ ಇಷ್ಟಕ್ಕೂ ಈ ಕ್ವಾಲಿಟಿ ನೋಡ್ತಿದ್ದೀವಲ್ವ, ದೇವರು ಅಂದರೆ ಈ ಕ್ವಾಲಿಟಿ ಇರಬೇಕು, ಪಾಪ ಮಾಡದೇ ಇರುವಂಥವರಾಗಿರಬೇಕು, ಮನುಷ್ಯರ ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಇರಬೇಕು ಅನ್ನುವಂಥದ್ದು ನೋಡ್ತಿದ್ದೀವಲ್ವ. ಮನುಷ್ಯರ ಪಾಪವನ್ನು ಕ್ಷಮಿಸುವಂತಹ ಅಧಿಕಾರ ಇದ್ದರೆ ಮಾತ್ರ ಅವ್ರು ದೇವರಾಗುವಂತಹದ್ದು ಅನ್ನುವಂತಹ ಮಾತನ್ನು ಹೇಳಿದ್ದು ಯಾರು ಗೊತ್ತಾ? ಕ್ರೈಸ್ತರಲ್ಲ. ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಅಂದರೆ ಯಾರಿಗೆ ಆಗ್ತಿರಲಿಲ್ವೋ ಶಾಸ್ತ್ರಿಗಳು ಪರಿಸಾಯರು, ಅವರೇ ಆ ಮಾತನ್ನು ಹೇಳ್ತಾರೆ. ಏನು? ಮನುಷ್ಯರ ಪಾಪವನ್ನು ಕ್ಷಮಿಸುವಂತಹ ಅಧಿಕಾರ ಇರುವಂತಹದ್ದು ದೇವರಿಗೆ ಮಾತ್ರ ಅಲ್ವಾ ಅಂತ ಹೇಳಿ ಗುಸುಗುಸು ಮಾತಾಡ್ಕೊಳ್ತಿರ್ತಾರೆ. ನೋಡೋಣ ಒಂದು ಸರಿ ಸತ್ಯವೇದಲ್ಲ ಮಾತನ್ನು. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೌದಾ? ಶಾಸ್ತ್ರಿಗಳ ಮನಸ್ಸಿನಲ್ಲಿರುವಂಥದ್ದು ಒಂದೇ, ದೇವರಿಗೆ ಮಾತ್ರ ಯಾವ ಅಧಿಕಾರ ಇರುತ್ತೆ? ಪಾಪವನ್ನು ಕ್ಷಮಿಸುವಂತಹ ಅಧಿಕಾರ ಇರುತ್ತೆ. ಹಾಗಾದರೆ ಯಾರಿಗೆ ಯೇಸು ಕ್ರಿಸ್ತರು ಅಂದರೆ ಆಗ್ತಿಲ್ವೋ ಅವರೇ ಒಂದು ಕ್ವಾಲಿಫಿಕೇಷನ್, ನಿಜವಾಗ್ಲೂ ದೇವರಾಗಿರ್ಬೇಕಂದ್ರೆ ಈ ಕ್ವಾಲಿಫಿಕೇಷನ್ ಇರಲೇಬೇಕು, ಈ ಕ್ವಾಲಿಟಿ ಇರಲೇಬೇಕು ಅಂತ ಹೇಳಿ ಅವರೇ ಒಂದು ಕ್ವಾಲಿಟಿಯನ್ನು ಕೊಡ್ತಿದ್ದಾರೆ. ಏನು? ದೇವರು ಅಂದರೆ ಪಾಪ ಅನ್ನುವಂತಹದ್ದವರಲ್ಲಿ ಪಾಪವನ್ನು ಕ್ಷಮಿಸುವಂತಹ ಅಧಿಕಾರ ಅವರಿಗೆ ಇರಬೇಕು. ಇನ್ನೊಂದು ಸರಿ ಓದೋಣ ಕೆಳಗಡೆ ಪಾರ್ಟನ್ನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ, ಇದು ದೇವದೂಷಣೆ, ದೇವನೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸಬಲ್ಲರು. ಅಂದರೆ ಪಾಪಗಳನ್ನು, ಮನುಷ್ಯರ ಪಾಪಗಳನ್ನು ಕ್ಷಮಿಸುವಂತಹ ಅಧಿಕಾರ ಇರುವಂತಹವರು ದೇವರು. ಈಗ ಮನುಷ್ಯರ ಪಾಪವನ್ನು ಯಾರಾದರೂ ಕ್ಷಮಿಸಿದ್ರ ಚರಿತ್ರೆಯಲ್ಲಿ? ನಿಮಗೇನು ಅನಿಸುತ್ತೆ? ಇಲ್ಲ ಮೇಲೆ ಸಾಲಲ್ಲಿ ಒಂದು ಮಾತಿದೆ, ಓದ್ತೀರಾ? ಇದೇ ವಚನದಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ಒಂದು ಮಾತಿದೆ ಗೊತ್ತಾ? ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಯೇಸು ಕ್ರಿಸ್ತರು ಏನಂದರೆ ಮೊದಲನೇ ಶತಮಾನದಲ್ಲಿ ಏನಂದ್ರಂತೆ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಯಾರಿಗೆ ಮಾತ್ರ ಇರುತ್ತೆ? ದೇವ್ರಿಗೆ ಮಾತ್ರ. ಆ ಅಧಿಕಾರವನ್ನು ತೋರಿಸಿದ್ರೆ ಯೇಸು ಕ್ರಿಸ್ತರು, ನಾವು ಮಾತಾಡ್ಕೊಳ್ತಿರುವಂಥ ಈ ಪಾಯಿಂಟ್ಸ್ ಎಲ್ಲ ಲಿಖಿತ ರೂಪದಲ್ಲಿ ಬರೆಯಲ್ಪಟ್ಟಿರಬೇಕು. ನಾಳೆ ಯಾರೋ ನಿಮ್ಮ ಹತ್ರ ಬರ್ಬೋದು, ಬ್ರದರ್ ನಮ್ಮ ದೇವರು ಹೀಗೆ ಬ್ರದರ್, ನೀವು ಹೇಳಿರುವಂಥ ಎಲ್ಲ ಕ್ವಾಲಿಟೀಸು ಇದೆ ಅನ್ನುವಂತಹದ್ದಲ್ಲ. ಆ ಕ್ವಾಲಿಟೀಸ್ ಇರುವಂತಹದ್ದು ತೋರ್ಪಡಿಸಿರಬೇಕು, ಹೊರಗಡೆ ಬಂದಿರಬೇಕು. ಆ ಕ್ವಾಲಿಟೀಸ್ ಪ್ರೂಫ್ ಸಮೇತವಾಗಿ ಲಿಖಿತ ರೂಪದಲ್ಲಿ ರಿಟರ್ನ್ ಎವಿಡೆನ್ಸ್ ಇರಬೇಕು ಅದಕ್ಕೆ. ಅದನ್ನೇ ನಾವು ಸತ್ಯವೇದ ಇರೋದಕ್ಕೆ ಸತ್ಯವೇದದಲ್ಲಿ ಮತ್ತೆ ಮೊದಲನೇ ಶತಮಾನದಲ್ಲಿ ಏನೇನು ನಡೀತು ಅಂತ ಹಿಂದೆ ಹೋಗಿ ನೋಡ್ತಿದ್ವಿ. ಹೌದಾ? ದೇವರು ಅಂದರೆ ಪಾಪ ಮಾಡಿರಬಾರ್ದು, ಏಕೆಂದರೆ ಪಾಪ ಮಾಡದೇ ಇರುವಂಥವರಿಗೆ ಮಾತ್ರ ಇನ್ನೊಬ್ಬರ ಪಾಪವನ್ನು ಕ್ಷಮಿಸುವಂಥ ಹಕ್ಕು, ಅಧಿಕಾರ ಇರುತ್ತೆ. ಅದನ್ನು ತೋರಿಸಿದ್ರೆ ಯೇಸು ಕ್ರಿಸ್ತರು ಎಷ್ಟು ಕ್ವಾಲಿಟೀಸ್ ಆಯಿತು? 3. ಪ್ರಪ್ರಥಮವಾಗಿ ಸಾರ್ವಭೌಮತ್ವ, ಅವರು ಸರ್ವವನ್ನು ಆಳುವಂಥವರಾಗಿರಬೇಕು. ಭೂಮಿ, ಆಕಾಶ ಪ್ರತಿಯೊಂದನ್ನು ಸಹ, ಮರ್ತ್ಯಲೋಕ, ಸ್ವರ್ಗ, ಭೂಲೋಕ ಇವೆಲ್ಲವನ್ನು ಆಳುವಂಥವರು, ಇವೆಲ್ಲದರ ಮೇಲೆ ಅಧಿಕಾರ ಹೊಂದಿರುವಂಥವರಾಗಿರಬೇಕು. ಸೆಕೆಂಡ್ ಪಾಯಿಂಟ್ ನಾವು ನೋಡಿದಂತಹದ್ದು, ಮನುಷ್ಯರ ಕೈಯಿಂದ ಸಹಾಯವನ್ನು ತಗೊಳ್ಳುವಂಥವರು, ಮನುಷ್ಯರ ಕೈಯಿಂದ ನಿರ್ಮಾಣವಾಗಿರುವಂಥವರಾಗಿರಬಾರ್ದು. ಥರ್ಡ್ ಪಾಯಿಂಟಲ್ಲಿ ಏನು ನೋಡ್ತಿದ್ದೀವಿ? ಪಾಪ ಮಾಡಿರಬಾರ್ದು, ಪಾಪ ಮಾಡದೇ ಇರುವಂಥವರಿಗೆ ಮಾತ್ರ ಮನುಷ್ಯರ ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಇರುತ್ತೆ. ಮನುಷ್ಯರ ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಯಾರಿಗಿರುತ್ತೋ ಅವರೇ ದೇವರು. ಓಕೆ. 4th ಪಾಯಿಂಟ್, ದೇವರು ಅಂದರೆ ಸೃಷ್ಟಿಕರ್ತರಾಗಿರ್ಬೇಕಾ? ಸೃಷ್ಟಿ ಮಾಡಿರುವಂಥವರೇ ದೇವರಲ್ವ? ದೇವರು ಸೃಷ್ಟಿಕರ್ತರಾಗಿರಬೇಕು. ಸೃಷ್ಟಿ ಮಾಡಿ ಸರಿ ಆಯಿತು, ನಮ್ಮ ದೇವರು ಸೃಷ್ಟಿ ಮಾಡಿದ್ದಾರೆ ಹಾಗಂದರೆ ಆಗೋದಿಲ್ಲ. ಆ ದೇವರು ಬರೆಸಿರುವಂಥ ಒಂದು ಗ್ರಂಥ ಇರಬೇಕು. ಆ ಗ್ರಂಥದಲ್ಲಿ ತಾನು ಮಾಡಿರುವಂತಹ ಸೃಷ್ಟಿಯ ಬಗ್ಗೆ ಬರೆಸಿರಬೇಕು ವಿವರವಾಗಿ. ನೀವಿದ್ದೀರಾ ಅಂತ ಅಂದ್ಕೊಳ್ಳಿ ಪ್ರಿಯರೇ. ನಿಮಗೆ ಅವಸಾನ ಕಾಲ ಬಂದಿದೆ. ಅವಸಾನ ಕಾಲ ಅಂದರೆ ಕೊನೆ ಕಾಲ ಬಂದಿದೆ. ಈಗ ನೀವು ಇಲ್ಲೊಂದೆರಡು ಸೈಟು, ಪಕ್ಕದ ಬೀದಿಯಲ್ಲಿ 1-2 ಸೈಟು, ಪಕ್ಕದ ಊರಲ್ಲಿ 2 ಸೈಟು ಮಾಡಿಟ್ಟಿದ್ದೀರಾ. ಅದು ನಿಮಗೆ ಮಾತ್ರ ಗೊತ್ತು. ಈಗ ಯಾರಿಗೆ ಹೇಳ್ತೀರಾ ಅದನ್ನು? ಯಾರಿಗೆ ಹೇಳ್ತೀರಾ? ನಿಮ್ಮ ಮಕ್ಕಳಿಗೆ ಹೇಳ್ತೀರಾ? ಹೇಳ್ದೆ ಕಣ್ಣು ಮುಚ್ತೀರಾ? ಹೇಳ್ತೀರಾ? ಮುಚ್ಚಿಟ್ಕೊಳ್ತೀರಾ? ಹೇಳ್ತೀರಾ? ಮುಚ್ಚಿಟ್ಕೊಳ್ಳುವಂಥ ಸಮಯ ಅಲ್ವಾ ಅದು. ಯಾಕೆಂದರೆ ನಿಮ್ಮ ಮಕ್ಕಳು ಇನ್ನು ಹೋಗಿ ಅದರ ಮೇಲೆಲ್ಲ ಕಂಟ್ರೋಲ್ ತೊಗೋಬೇಕಾಗಿರುವಂತಹ ಸಮಯ. ನಿಮ್ಮ ಮಕ್ಕಳಿಗೆ ಹೇಳ್ತೀರಾ ನಿಜಾನ? ಹೇಳ್ತೀರಾ ನಿಜಾನ? ನೀವು ನಿಜವಾಗ್ಲೂ ತಂದೆ ಆಗಿದ್ರೆ ನಿಮ್ಮ ಮಕ್ಕಳಿಗೆ ಹೇಳ್ತೀರಾ? ಹೌದಾ? ನೀವು ಮಾಡಿಟ್ಟಿರುವಂಥ ಎಲ್ಲ ಆಸ್ತಿಯನ್ನು ಹೇಳ್ತೀರಾ? ನಿಜಾನ? ದೇವರು ಭೂಮಿಯ ಮೇಲೆ ಒಂದು ಆಜ್ಞೆಯನ್ನು ಕೊಡ್ತಾರೆ.
ಆದಿಕಾಂಡದಲ್ಲಿ ನೀವು ನೋಡಬೇಕಾದ್ರೆ ನೀವು ಭೂಮಿಯನ್ನು ಏನು ಮಾಡಬೇಕು? ಆಕ್ರಮಣ ಮಾಡಿಕೊಂಡು ಅಭಿವೃದ್ಧಿಯಾಗಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳುವುದಕ್ಕಿಂತ ಮುಂಚೆ ಏನೇನು ಬರೆಸಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ? ಈ ಸೃಷ್ಟಿಯನ್ನೆಲ್ಲ ಮಾಡಿ, ಈ ಸೃಷ್ಟಿಯಲ್ಲಿ ಏನೇನಿದೆ ಅಂತೆಲ್ಲ ಹೇಳಿ, ಹೆಂಗೆಲ್ಲ ಮಾಡಿದ್ರು ಅಂತ ಹೇಳಿ ಆಮೇಲೆ ಅದನ್ನು ಕೊಡ್ತಾರೆ. ನೀವು ಹೆಚ್ಚಿರಿ, ಇದೆಲ್ಲ ನಿಮ್ಮದಿನ್ನ, ಈ ಸ್ವಾಸ್ಥ್ಯ ಎಲ್ಲ ನಿಮ್ಮದು. ಭೂಮಿಯ ಮೇಲೆ ನಾನು ವಾಸ ಮಾಡೋದಿಲ್ಲ, ನೀವು ವಾಸ ಮಾಡ್ತೀರಾ ಇನ್ನು ಮುಂದೆ. ಈ ಆಸ್ತಿ ಸರ್ವವೂ ಸಹ, ಭೂಮಿಯ ಮೇಲೆ ಇರುವಂಥದ್ದೆಲ್ಲವೂ ಸಹ ನಿಮ್ಮದ್ದು. ನೀವು ಹೆಂಗೆ ನೀವು ಆಸ್ತಿ ಮಾಡಿಟ್ಟಾಗ ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಹೇಳ್ತಿರೋ, ತಾನು ಬರೆಸಿರುವಂತಹ ಪ್ರಾಮಾಣಿಕ ಗ್ರಂಥದಲ್ಲಿ ಅದರ ಬಗ್ಗೆ, ಆ ಸೃಷ್ಟಿಯ ಬಗ್ಗೆ ಮಾತಾಡಿರುವಂಥವ್ರು ಮಾತ್ರ ದೇವರು. ನೀವು ಸತ್ಯವೇದ ಓಪನ್ ಮಾಡಿದ ತಕ್ಷಣ ಪ್ರಾರಂಭದಲ್ಲಿ ನಮಗೆ ಕಾಣಿಸುವಂತಹದ್ದು ಏನು ಗೊತ್ತಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಹೇಳ್ಕೊಂಡಿರ್ಬೇಕು, ನಾನೇ ಮಾಡಿದ್ದು ಸೃಷ್ಟಿ ಅಂತ ಹೇಳಿ ಹೇಳ್ಕೊಂಡಿರ್ಬೇಕು ಅಥಾರಿಟೇಟಿವ್ ಆಗಿ. ನಾನೂ ಮಾಡಿದ್ದೀನಿ ಅಂದರೆ ಅವ್ರು ದೇವರಾಗೋದಿಲ್ಲ ಪ್ರಿಯರೇ. ಹೆಂಗೆ ಹೇಳಿರಬೇಕು ಹೇಳಿ? ನಾನೇ ಮಾಡಿರಬೇಕು ಅಂತ ಹೇಳಿರಬೇಕು. ಆ ವರ್ಡ್ ತುಂಬ ಇಂಪಾರ್ಟೆಂಟ್. ನಾನೇ ಮಾಡಿರುವಂತಹದ್ದು ಅನ್ನುವಂತಹದ್ದು ಇಂಪಾರ್ಟೆಂಟ್. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನೀವು ಹಾಗೆ ಕೆಳಗಡೆ ಹೋಗ್ತಾ ಹೋದರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಅಂತ ಹೇಳಿ ಬರೆಸಿದ್ದಾರೆ. ಓದ್ತೀವ ನಾವು? ನೀವು ಹಾಗೆ ಅದೇ ಅಧ್ಯಾಯದಲ್ಲಿ ಮುಂದುವರಿಸ್ಕೊಂಡು ಹೋದರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಏನು ಹೇಳ್ತಿದ್ದಾರೆ ಗೊತ್ತಾ ದೇವರು ಮಕ್ಕಳಿಗೆ, ಮನುಷ್ಯರಿಗೆ? ನಾನು ನಿಮಗೋಸ್ಕರ ಸೃಷ್ಟಿ ಮಾಡಿದ್ದೀನಿ. ಈ ಸೃಷ್ಟಿ ನಾನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಹೆಂಗಿತ್ತು? ಕ್ರಮವಿಲ್ಲದೆ ಬರಿದಾಗಿ ಹೆಂಗೆಂಗೋ ಇತ್ತು. ಹಂಗಿರುವಂಥದ್ದನ್ನು ಹಿಂಗೆ ಮಾಡಿದ್ದೀನಿ ನಿಮಗೋಸ್ಕರ ಅಂತ ಹೇಳಿ ಹೇಳ್ಕೊಂಡಿರುವಂಥವರಲ್ವ ದೇವರಾಗ್ತಾರೆ. ಸೃಷ್ಟಿ ಮಾಡಿರುವಂಥ ದೇವರು ಅಂದರೆ ಸೃಷ್ಟಿಕರ್ತರಾಗಿರಬೇಕು. ಈಗ ಸೃಷ್ಟಿಕರ್ತರು ಅಂದರೆ ಸುಮ್ಮನೆ ಒಪ್ಕೊಳ್ಲಿಕ್ಕಾಗೋದಿಲ್ಲ ಅಲ್ವಾ? ಅವರದ್ದೇ ಅಂತ ಹೇಳಿ ಒಂದು ಪ್ರಾಮಾಣಿಕ ಗ್ರಂಥ ಇರಬೇಕು. ಫಾರ್ ಎಕ್ಸಾಂಪಲ್ 10 ಧರ್ಮಗಳಿದೆ ಅಂತ ಅಂದ್ಕೊಳ್ಳಿ. ಈ 10 ಧರ್ಮಗಳಲ್ಲಿರುವಂತಹ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅಂತ ನಾವು ಕಂಡುಹಿಡಿಯಬೇಕಾದ್ರೆ ಈ 10 ಧರ್ಮಗಳಿಗಿರುವಂತಹ ಪ್ರಾಮಾಣಿಕ ಗ್ರಂಥವನ್ನು ತಗೋಬೇಕು. ಆ ಗ್ರಂಥದಲ್ಲಿ ಅವರು ಸುಸ್ಪಷ್ಟವಾಗಿ ನಾನೇ ಸೃಷ್ಟಿ ಮಾಡಿರುವಂಥದ್ದು ಅಂತ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿರಬೇಕು. ಅದು ನಮಗೆ ಕಾಣಿಸುವಂತಹದ್ದು ಸತ್ಯವೇದದಲ್ಲಿ ಮಾತ್ರ. ನೋಡೋಣ ಒಂದು ಸರಿ ಸತ್ಯವೇದದಲ್ಲಿ ದೇವರು ಹೆಂಗೆಲ್ಲ ಹೇಳಿದ್ದಾರೆ ಅಥಾರಿಟೇಟಿವ್ ಆಗಿ ಅಂತ ಹೇಳಿ. ಈ ಆಕಾಶ ಭೂಮಿ ಎಲ್ಲ ಸೃಷ್ಟಿ ಮಾಡಿರುವಂಥದ್ದು ನಾನೇ ಅಂತ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ಗೆ ಹೇಳಿದ್ದಾರೆ ಅಂತ ಹೇಳಿ ಒಂದು ಸರಿ ನೋಡೋಣ. 45ನೇ ಅಧ್ಯಾಯ ಯೆಶಾಯನ ಗ್ರಂಥ, 45ನೇ ಅಧ್ಯಾಯ 18ನೇ ವಚನ, 45:18. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಈ ಥರ ಇರಬೇಕು. ನೀವು ಓದುವಂತಹ ಬೇರೆ ಬೇರೆ ಧರ್ಮದ ಗ್ರಂಥ ಏನಿದೆಯಲ್ವ, ಆ ಗ್ರಂಥದಲ್ಲಿ ಈ ರೀತಿಯಾಗಿರುವಂಥ ಅಥಾರಿಟೇಟಿವ್ ಸ್ಟೇಟ್ಮೆಂಟ್ಸ್ ಇರಬೇಕು. ಆತನೇ ದೇವರು, ನಾನೇ ದೇವರು ಅನ್ನುವಂತಹ ಈ ರೀತಿಯಾಗಿರುವಂತಹ ಪದಗಳು ನಿಮ್ಮ ಕಣ್ಣು ಕಾಣಿಸ್ಬೇಕು. ಕಾಣಿಸುತ್ತಾ? ಇಷ್ಟೊಂದು ಕಾನ್ಫಿಡೆಂಟಾಗಿ ನಿಮಗೆ ಸಂದೇಹ ಇದೆ ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ. ಹೆಂಗೆ ಮಾತಾಡ್ತೀರಾ ನೀವು ಅದ್ರ ಬಗ್ಗೆ? ಬಾಬಾ ಅದೇನಾಯ್ತಂದರೆ ಅಂತ ಶುರು ಮಾಡ್ತೀವಿ. ನಿಜನಾ? ಯಾವಾಗ ಹಿಂಗೆ ಮಾತಾಡ್ತೀವಿ ಹೇಳಿ? ಒಂದು ವಿಚಾರದ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೇ ಇದ್ದಾಗ ಹಿಂಗೆ ಮಾತಾಡ್ತೇವೆ. ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ನೀವೇ ಮಾಡಿತ್ತು, ಅವಾಗ ಹೆಂಗೆ ಹೇಳ್ತೀರಾ? ಧೈರ್ಯವಾಗಿ ಹೇಳ್ತೀರಾ? ತುಂಬ ಅಥಾರಿಟೇಟಿವ್ ಆಗಿ ಹೇಳ್ತೀರಾ? ಇಲ್ಲಿ ನಡೀತಿರುವಂಥದ್ದು ಅದೇ. ಓದೋಣ ಆ ವಚನವನ್ನು. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಆತನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ನಾನೊಬ್ಬನೇ ಅನ್ನುವಂತಹ ತೋರಿಸ್ತಿದೆ ಮಾತು ನಿಮಗೆ. ದೇವರು ಸೃಷ್ಟಿಕರ್ತರಾಗಿರಬೇಕು. ಆ ಸೃಷ್ಟಿಯ ಬಗ್ಗೆ ತನ್ನ ಪ್ರಾಮಾಣಿಕ ಗ್ರಂಥದಲ್ಲಿ, ತಾನು ಬರೆಸಿರುವಂತಹ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಸಿರಬೇಕು. ನೀವು ಸತ್ಯವೇದವನ್ನು ಓದಿದಾಗ ಈ ಪ್ರಕೃತಿಯ ಬಗ್ಗೆ ಮಾತಾಡಿರುವಂತಹದ್ದು ಸುಮಾರು 10-15% ಜಾಸ್ತಿ ಸಿಗುತ್ತೆ ನಿಮಗೆ. ಸತ್ಯವೇದದಲ್ಲಿರುವಂಥ ಇಷ್ಟು ಕಂಟೆಂಟಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಬರೀ ಸೃಷ್ಟಿಯ ಬಗ್ಗೆನೇ ಬರೆಸಿರುವಂತಹದ್ದು. ಮರಗಳು, ಗಿಡಗಳು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದೇ ಹೆಂಗಿತ್ತು, ನೀರು ಇದು ಹೇಗಿತ್ತು, ಹೇಗಾಯಿತು, ಇದರ ಬಗ್ಗೆ ಎಲ್ಲ ಬರೆಸಿರುವಂತಹದ್ದೇ 10-15% ಮೇಲ್ ಸಿಗುತ್ತೆ ನಮಗೆ. ಆ ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ತಾವು ಮಾಡಿದಂತಹ ಸ್ಟಡಿಯನ್ನು ನೋಡಿದಾಗ ಯಾವ ಗ್ರಂಥದಲ್ಲೂ ಪ್ರಪಂಚದಲ್ಲಿ ಇಷ್ಟೊಂದು ಡೀಟೇಲ್ಡ್ ಆಗಿ ಸೃಷ್ಟಿಯ ಬಗ್ಗೆ ಬರೆಸಿಲ್ಲ. ಒಂದು ವೇಳೆ ಬರೆಸಿದ್ರೂ ಸೈಂಟಿಸ್ಟ್ಗಳು ಅದನ್ನು ನೋಡಿ ಇದು ಕರೆಕ್ಟ್ ಅಂತ ಹೇಳಿ ಪ್ರೂವ್ ಮಾಡಿಲ್ಲ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಹೌದಾ? 4th ಪಾಯಿಂಟಲ್ಲಿ ಏನು ನೋಡ್ತಿದ್ದೀವಿ? ದೇವರು ಸೃಷ್ಟಿಕರ್ತರಾಗಿರಬೇಕು. ಸೃಷ್ಟಿಯ ಬಗ್ಗೆ ಡೀಟೇಲ್ಡಾಗಿ ಬರೆಸಿರುವಂಥವರು ಮಾತ್ರ ದೇವರು. ಯಾಕೆಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ನೀವು ಒಂದು ಒಳ್ಳೆ ತಂದೆ ಯಾವಾಗ ಹಾಕ್ತೀರಾ ಅಂತ ಹೇಳಿದ್ರೆ, ನೀವು ಮಾಡಿರುವಂತಹ ಸಮಸ್ತ ಆಸ್ತಿಯನ್ನು ನಿಮ್ಮ ಮಕ್ಕಳಿಗೆ ಹೇಳಿದಾಗ, ಅಟ್ಲೀಸ್ಟ್ ನಿಮಗೆ ನೀವು ಈ ಭೂಲೋಕವನ್ನು ಬಿಟ್ಟು ಹೋಗ್ತೀನಿ ಅಥವಾ ನಿಮಗೆ ವಯಸ್ಸಾಯಿತು ಅನ್ನುವಂಥ ಕಾಲದಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಅಲ್ವಾ ಅದರಿಂದ ಉಪಯೋಗ. ನೀವು ಒಳ್ಳೆ ತಂದೆ ಆದರೆ ಹೇಳ್ತೀರಲ್ವ, ಡೀಟೇಲ್ಡಾಗಿ ವಿವರಿಸ್ತೀರಲ್ವಾ.
ದೇವರು ಸಹ ಒಂದು ವೇಳೆ ಯಾರಾದರೂ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಡೀಟೇಲ್ಡಾಗಿ ವಿವರಣೆ ಕೊಟ್ಟಿರಬೇಕು ತಮ್ಮ ಮಕ್ಕಳಿಗೆ. ಇದು ಹಿಂಗಿತ್ತು, ಹಿಂಗೆ ಮಾಡಿದೆ, ಹಿಂಗೆ ಮಾಡಿಟ್ಟಿದ್ದು ನಿಮಗೋಸ್ಕರನೇ. ಇಲ್ಲಿ ಆಯಿಲ್ ಇದೆ, ಇಲ್ಲಿ ಕಬ್ಬಿಣ ಇದೆ, ಇಲ್ಲಿ ತಾಮ್ರ ಇದೆ, ಮಣ್ಣಿಂದ ಇದನ್ನು ತೆಗಿತಾರೆ, ಒಂದು ಬಂಡೆಯಿಂದ ಆಯಿಲನ್ನು ತೆಗಿತಾರೆ, ಪೆಟ್ರೋಲನ್ನು ತೆಗಿತಾರೆ. ನಾವು ನೋಡಿದ್ದೀವಲ್ವ ಸಾಕಷ್ಟು ಸರಿ ಆ ಸಂದೇಶಗಳನ್ನೆಲ್ಲವೂ. ಅದು ಪಾಯಿಂಟ್. ದೇವರೊಬ್ಬರೇ ಸೃಷ್ಟಿಕರ್ತರು, ಸತ್ಯವೇದದಲ್ಲಿ ಸೂಚಿತವಾಗಿರುವಂತಹ ದೇವರೇ ಸೃಷ್ಟಿಕರ್ತರು, ಅವರೊಬ್ಬರೇ ದೇವರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ನೆಕ್ಸ್ಟ್ 4th ಪಾಯಿಂಟನ್ನು ಮುಗಿಸಿದ್ದೀವಲ್ವ. ಓಕೆ, 5th ಪಾಯಿಂಟ್ಗೆ ಹೋಗೋಣ. ದೇವರು ತನ್ನ ಕುರಿತಂತೆ ನಾನೇ ಅನ್ನುವಂತಹ ಫ್ರೇಸನ್ನು ಯೂಸ್ ಮಾಡಿರಬೇಕು. ಇದನ್ನು ಹಿಂದೆ ಪಾಯಿಂಟಲ್ಲೂ ಸಹ ಮಾತಾಡ್ಕೊಂಡಿದ್ವಿ, ಆದರೆ ಇನ್ನೊಂದು ಸಾರಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ದೇವರು ಸತ್ಯವೇದದಲ್ಲಿ ಎಲ್ಲೆಲ್ಲಿ ಹೇಳಿದ್ದಾರೆ ನಾನೊಬ್ಬನೇ, ನಾನೇ ಅಂತ ಹೇಳಿ ಆ ಪಾಯಿಂಟನ್ನು ನೋಡೋಣ. ಈ 5th ಪಾಯಿಂಟಲ್ಲಿ ದೇವರು ಅಂತ ಹೇಳಿದ್ರೆ ನಾನು ಅನ್ನುವಂತಹ ಪದಗಳು ಇರಬಾರ್ದು, ನಾನು ಇರಬಾರ್ದು. ನೀವೇ ನಿಮ್ಮ ಮಕ್ಕಳ ಹತ್ರ ಹೋಗಿ ನಾನು ನಿಮ್ಮ ತಂದೆನೇ, ಅಂಕಲ್ ಹೇಳಿದ್ರು ಅಂತ ನಾನು ಹೇಳ್ತಿದ್ದೀನಿ, ಓಕೆ ತಂದೆನೇ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ ಮಾತು? ಹೆಂಗಿರುತ್ತೆ? ಹೌದಲ್ವ? ಹೆಂಗಿರಬೇಕು? ನಾನೇ ನಿನ್ನ ತಂದೆ, ನಾನೇ ನಿನ್ನ ತಾಯಿ, ಹಿಂಗಿದ್ರೆ ಮಾತ್ರ ಸರಿ ಇರುತ್ತಲ್ವ? ಇದು ಶೇರ್ ಮಾಡ್ಕೊಳ್ಲಿಕ್ಕೆ ಏನು ಪ್ರಿಯರೇ? ಕೆಲವು ವಿಚಾರಗಳನ್ನು ಶೇರ್ ಮಾಡ್ಕೋಬೋದು, ಈ ವಿಚಾರಗಳನ್ನೆಲ್ಲ, ಈ ಸಂಬಂಧಗಳನ್ನೆಲ್ಲ ಶೇರ್ ಮಾಡ್ಕೊಳ್ಲಿಕ್ಕಾಗತ್ತಾ? ಇಲ್ಲ ಅಲ್ವ? ದೇವರು ಅವರು ನಿಮ್ಮ ತಂದೆ ಅಂತ ಹೇಳಿದ್ರೆ ಅವ್ರು ಹೇಳಿರಬೇಕು ನಾನೇ ದೇವರು, ನಾನು ಒಬ್ಬನೇ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರಬೇಕು. ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂತಹ ಮಾತನ್ನು ನೋಡ್ತೀರಾ? ಯೆಶಾಯನ ಗ್ರಂಥ, ಆಮೇಲೆ ಒಂದು ಹೊಸ ಒಡಂಬಡಿಕೆಯಲ್ಲಿ ಹೇಳಿರುವಂತಹ ರೆಫರೆನ್ಸನ್ನು ಸಹ ನೋಡೋಣ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 11ನೇ ವಚನ, 43:11. ನಾನೇ, ಇನ್ನೊಂದು ಸಾರಿ ಪಕ್ಕದಲ್ಲಿ ನಾನೇ, ಹೌದಾ? 2 ಸರಿ ಹೇಳಿದ್ದಾರೆ ಅದೇ ಮಾತನ್ನು. ನೀವು ನೋಡಿದ್ರೆ ಗಮನ ಕೊಟ್ಟು ಅದನ್ನು, ನಾನೇ ಪಕ್ಕದಲ್ಲಿ ಮತ್ತೆ ಕಮ ಹಾಕ್ಬಿಟ್ಟು ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ, ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ, ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. ಈ ಥರ ಕಾಣಿಸುತ್ತಾ ಓದಿ ನೋಡಿ, ಟೈಮ್ ಇದ್ದಾಗ, ಫ್ರೀ ಟೈಮ್ ಇದ್ದಾಗ ಕುರಾನೋ ಅಥವಾ ಇನ್ನೊಂದು ಗ್ರಂಥನೋ ಅಥವಾ ಮತ್ತೊಂದು ಗ್ರಂಥನೋ ಎಲ್ಲ ಗ್ರಂಥವನ್ನು ಪಕ್ಕದಲ್ಲಿ ಇಟ್ಕೊಂಡು ಒಂದು ಸಾರಿ ನೋಡಿ ಅಥವಾ ಗೂಗಲ್ ಮಾಡಿ. ಇಷ್ಟೊಂದು ಅಥಾರಿಟೇಟಿವ್ ಆಗಿ ಯಾರಾದರೂ ಮಾತಾಡಿದಾರಾ? ನಾನೇ 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 ಅಂತ ಹೇಳಿ. ಇದನ್ನು ಹೇಳ್ತಿರುವಂತಹ ದೇವರು ಜಂಬಕ್ಕೋಸ್ಕರ ಅಲ್ಲ, ಅಹಂಕಾರಕ್ಕೋಸ್ಕರ ಅಲ್ಲ, ನನ್ನ ಮಕ್ಕಳಿಗೆ ಗೊತ್ತಾಗಬೇಕು ನಾನೇ ನಿಜವಾದ ದೇವರು ಅಂತ. ಪಾಪ ಅವರು ಇಷ್ಟು ಈ 100 ಕೋಟಿ ಜನರ ಮಧ್ಯದಲ್ಲಿ ಕನ್ಫ್ಯೂಸ್ ಆಗಿ ಪಾಪ ಎಲ್ಲೆಲ್ಲೋ ತಿರುಗಾಡ್ತಿರ್ತಾರೆ. ಅವ್ರಿಗೆ ನೀಟಾಗಿ ಗೊತ್ತಾಗಬೇಕು ನಾನೊಬ್ಬನೇ ದೇವರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅವರಿಗೆ. ಯೋಹಾನನು ಬರೆದ ಸುವಾರ್ತೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂತಹ ಮಾತು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, 14:6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನಾನೇ ಮಾರ್ಗವು, ನಾನೇ ಅನ್ನುವಂಥದ್ದು ಇಂಪಾರ್ಟೆಂಟ್. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇದೇ ಪಾಯಿಂಟಲ್ಲಿ ಹಾಗೆ ಮರ್ಜ್ ಮಾಡ್ಕೊಳ್ಳಿ ಅದನ್ನು ಸಹ. ನಾವು ಯಾವುದಾದ್ರೂ ಒಂದು ಧರ್ಮವನ್ನು ತಗೊಂಡು ಈ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥವರೇ ನಿಜವಾದ ದೇವರು ಅಂತ ಹೇಳ್ತಿದ್ದೀವಿ ಅಂದರೆ ಆ ಧರ್ಮಕ್ಕೆ ಒಬ್ಬರೇ ದೇವರು ಇರಬೇಕು ಪ್ರಿಯರೇ. ಆ ಧರ್ಮಕ್ಕೆ ಎಷ್ಟು ಜನ ದೇವರು ಇರಬೇಕು? ಒಬ್ಬರೇ ದೇವರು ಇರಬೇಕು. ಬ್ರದರ್, ನಮಗೂ ತಂದೆ, ಮಗ, ಪರಿಶುದ್ಧಾತ್ಮರು 3 ಜನ ದೇವರಿದ್ದಾರಲ್ವಾ ಅಂತ ನಿಮಗೆ ಅನ್ಸುತ್ತಾ? ಫಸ್ಟ್ 3 ಜನ ದೇವರು ಅನ್ನುವಂಥ ಥಿಯರಿನ ನೀವು ಆಕ್ಸೆಪ್ಟ್ ಮಾಡ್ತೀರಾ? ಕ್ರೈಸ್ತವ್ಯ ಮೋನೋಥೈಸಮ್ ಮೇಲೆ ನಿಂತಿರುವಂತಹದ್ದು, ಒಬ್ಬರೇ ದೇವರು ಅನ್ನುವಂತಹ ನಂಬಿಕೆ ಮೇಲೆ ನಿಂತಿರುವಂತಹದ್ದು. ನಾವು 3 ಬೇರೆ ಬೇರೆ ಶಕ್ತಿಗಳನ್ನು ನೋಡಿದ್ರೂ ಸಹ ಈ 3 ಶಕ್ತಿಗಳು, ಉದಾಹರಣೆಗೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ, ಒಂದು ಕೋalition ಗವರ್ಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಕೋalition ಗವರ್ಮೆಂಟ್ ಅಂದರೆ ಮಿಶ್ರ ಸರ್ಕಾರ. ಸೀಟು ಮೆಜಾರಿಟಿ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಈ ಪ್ರಪಂಚದಲ್ಲಿ ಪಕ್ಕದಲ್ಲಿರುವಂತಹ ಪಕ್ಷದಲ್ಲಿ ಒಂದಷ್ಟು ಸೀಟ್ಗಳನ್ನು ಬಾರೋ ಮಾಡಿಕೊಂಡು ಇಬ್ಬರು ಸೇರಿ ಒಂದು ಸರ್ಕಾರವನ್ನು ಫಾರ್ಮ್ ಮಾಡ್ತಾರೆ. ಈಗ 2 ಪಾರ್ಟಿ ಸೇರಿ ಒಂದು ಸರ್ಕಾರವನ್ನು ಫಾರ್ಮ್ ಮಾಡಿದ್ರೆ, ಈ 2 ಪಾರ್ಟಿ ಸೇರಿ ಒಂದೇ ಒಂದು ಸರ್ಕಾರವನ್ನು ಏನು ಫಾರ್ಮ್ ಮಾಡಿದೆ? ಈ ಸರ್ಕಾರ 1, 2? ಇಲ್ಲಿ 2 ಸರ್ಕಾರ ಇದೆ. ನಾವು ಆ ಸರ್ಕಾರದವ್ರನ್ನ ಕೇಳಬೇಕು, ಈ ಸರ್ಕಾರದವ್ರನ್ನ ಕೇಳಬೇಕು ಅಂತೀರಾ? ಇಲ್ಲ. ಅದಕ್ಕೆ ಥಿಯೋಲಾಜಿಕಲ್ ಸ್ಟಡೀಸಲ್ಲಿ, ಕ್ರಿಶ್ಚಿಯನ್ ಥಿಯೋಲಾಜಿಕಲ್ ಸ್ಟಡೀಸಲ್ಲಿ ಈ ಡಾಕ್ಟ್ರೈನ್ ಕೆಳಗಡೆ, ಮೊನೋಥೈಸಮ್ ಕೆಳಗಡೆ ತಂದೆ, ಮಗ, ಪರಿಶುದ್ಧಾತ್ಮರು ಮೂವರಾಗಿದ್ದರು ಆತ್ಮಗಳಿಗೆ ಸಂಬಂಧಪಟ್ಟಂತೆ. ಅವರು 3 ಹೇಗೆ ಒಂದೇ ಅನ್ನಲಿಕ್ಕೆ ಒಂದಷ್ಟು ಪಾಯಿಂಟ್ಸ್ ಇದೆ. 3 ಒಂದೇ ಆಗಿರ್ಬೋದು. ಯಾವಾಗ ಅಂದರೆ ಅವ್ರಿಗಿರುವಂತಹ ಥಿಂಕಿಂಗ್ ಒಂದೇ ಆಗಿರಬೇಕು, ಒಂದಿಷ್ಟೂ ಸಹ ಭಿನ್ನಾಭಿಪ್ರಾಯಗಳಿರಬಾರ್ದು. ಅವ್ರು ಆಲೋಚನೆ ಮಾಡುವಂಥದ್ದು ಒಂದೇ ಥರ ಆಗಿರಬೇಕು, ಅವರು ಜೀವಿಸುವಂತಹದ್ದು ಒಂದೇ ಥರ ಆಗಿರಬೇಕು, ಅವರೆಲ್ಲರಿಗೂ ಬೇಕಾಗಿರುವಂಥದ್ದು ಒಂದೇ ಆಗಿರಬೇಕು. ಈ ಎಲ್ಲ ಪಾಯಿಂಟ್ಸು ಕ್ಲಾಸಿಫೈ ಆದರೆ, ಈ ಎಲ್ಲ ಪಾಯಿಂಟ್ಸು ಸ್ಯಾಟಿಸ್ಫೈ ಆದರೆ
ಆ ಮೂವರನ್ನು ಒಬ್ಬರೇ ದೇವರು ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಯಾಕಂದರೆ ಯೇಸು ಕ್ರಿಸ್ತರ ಮೊದಲನೇ ಶತಮಾನದಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ದೇವರು ನಿನ್ನ ದೇವರು, ನನ್ನ ತಂದೆ. ಅಂದರೆ ಯೇಸು ಕ್ರಿಸ್ತರಿಗೂ ಯಾರು ದೇವರು ಅಂತ ಹೇಳಿ ಯೇಸು ಕ್ರಿಸ್ತರು ಎಕ್ನಾಲೇಜ್ ಮಾಡಿದ್ದಾರೆ, ತಂದೆ ಆಗಿರುವಂತಹ ದೇವರು ಒಬ್ಬರೇ. ಓಕೆ, ಇದನ್ನು ಸಹ ಪರೀಕ್ಷೆಯಲ್ಲಿ ಬರೀರಿ. ನಾವು ಯಾವುದಾದ್ರೂ ಒಂದು ಧರ್ಮವನ್ನು ತಗೊಂಡು ನಿಜವಾದ ದೇವರು ಇದಾರ ಈ ಧರ್ಮದಲ್ಲಿ ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಆ ಧರ್ಮಕ್ಕೆ ಎಷ್ಟು ಜನ ದೇವರು ಇರಬೇಕು? ಒಬ್ಬರೇ ಆಗಿರಬೇಕು. 1000, 2000, 300, ಕೋಟಿ ಇವೆಲ್ಲ ಹೀಗೆ ಇರಬಾರದು. ದೇವರ ಕ್ರಮ ಹೀಗಿರೋದಿಲ್ಲ. ಯಾಕೆಂದರೆ ನಮಗೆ ಕೆಲಸಕ್ಕೆ ಬರುವಂಥ ಸೂರ್ಯ ಒಬ್ಬನೇ. ಒಂದು ವೇಳೆ ಸರಿ ಆಯಿತು, 1000 ದೇವರಿದ್ದಾರೆ ಅಂತ ಅಂದ್ಕೊಳ್ಳಿ, ನಮ್ಮ ಧರ್ಮದಲ್ಲಿ 1000 ದೇವರಿದ್ದಾರೆ. ಈಗ ನಮಗೆ ಎಷ್ಟು ಸೂರ್ಯ ಇದೆ? ನಮ್ಮ ಕೆಲಸಕ್ಕೆ ಬರುವಂತಹ ಒಂದು ಸ್ಟಾರ್ ಎಷ್ಟಿದೆ? ಒಂದೇ. ಇವಾಗ ಹುಡುಕಬೇಕಲ್ವ ಮತ್ತೆ ಈ 1000 ದೇವರಲ್ಲಿ ಸ್ಟಾರನ್ನು ಯಾರು ಸೃಷ್ಟಿ ಮಾಡಿದ್ರೆ ಇಷ್ಟಕ್ಕೂ? ಎಲ್ಲರೂ ಇಷ್ಟಿಷ್ಟು ಮಾಡಿದ್ರೆ? ಆ 1000 ದೇವರುಗಳಲ್ಲಿ ಎಲ್ಲರೂ ಇಷ್ಟಿಷ್ಟು ಮಾಡಿದ್ರೆ ಸೃಷ್ಟಿಯನ್ನು? ಇಲ್ಲ ಅಲ್ವಾ, ಮ್ಯಾಚ್ ಆಗೋದಿಲ್ಲ ಅಲ್ವಾ. ಒಬ್ಬರೇ ನಮಗಿರುವಂತಹ ಸೂರ್ಯ ಒಂದೇ, ನಮಗೆ ಕೆಲಸಕ್ಕೆ ಬರುವಂಥ ಗ್ರಹ ಭೂಮಿ ಒಂದೇ. ಆ ಗ್ರಹವನ್ನು ಎಷ್ಟು ಜನ ಸೃಷ್ಟಿ ಮಾಡಿರಬೇಕು? ಒಬ್ಬರು ಸೃಷ್ಟಿ. ಮೇಸ್ತ್ರಿಗಳೆಲ್ಲ ಅಲ್ವಾ, ಇಷ್ಟು ನೀನು ಸಿಮೆಂಟ್ ಹಾಕು, ಇಷ್ಟು ನಾನು ಸಿಮೆಂಟ್ ಹಾಕ್ತೀನಿ, ಇನ್ನೊಂದು ಎಷ್ಟು ಜನ ಬಂದು ಅದಕ್ಕೆ ಸಿಮೆಂಟ್ ಹಾಕ್ತಾರೆ ಅನ್ನಲಿಕ್ಕೆ. ನಿಜನಾ? ದೇವರು ಅಂದರೆ ಯಾವಾಗಲೂ ಒಬ್ಬರೇ. ನಾವು ಯಾರನ್ನಾದರೂ ದೇವರು ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ನೀಟಾಗಿ ಕೆಲವು ಕಡೆ 1000 ದೇವರುಗಳು, 2000 ಗ್ರೀಕಲ್ಲೆಲ್ಲ ತುಂಬ ಜನ ಗ್ರೀಕ್ ಮೈಥಾಲಜಿಯಲ್ಲಿ ಸಾಕಷ್ಟು ಕೋಟಿ ದೇವರುಗಳು ಅವ್ರಿಗೂ ಇದ್ದಾರೆ. ಡೈರೆಕ್ಟಾಗಿ ಪಕ್ಕಕ್ಕೆ ಇಟ್ಬಿಡ್ಬೋದು ಇವ್ರು ದೇವರಲ್ಲ ಅಂತ. ಒಂದೇ ಒಂದು ಕನ್ಕ್ಲೂಷನ್ನ ಮೇಲೆ. ಯಾವ ಕನ್ಕ್ಲೂಷನ್ನ ಮೇಲೆ? ದೇವರು ಒಬ್ಬರೇ ಆಗಿರಬೇಕು. ನಿಮ್ಮ ನಂಬಿಕೆ ಪ್ರಕಾರ ನಿಮಗೆ 1000 ಜನ ದೇವರಿದ್ದಾರೆ ಅಂದರೆ ನೀವು ನಂಬಿರುವಂತಹ ಯಾರೂ ಆ 1000 ಜನರಲ್ಲಿ ದೇವರು ಅಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ದೇವರು ಅಂತ ಹೇಳಿದ್ರೆ ಯಾವ ವ್ಯತ್ಯಾಸಗಳೂ ಸಹ ಇರಬಾರದು. ಮನುಷ್ಯರಿಗೆ ಸಂಬಂಧಪಟ್ಟಂತೆ ಮನುಷ್ಯರಿಗೂ ದೇವರಿಗೂ ಜಾತಿ, ಮತ, ನೆಕ್ಸ್ಟ್ ಈ ಇದೇನಿದೆಯಲ್ವಾ ನಮ್ಮ ಡಿವಿಷನ್, ಸ್ತ್ರೀ ಪುರುಷ ಅನ್ನುವಂತಹ ಡಿವಿಷನ್ ಏನಿದೆಯಲ್ವಾ, ಲಿಂಗ, ಈ ಯಾವ ಡಿವಿಷನ್ಗಳೂ ಸಹ ದೇವರಿಗೂ ಮನುಷ್ಯರಿಗೂ ನಡುವೆ ಇರಬಾರದು. ಏನಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ? ದಲಿತರಿಂದ ಬಂದಿರುವಂತಹ ದೈವ ಸೇವಕರನ್ನು ನೀವು ನೋಡಿದ್ದೀರಾ? ಕ್ರಿಸ್ಟಿಯಾನಿಟಿಯಲ್ಲಿ ದಲಿತರಿಂದ ಬಂದಿರುವಂತಹ ದೈವ ಸೇವಕರನ್ನು ನೀವು ನೋಡಿದ್ದೀರಾ ಇಲ್ವಾ? ತೀವ್ರ ಹಿಂದುಳಿದಂತಹ ವರ್ಗದಿಂದ ಬಂದಿರುವಂತಹ ದೈವ ಸೇವಕರನ್ನು ನೀವು ನೋಡಿದ್ದೀರಾ? ಬೇರೆ ಯಾವುದಾದ್ರೂ ಧರ್ಮದಲ್ಲಿ ಸಾಕಷ್ಟು ಧರ್ಮಗಳಿದೆ, ಒಂದನ್ನು ದಯವಿಟ್ಟು ನಿಮ್ಮ ಮನಸ್ಸಿಗೆ ಒಂದೇ ಒಂದು ಬರ್ತಾ ಇರಬಾರ್ದು ಮತ್ತೆ. ಬೇರೆ ಯಾವುದಾದ್ರೂ ಧರ್ಮದಲ್ಲಿ ಒಂದು ವೇಳೆ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಇಂಥವರೇ ಒಳಗಡೆ ಬರ್ಬೋದು, ಇಂಥವರು ಒಳಗಡೆ ಬರೋ ಹಂಗಿಲ್ಲ, ಇಂಥವರೇ ಗರ್ಭಗುಡಿಯನ್ನು ಪ್ರವೇಶ ಮಾಡ್ಬೋದು, ಇಂಥವರು ಪ್ರವೇಶ ಮಾಡೋ ಹಂಗಿಲ್ಲ ಅನ್ನುವಂಥ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಆ ಧರ್ಮ ದೇವರನ್ನು ಹೊಂದಿರುವಂತಹ ಧರ್ಮ ಅಲ್ಲ. ಸತ್ಯವೇದದಲ್ಲಿರುವಂಥ ಮಾತನ್ನು ನೋಡೋಣ ಒಂದು ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ. ಯಾರ್ಯಾರಿಗೆ ರಕ್ಷಣೆ ಆಗುತ್ತೆ ಹೇಳಿ? ಈ ಕ್ಯಾಸ್ಟಿಂದ ರಕ್ಷಣೆಯ ಈ ಕ್ಯಾಸ್ಟಿಂದ ಹೆಸರನ್ನು ಹೇಳುವಂಥವ್ರಿಗೆ ಮಾತ್ರನಾ? ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಒಂದು ವರ್ಗದ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲಿ? ಈ ವರ್ಗದವರಿಗೆ ಸಂಬಂಧಪಟ್ಟಿರುವಂಥವ್ರು ಮಾತ್ರ ಗರ್ಭಗುಡಿಯೊಳಗಡೆ ಹೋಗ್ಬೋದು, ಈ ವರ್ಗದವರಿಗೆ ಸಂಬಂಧಪಟ್ಟಿರುವಂಥವ್ರು ಮಾತ್ರ ಇಲ್ಲಿ ಹೋಗ್ಬೋದು, ಈ ಕೆಲಸವನ್ನು ಮಾಡ್ಬೋದು, ಸತ್ಯವೇದ ಓದ್ಬೋದು. ಅದು ಯಾವುದಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಯಾರ್ಯಾರು ಕರ್ತನ ನಾಮವನ್ನು ನಂಬಿಕೆಯಿಂದ ಟ್ರಸ್ಟ್ ಮಾಡಿ ಅದನ್ನು ಹೇಳ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರಿಗೂ ಇರುವಂಥ ಇಂಡಿಪೆಂಡೆನ್ಸ್ ಏನು? ಅವರೆಲ್ಲರೂ ದೇವರನ್ನು ಆರಾಧನೆ ಮಾಡ್ಬೋದು, ಅವರೆಲ್ಲರೂ ದೇವರ ಹತ್ರ ಬರ್ಬೋದು. ಕುಷ್ಠರೋಗಿಯನ್ನು ಕೈಯಿಂದ ಮುಟ್ಟಿರುವಂಥವರು ನಮ್ಮ ದೇವರು ಯೇಸು ಕ್ರಿಸ್ತರ ಮೊದಲನೇ ಶತಮಾನದಲ್ಲಿ, ಹೌದಾ ಇಲ್ವಾ? ದೇವರು ಅಂದರೆ ಅವರು. ಈ ವ್ಯತ್ಯಾಸಗಳು, ಕೆಳಕುಲದವರು, ಮೇಲ್ಕುಲದವರು, ಇವರು ದಲಿತರು, ಇವರು ಬರೋ ಹಂಗಿಲ್ಲ, ಅಥವಾ ಈ ವರ್ಗದವರು ಮಾತ್ರನೇ ಸ್ಪೆಸಿಫೈ ಮಾಡಿರುವಂತಹ ಜನ ಮಾತ್ರ ಬರಬೇಕು, ಈ ರೀತಿಯಾಗಿರುವಂತಹ ಸ್ಟೇಟಸ್ಕೋ ಯಾರಿಗಾದರೂ ಇದ್ದರೆ, ಯಾವ ಧರ್ಮದಲ್ಲಾದರೂ ಇದ್ದರೆ, ಒಂದು ವೇಳೆ ಆ ಧರ್ಮ ನಿಜವಾದ ದೇವರನ್ನು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ದೇವರು ಅಂದರೆ ಭೂಮಿಯ ಮೇಲಿರುವಂಥ ಮನುಷ್ಯರೆಲ್ಲ ದೇವರಿಗೆ ಏನಾಗಬೇಕು ಹೇಳಿ? ಏನಾಗಬೇಕು? ಮಕ್ಕಳಾಗಬೇಕು. ನೀವು ಮಕ್ಕಳಿಗೆ ಯಾವತ್ತಾದರೂ ವ್ಯತ್ಯಾಸ ಮಾಡಿದ್ದೀರಾ? ನೀನು ಬೇರೆ ಕುಲದವನು ಕಣೋ, ನಿಮಗೆ 3 ಜನ ಮಕ್ಕಳಿದ್ದಾರೆ, ಆ 3 ಜನ ಮಕ್ಕಳನ್ನು ಬೇರೆ ಬೇರೆ ವರ್ಗಕ್ಕೆ ಯಾವತ್ತಾದರೂ ಡಿವೈಡ್ ಮಾಡಿದ್ದೀರಾ? ಇಲ್ಲ. ನೀವು ನಿಜವಾದ ತಂದೆ ಆಗಿದ್ದರೆ, ನಿಜವಾದ ತಾಯಿ ಆಗಿದ್ದರೆ ಆ ಕೆಲಸವನ್ನು ನೀವು ಮಾಡೋದಿಲ್ಲ. ಅದು ನಡೀತಿದೆ ಅಂತ ಹೇಳಿದ್ರೆ ಅದು ನಿಜವಾದ ದೇವರನ್ನು ಹೊಂದಿರಲಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಹೇಳ್ತಿದ್ದೀನಿ, ನೀವು ಕೇಳಿರುವಂತಹ ಮಾತುಗಳನ್ನು ನೀವು ಡೈರೆಕ್ಟಾಗಿ ಹೇಳಿದ್ರೆ ಪಕ್ಕ ವಹಿಸ್ಕೋತೀರ. ಯೋಚನೆ ಮಾಡಿ ಹೇಗೆ ಹೇಳ್ಬೋದು ಅಂತ ಹೇಳಿ. ಅವ್ರಿಗೆ ಬೇಜಾರಾಗದಂಗೆ, ನೋವಾಗದಂಗೆ ಹೇಳಲಿಕ್ಕೆ ಸ್ಟಾರ್ಟಿಂಗಲ್ಲಿ ಪ್ರಯತ್ನ ಪಡಿ.
ಅವರು ಕೋಪ ಬಂತ ಅಲ್ಲಿಗೆ ನಿಲ್ಲಿಸಿ, ಬೇಡ. ಓಕೆ, ಇದೆಲ್ಲ ಮತ್ತೆ ಹೇಳ್ತಿರುವಂತಹದ್ದು, ಇದೆಲ್ಲ ನಮಗೆ ಅರ್ಥ ಆಗಿರಬೇಕು. ಈ ಪಾಯಿಂಟ್ಸ್ ಎಲ್ಲ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ನಮಗೆ ಅರ್ಥ ಆಗಿದ್ರೆ ನಮ್ಮ ನಂಬಿಕೆ ಇನ್ನೂ ಬಲವಾಗಿ ಹೋಗುತ್ತೆ. ನಾವು ನಿಜವಾಗ್ಲೂ ದೇವರನ್ನೇ ನಂಬಿದ್ದೀವಿ, ನಿಜವಾದ ದೇವರನ್ನ ನಂಬಿದ್ದೀವಿ, ಪರಿಶೋಧನೆ ಮಾಡಿ ನಂಬಿದ್ದೀವಿ ಅಂತ ಹೇಳಿ ನಿಮಗೆ ಸಂತೋಷ ಆಗುತ್ತೆ. ಓಕೆ, ಈಗ ಈ ಪಾಯಿಂಟಲ್ಲಿ ಏನು ಕನ್ಕ್ಲೂಡ್ ಮಾಡ್ಕೊಂಡ್ವಿ? ನಿಜವಾದ ದೇವರು ಅಂದರೆ ಯಾವ ವ್ಯತ್ಯಾಸಗಳು, ವರ್ಗಗಳು ಇರಬಾರದು. ಸ್ತ್ರೀ ಪುರುಷರಿಗೆ ಭೇದ ಭಾವ ಇರ್ಬೋದಾ? ನಿಜವಾದ ದೇವರು ಅಂತ ಹೇಳಿದ್ರೆ ಸ್ತ್ರೀ ಪುರುಷರ ಮಧ್ಯೆ ಭೇದ ಭಾವ ತೋರಿಸ್ಬೋದಾ? ನಾನು ಇದನ್ನೇನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದರೆ, ಪ್ರಪಂಚದಲ್ಲಿ ಕೆಲವು ಧರ್ಮಗಳಲ್ಲಿ ಅವರು ಪ್ರಾರ್ಥನಾ ಸ್ಥಳಕ್ಕೆ ಬರೀ ಪುರುಷರು ಮಾತ್ರ ಹೋಗ್ತಾರೆ, ಸ್ತ್ರೀಯರು ಹೋಗೋ ಹಾಗಿಲ್ಲ. ಕೆಲವು ವಿಷಯಗಳಲ್ಲಿ ಬರೀ ಪುರುಷರು ಮಾತ್ರ ಇನ್ವಾಲ್ವ್ ಆಗ್ಬೋದು, ಸ್ತ್ರೀಯರು ಇನ್ವಾಲ್ವ್ ಆಗೋ ಹಾಗಿಲ್ಲ. ನನ್ನ ಧರ್ಮ ಯಾವುದು ಅಂತ ಸ್ಪೆಸಿಫೈ ಮಾಡ್ತಿಲ್ಲ, ಪ್ರಪಂಚದಲ್ಲಿ ಕೋಟಿ ಧರ್ಮಗಳಿದೆ ಇದನ್ನು ಪಾಲಿಸುವಂತಹದ್ದು, ಹೌದಲ್ವ? ಸೊ ಈ ಪಾಯಿಂಟ್ ನಮ್ಗೆ ಹೆಂಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿರುವಂತಹ ಕ್ರಮಗಳು, ಈ ರೀತಿಯಾಗಿರುವಂತಹ ನಿಷ್ಠೆಗಳು, ಈ ರೀತಿಯಾಗಿರುವಂಥ ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸ್ ಇದೆ. ಈ ಧರ್ಮದವ್ರು ಇದನ್ನು ಮಾಡ್ಬೋದು, ಈ ವರ್ಗದವ್ರು ಇದನ್ನು ಮಾಡ್ಬೋದು, ಇನ್ನೊಂದು ವರ್ಗದವ್ರು ಇದನ್ನು ಮಾಡೋ ಹಾಗಿಲ್ಲ ಅನ್ನುವಂತಹ ಭೇದ ಭಾವ ಇದೆ ಅಂತ ಹೇಳಿದ್ರೆ, ವರ್ಗೀಕರಣ ಇದೆ ಅಂತ ಹೇಳಿದ್ರೆ, ಅಧರ್ಮ ನಿಜವಾದ ದೇವರನ್ನು ಹೊಂದಿರ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನು? ನಿಜವಾದ ದೇವರು ಅಂತ ಹೇಳಿದ್ರೆ ಭವಿಷ್ಯತನ್ನು ಹೇಳಿರ್ಬೇಕಲ್ವ? ಏಕೆಂದರೆ ದೇವ್ರಿಗೇನು ಗೊತ್ತಾಗತ್ತೆ? ಮುಂದೆ ನಡೆಯುವಂತಹದೆಲ್ಲ ಗೊತ್ತಾಗತ್ತೆ. ಅದನ್ನು ಅವ್ರು ಹೇಳಿದರೆ ಅಲ್ವ ನಾವು ಅದನ್ನು ನೋಡಿ ಅರ್ಥ ಮಾಡಿಕೊಂಡು, ಹೌದಪ್ಪ ಇವರೇ ನಿಜವಾದ ದೇವರು, ಅವ್ರು ಹೇಳಿರುವಂಥ ಭವಿಷ್ಯತ್ ನಡೆದಿರಬೇಕು. ನಿಜನಾ? ಇದೆಲ್ಲ ನಾವು ಟೆಸ್ಟ್ ಮಾಡ್ಲಿಕ್ಕೆ ನೋಡ್ತಿದ್ದೀವಿ. ಅಪ್ಪ ಯಾರು ನಿಜವಾದ ದೇವರು ಅಂತ ಹೇಳಿ ಒಂದೊಂದಾಗಿ ಪ್ಯಾರಾಮೀಟರ್ಸನ್ನು ಇಟ್ಟು ನೋಡ್ತಿದ್ದೀವಿ. ನಾವು ದೇವರು ಅಂತ ಹೇಳಿ ಯಾವಾಗ ಹೇಳ್ಬೋದು ಅಂತ ಹೇಳಿದ್ರೆ, ಅವರೊಂದಷ್ಟು ವಿಷಯಗಳನ್ನು ಮುಂಚಿತವಾಗಿ ಹೇಳಿರಬೇಕು, ಅದು ಪ್ರಪಂಚದಲ್ಲಿ ನಡೆದಿರಬೇಕು. ನೀವು ಸತ್ಯವೇದದಲ್ಲಿ ನೋಡಬೇಕಾದ್ರೆ ಭವಿಷ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಸುಮಾರು 20% ಇದೆ ಸತ್ಯವೇದದಲ್ಲಿ. ಭವಿಷ್ಯತನ್ನು ನುಡಿದಿರುವಂತಹದ್ದು ಈಗಾಗಲೇ ಭವಿಷ್ಯತ್ ನಡೆದೋಗಿರುವಂತಹದ್ದು 15 to 17% ಮಧ್ಯದಲ್ಲಿದೆ. ಅಂದರೆ ಸತ್ಯವೇದದಲ್ಲಿರುವಂತಹ ಈ ಕಂಟೆಂಟ್ ಏನಿದೆ, ಈ ಕಂಟೆಂಟಲ್ಲಿ ಸುಮಾರು 20% ಬರೀ ಭವಿಷ್ಯತ್ ನುಡಿದಿರುವಂತಹದ್ದಿದೆ ದೇವರು. ಆ ಭವಿಷ್ಯದಲ್ಲಿ ನಡೆದು ಹೋಗಿರುವಂತಹದ್ದು ಈಗಾಗಲೇ 15 to 17% ಇದೆ. ಇನ್ನು 3% ಏನು ಉಳಿದಿರುವಂತಹದ್ದು ಅದು ಮುಂದೆ ನಡಿಬೇಕಾಗಿರುವಂತಹ ವಿಷಯಗಳು, ಹೌದಾ? ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದಕ್ಕೆ ದಾನಿಯೇಲನ ಗ್ರಂಥದಲ್ಲಿರುವಂತಹ ಮಾತು. ಏಕೆಂದರೆ ಆ ಭವಿಷ್ಯತನ್ನು ಯಾರೂ ಇಲ್ಲ ಅನ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ಅದು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳಲ್ಲಿರುವಂತಹದ್ದು. ಕನಸು ಬೀಳುತ್ತಲ್ವ ದಾನಿಯೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ವಿಗ್ರಹ ಇರುತ್ತೆ, ಚಿನ್ನ, ಬೆಳ್ಳಿ, ತಾಮ್ರ, ಇದರಿಂದ ಮಾಡಲ್ಪಟ್ಟ ಕಬ್ಬಿಣ, ಇದೆಲ್ಲ ಉಪಯೋಗವಾಗಿರುವಂತಹದ್ದು, ಲೋಹಗಳು ಉಪಯೋಗವಾಗಿರುವಂತಹದ್ದು. ಅದನ್ನು ಬಿಡಿಸಿ ಹೇಳ್ತಾರೆ ದಾನಿಯೇಲನು, ಹೌದಾ? ದಾನಿಯೇಲನು ಏನು ಉತ್ತರ ಕೊಡ್ತಾರೆ ಕನ್ಕ್ಲೂಷನಲ್ಲಿ, ಲಾಸ್ಟಲ್ಲಿ ಏನು ಹೇಳ್ತಾರೆ? ದೇವರು ದಾನಿಯೇಲನ ಮೂಲಕ ಏನು ಹೇಳಿಸ್ತಾರೆ? ಆ ವಿಗ್ರಹ ಏನು ತೋರಿಸುತ್ತೆ? 4 ಸಾಮ್ರಾಜ್ಯಗಳು. ಯಾವ್ದು ಆ ಸಾಮ್ರಾಜ್ಯಗಳು? ಬ್ಯಾಬಿಲೋನ್, ಆಮೇಲೆ ಮೆಡೋ ಪರ್ಷಿಯನ್, ಗ್ರೀಕ್ ಸಾಮ್ರಾಜ್ಯ, ರೋಮಾ ಸಾಮ್ರಾಜ್ಯ. ಕರೆಕ್ಟಾಗಿ ಆ ಕನಸು ಬೀಳುವಂತಹದ್ದು ಯಾವಾಗ ಗೊತ್ತಾ? ಕ್ರಿಸ್ತನು ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ 500ರಿಂದ 600 ವರ್ಷಗಳ ಮಧ್ಯ. ದಾನಿಯೇಲನ ಗ್ರಂಥ ಬರೆಯಲ್ಪಟ್ಟಿರುವಂತಹದ್ದೇ ಕ್ರಿಸ್ತಪೂರ್ವ 500 ಸುಮಾರು. ಯೇಸು ಕ್ರಿಸ್ತರು ಬರಬೇಕಾದ್ರೆ ಭೂಮಿಯ ಮೇಲೆ ಯಾವ ಸಾಮ್ರಾಜ್ಯ ಇತ್ತು? ರೋಮಾ ಸಾಮ್ರಾಜ್ಯ. ಅದರ ಹಿಂದೆ ಯಾವ 2 ಸಾಮ್ರಾಜ್ಯ ಆಗೋಗಿತ್ತು? ಗ್ರೀಕು, ಮೆಡೋ ಪರ್ಷಿಯನ್ ಆಗೋಗಿತ್ತು. ಯೇಸು ಕ್ರಿಸ್ತರು ಬಂದಂತಹ ಕಾಲಕ್ಕಿಂತ ಮುಂಚೆ 500 ವರ್ಷಗಳ ಹಿಂದೆ ಹೇಳಿರುವಂತಹ ಭವಿಷ್ಯತ್ತು ಯೇಸು ಕ್ರಿಸ್ತರು ಬಂದಿರುವಂತಹ ಕಾಲದಲ್ಲಿ ಪಟ್ಟಂತ ನೆರವೇರ್ತಾ ಸಂಪೂರ್ಣವಾಗಿ ನೆರವೇರ್ತಾ. ಬ್ಯಾಬಿಲೋನ್ ಆದಮೇಲೆ ಮೆಡೋ ಪರ್ಷಿಯನ್ನೇ ಬಂತ. ಆ ವಿಗ್ರಹದಲ್ಲಿ ಹೈರಾರ್ಕಿ ಏನು ತೋರಿಸಿದ್ರು ದೇವರು? ತಲೆ, ಎದೆ ಭಾಗ, ಅಬ್ಡೋಮೆನ್ ಪಾರ್ಟು, ನೆಕ್ಸ್ಟ್ ಕಾಲುಗಳು. ಈ ಹೈರಾರ್ಕಿ ಏನು ತೋರಿಸಿದ್ರು ಅದೇ ಆರ್ಡ್ರಲ್ಲಿ ನೆರವೇರ್ತು. ನಿಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳನ್ನು ನೀವು ತೆಗೆದು ನೋಡಿದ್ರೆ ಇದೇ ಹಿಸ್ಟ್ರಿಯನ್ನು ಹೇಳುತ್ತೆ. ಫಸ್ಟ್ ಸಾಮ್ರಾಜ್ಯ ಯಾವುದು ಅಂದರೆ ಬ್ಯಾಬಿಲೋನ್ ಅನ್ನತ್ತೆ. ಅದಾದಮೇಲೆ ಮೆಡೋ ಪರ್ಷಿಯನ್, ಗ್ರೀಕ್, ರೋಮಾ. ಇದು ಬರೀ ಕ್ರೈಸ್ತವ್ಯದಲ್ಲಿ ಸತ್ಯವೇದದಲ್ಲಿರುವಂತಹ ಮಾತಲ್ಲ. ಈ ರಾಜ ಆದಮೇಲೆ ಈ ರಾಜ ಬರ್ತಾನೆ ಅಂತ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸ್ಬಿಟ್ಟಿದ್ದಾರೆ. ಸಾಮ್ರಾಜ್ಯಗಳನ್ನು ಬಿಟ್ಬಿಡಿ, ಈ ರಾಜ ಆದಮೇಲೆ ಆ ಸಾಮ್ರಾಜ್ಯದಲ್ಲಿ ಈ ರಾಜ ಪರಿಪಾಲನೆ ಮಾಡಿದ ನಂತರ ಈ ರಾಜನೇ ಬಂದು ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ ಅಂತಲೂ ಬರೆಸಿದ್ದಾರೆ. ಅಷ್ಟೊಂದು ಡೀಟೇಲ್ಡಾಗಿ ಭವಿಷ್ಯತ್ ಹೇಳಿರುವಂಥ ಪುಸ್ತಕ ಇದೆ ಅಂದರೆ ಯಾವುದಾದ್ರೂ ಪ್ರಪಂಚದಲ್ಲಿ ಸತ್ಯವೇದನೆ. ಯೇಸುಕ್ರಿಸ್ತರು ಹೇಳ್ತಾರೆ ಯೆರೂಸಲೇಮನ್ನ ನಾಶನ ಬಗ್ಗೆ ಮುಂಚಿತವಾಗಿ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಒಂದ್ಸರಿ ನಾಶನದ ಬಗ್ಗೆ ಪ್ರೆಡಿಕ್ಟ್ ಮಾಡ್ತಾರೆ, ಅದು ನಡೆಯುತ್ತೆ. ಯೇಸುಕ್ರಿಸ್ತರು ಒಂದ್ಸರಿ ಹೇಳ್ತಾರೆ, ಅದು ನಡೆಯುತ್ತೆ. ಸತ್ಯವೇದದಲ್ಲಿ ಹೇಳಿರುವಂತಹ ಅಷ್ಟು ಭವಿಷ್ಯತ್ತು ವರ್ಡ್ ಬೈ ವರ್ಡ್ ನೆರವೇರಿದೆ. ವರ್ಡ್ ಬೈ ವರ್ಡ್ ಅಂದರೆ ಆ ಗ್ರಾಮದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಆ ಗ್ರಾಮದಲ್ಲೇ ಆಗುತ್ತೆ, ಆ ಊರಲ್ಲಿ ಆಗಬೇಕು ಅಂತ ಹೇಳಿದ್ರೆ ಆ ಊರಲ್ಲೇ ಆಗುತ್ತೆ, ಹೌದಾ? ಅದಕ್ಕೆ ನೀವು ಮತ್ತೆ ಸುವಾರ್ತೆಗಳನ್ನು ಓದಬೇಕಾದ್ರೆ ಅಲ್ಲಿ ಮತ್ತೆ ಕೋಟ್ ಮಾಡ್ತಿರ್ತಾರೆ ಹಳೆ ಒಡಂಬಡಿಕೆಗೆ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂತಹ ಮಾತು ಇಲ್ಲಿ ನೆರವೇರ್ತು.
ಮತ್ತೆ 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 ಕೋಟ್ ಮಾಡಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಪೂರ್ತಿಯಾಗಿ ನೀವು ನೋಡ್ತೀರಾ ಕೋಟನ್ನು, ಅದೆಲ್ಲ ಪ್ರವಾದನೆ ಗ್ರಂಥಗಳಲ್ಲಿ ಹೇಳಿರುವಂತಹ ಮಾತುಗಳು. ಹೌದಾ? ಈ ಪಾಯಿಂಟ್ ಏನು ಹೇಳ್ತದೆ? ದೇವರಾಗಿದ್ದರೆ ಪ್ರಪಂಚದಲ್ಲಿ ಏನು ಮುಂದೆ ನಡೆಯುತ್ತೆ ಅನ್ನುವಂತಹದ್ದು ಈಗಾಗಲೇ ಹೇಳಿರಬೇಕು. ಯಾಕೆಂದರೆ ದೇವರು ಒಬ್ರಿಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗುತ್ತೆ ಭವಿಷ್ಯತ್? ಹೇಳಿ, ಬೇರೆ ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ನಾವು ನಿಜವಾದ ದೇವರು ಇವರೇ ಅಂತ ಹೇಳಿ ಹೆಂಗೆ ಐಡೆಂಟಿಫೈ ಮಾಡುವಂಥದ್ದು? ಅವ್ರು ಹೇಳಿರಬೇಕು, ಮುಂದೆ ಇದು ನಡೆಯುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರಬೇಕು. ಅದು ನಡೆದಿರಬೇಕು. ಸುಳ್ಳಾಗಿ ಜ್ಯೋತಿಷ್ಯದವ್ರ ಥರ ಮುಂದೆ ಒಂದಾನೊಂದು ಕಾಲದಲ್ಲಿ ಸುನಾಮಿ ಬರ್ಬೋದು, ಹಾಗಲ್ಲ. ಸುನಾಮಿ ಬಂದೇ ಬರುತ್ತೆ ಯಾವಾಗಲೂ ಒಂದು ಸಾರಿ, ಯಾವುದೋ ಒಂದು ವರ್ಷದಲ್ಲಿ ಯಾವುದೋ ಒಂದು ಊರಲ್ಲಿ ಬಂದೇ ಬರುತ್ತೆ. ಹಾಗಲ್ಲ, ಇಲ್ಲಿ ಈ ಜಾಗದಲ್ಲಿ ಇದೇ ಸಮಯದಲ್ಲಿ ಇದು ನಡೆಯುತ್ತೆ. ಯೇಸು ಕ್ರಿಸ್ತರು ಹೇಳಿರುವಂತಹ ಭವಿಷ್ಯತ್ಗಳು ನೀವು ನೋಡಿದ್ದೀರಾ. ಹಳೆಯ ಒಡಂಬಡಿಕೆಯಲ್ಲಿ ನುಡಿಯಲ್ಪಟ್ಟಿರುವಂತಹ ಭವಿಷ್ಯತ್ತು ಸಹ ನೀವು ನೋಡಿದ್ದೀರಾ. ಅದಕ್ಕೆ ಯಾವುದಾದ್ರೂ 1 ಅಥವಾ 2 ವಚನಗಳನ್ನು ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಕೋಟ್ ಮಾಡತಕ್ಕದ್ದು. ಓಕೆ, ಕೊನೆ ವಿಚಾರಕ್ಕೆ ಬಂದಿದ್ದೀವಿ. ಕೊನೆ ಪಾಯಿಂಟನ್ನು ನೋಡ್ತಿದ್ದೀವಿ. ಇಷ್ಟಕ್ಕೂ ದೇವರಾಗಿರುವಂಥವರಿಗೆ ಮರಣದ ಮೇಲೆ ಅಧಿಕಾರ ಇರಬೇಕಾ? ಓಕೆ, ಸರಿ. ಇನ್ನೊಂದು ಥರ ಕೇಳೋಣ ಇದನ್ನು. ದೇವರು ಅಂದರೆ ಮದುವೆ ಮಾಡ್ಕೋಬೋದಾ? ದೇವರು ಅಂದರೆ ಮಕ್ಕಳಾಗತ್ತಾ? ದೇವರು ಅಂದರೆ ಮರಣ ಹೊಂದುತ್ತಾರಾ? ಇಲ್ಲ. ಹಾಗಿದ್ರೆ ಯಾವ ನಾರ್ಮಲ್ ಒಬ್ಬ ಮನುಷ್ಯನ ಲೈಫಲ್ಲಿ ಏನೇನು ಈವೆಂಟ್ಸ್ಗಳಾಗತ್ತೆ, ಈ ಈವೆಂಟ್ಗಳೆಲ್ಲ ನಡೆದಿದ್ದರೆ ಯಾವುದಾದ್ರೂ ಒಬ್ಬರ ಜೀವನದಲ್ಲಿ ಅವರು ದೇವರು ಅಲ್ಲ. ಹೆಂಡತಿ ಇದ್ದಾರೆ ಒಬ್ಬ ದೇವರಿಗೆ ಅಂದರೆ ಅವರು ದೇವರು ಅಲ್ಲ. ಮಕ್ಕಳಿದ್ದಾರೆ 3 ಜನ ಅಂದರೆ ಅವರು ದೇವರು ಅಲ್ಲ. ಈ ಯಾವುದೇ ರೀತಿಯಾಗಿರುವಂತಹ ಇಹಲೋಕದ ಸಂಬಂಧಗಳು, ಇಹಲೋಕದ ವಿಷಯಗಳು, ದಾಂಪತ್ಯ ಜೀವನ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕಣ್ಮುಚ್ಚುವಂತಹದ್ದಾಗಿರ್ಬೋದು, ಮರಣ ಆಗಿರ್ಬೋದು, ಇದ್ಯಾವುದಿದ್ರೂ ಸಹ ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಮರಣದ ಮೇಲೆ ಅಧಿಕಾರವನ್ನು ಹೊಂದಿರುವಂಥವರಾಗಿರಬೇಕು ದೇವರು ಅಂತ ಹೇಳಿದ್ರೆ, ನೀವು ಸತ್ಯವೇದದಲ್ಲಿ ನೋಡ್ತೀರಲ್ವ ಯೇಸು ಕ್ರಿಸ್ತರ ಬಗ್ಗೆ? ಗುಡ್ ಫ್ರೈಡೆ ಕೇಳ್ತೀರಾ ಮೆಸೇಜಸ್ಸನ್ನೆಲ್ಲ, ಅದರಲ್ಲಿ ಯಾವುದಾದ್ರೂ 2 ರೆಫರೆನ್ಸನ್ನು ಕೋಟ್ ಮಾಡಿ ಈ ಪಾಯಿಂಟ್ಗೆ. ಮರಣದ ಮೇಲೆ ಅಧಿಕಾರ ಇರುವಂಥವರಾಗಿರಬೇಕು. ನಮಗೋಸ್ಕರ ಮರಣ ಹೊಂದಿದ್ರು ಶರೀರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಎದ್ದೇಳ್ತಾರೆ ಯೇಸು ಕ್ರಿಸ್ತರು. ನಾವು ನೋಡ್ತೀವ ಅದನ್ನು, ಮರಣ ಆತನನ್ನು ಬಂಧಿಸದೆ ಹೋಯಿತು ಅಂತ ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ನೋಡ್ಕೊಳ್ತೀವ. ಹಾಂ, ಆ ಅಧಿಕಾರ ಇರಬೇಕು ಮರಣದ ಮೇಲೆ. ಯಾಕೆಂದರೆ ನಾವು ಆಗಲಿಂದ ಮಾತಾಡ್ಕೊಳ್ತಿದ್ದೀವಿ, ನಮಗೆ ಲೈಫ್ ಸ್ಪ್ಯಾನನ್ನು ಕೊಟ್ಟಿರುವಂಥವರು ದೇವರು, ನಾವು ಅವರಿಗೆ ಲೈಫ್ ಸ್ಪ್ಯಾನನ್ನು ಡಿಸೈಡ್ ಮಾಡುವಂಥವರಲ್ಲ. ನೀವು ಯಾರಾದರೂ ಒಬ್ಬ ದೇವರಿಗೆ ಇದು ಬರೀತಿದ್ದೀರಾ ಅಂತ ಅಂದ್ಕೊಳ್ಳಿ, ಲೈಫ್ ಸ್ಪ್ಯಾನ್ ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಅನ್ನೋ ಒಂದು ವಿಗ್ರಹವನ್ನು ಮಾಡಿ, ಆ ವಿಗ್ರಹದ ಕೆಳಗೆ ಇವರು ಹುಟ್ಟಿದ್ದು ಸುಮಾರು 1900ರಲ್ಲಿ, ಮರಣ ಹೊಂದಿದ್ದು 2000ರಲ್ಲಿ, 100 ವರ್ಷ ಬದುಕಿದ್ರು ಇವರು ಅಂತ ಹೇಳಿ ನೀವು ಒಂದು ವಿಗ್ರಹವನ್ನು ಮಾಡಿ ಅದಕ್ಕೆ ಕೆಳಗಡೆ ನೇಮ್ ಬೋರ್ಡಲ್ಲಿ ಆಯುಷ್ಕಾಲವನ್ನು ಮೆನ್ಷನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅವ್ರು ಏನಲ್ಲ? ದೇವರಲ್ಲ. ನಮಗೆ ಆಯುಷ್ಕಾಲವನ್ನು ಕೊಟ್ಟಿರುವಂಥವರು ದೇವರು. ನಾವಿಷ್ಟೇ ವರ್ಷ ಬದುಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿರುವಂಥವರು ದೇವರು. ಆಗಲಿಂದ ಹೇಳ್ತಿದ್ದೀನಲ್ವ, ಎಲ್ಲವನ್ನೂ ಸಹ ಆಳುವಂತಹವರು ದೇವರು, ರೂಲ್ ಮಾಡುವಂತಹವರು ದೇವರು. ನಾವು ಅವ್ರನ್ನ ರೂಲ್ ಮಾಡುವಂತಹದ್ದಲ್ಲ. ಅವರು ಸಮಸ್ತವನ್ನೂ ಸಹ, ಸಮಸ್ತದ ಮೇಲೂ ಸಹ ಅಧಿಕಾರ ಹೊಂದಿರುವಂಥವರು ದೇವರು. ಈ ಇಷ್ಟು ಪಾಯಿಂಟ್ ಯಾರಲ್ಲಿ ಕಾಣಿಸುತ್ತೋ ಅವರು ದೇವರು. ಇನ್ನು ಸಾಕಷ್ಟು ಪಾಯಿಂಟ್ಸ್ ಇದೆ, ಆದರೆ ಸದ್ಯಕ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಷ್ಟು ಪಾಯಿಂಟ್ಸ್ ಸಾಕು. ಮುಖ್ಯವಾಗಿರುವಂತಹದ್ದೆಲ್ಲ ತಗೊಂಡು ಸಮರೈಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಇವಾಗ ಹೇಳಿ, ನೀವು ನಿಜವಾದ ದೇವರನ್ನು ನಂಬಿದ್ದೀರಾ? ನಿಜವಾದ ದೇವರನ್ನೇನ? ಡೌಟ್ ಏನಾದರೂ ಇದೆಯಾ? ಪರಿಶೋಧನೆ ಮಾಡೋಂಗಿದ್ರೆ ಇನ್ನೊಂದು ಸಾರಿ ಮಾಡ್ಬೋದು, ತೊಂದರೆ ಇಲ್ಲ. ದೇವರದಕ್ಕೆ ಬೇಡ ಅಂತ ಹೇಳೋದಿಲ್ಲ. ಯಾಕೆಂದರೆ ದೇವರ ಆಸೆನೂ ಅದೇ, ನನ್ನ ಮಕ್ಕಳು ಪರಿಶೋಧನೆ ಮಾಡಿದ ನಂತರ ನಾನು ಅರ್ಥ ಆಗಬೇಕು ಅವರಿಗೆ. ಸುಮ್ಮನೆ ಅರ್ಥ ಆಗೋದೆ ಅಂತ ಅಂದ್ಕೊಳ್ಳಿ, ಯಾವತ್ತಾದರೂ ಬಿಟ್ಬಿಡ್ತಾರೆ ನನ್ನ ಮಕ್ಕಳು ನನ್ನನ್ನು. ಅದಕ್ಕೆ ಚೆನ್ನಾಗಿ ಅವ್ರು ಪರಿಶೋಧನೆ ಮಾಡಿ ಹುಡುಕಾಡಿ, ನಾವು ಅದೇ ಅಪೊಸ್ತಲ ಕೃತ್ಯಗಳೆಲ್ಲ ಮಾತನ್ನು ಓದ್ಕೊಂಡು ಅಲ್ವ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರಿರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನಾವು ಹುಡುಕಿ ತಿಳ್ಕೊಬೇಕು ದೇವರು ಯಾರು ಅನ್ನುವಂತಹದ್ದು. ಓಕೆ, ನೀವು ಕೇಳಿರುವಂಥ ಇಷ್ಟು ಸಂದೇಶವನ್ನು ಯಾವತ್ತೂ ಸಹ ದಯವಿಟ್ಟು ನೀವು ಕೇಳಿರುವಂತಹ ಸ್ಥಾಯಿಯಲ್ಲಿ ನೀವು ಕೇಳಿರುವಂತಹ ಅಷ್ಟು ಪಾಯಿಂಟ್ಸನ್ನು ಡೈರೆಕ್ಟಾಗಿ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ಅಲ್ಲಿ ಬೇಕಾಗಿರುವಂತೆ, ಆ ಸಿಚುವೇಶನ್ಗೆ ಬೇಕಾಗಿರುವಂತೆ, ಯಾರಾದರೂ ಅಭಿಷೇಕ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಒಂದು ಮೂರ್ತಿಗೆ, ಪಕ್ಕದಲ್ಲಿ ಅವ್ರ ಕಿವಿಯಲ್ಲಿ ಅಥವಾ ಅವರು ಯಾವಾಗಲಾದರೂ ಫ್ರೀಯಾಗಿ ಸಮಾಧಾನವಾಗಿರಬೇಕಾದ್ರೆ ಹೇಳಿ, ಹೌದು ಆ ಮೂರ್ತಿ ನಿನಗಿಷ್ಟ ಬಂದಂಗೆಲ್ಲ ಮಾಡಿಬಿಟ್ಟಲ್ವಾ ಅಂತ ಹೇಳಿ. ಅವಾಗ ಏನಾದರೂ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೇನೋ ಅಂತ ಹೇಳಿ ನೋಡಿ. ಆಮೇಲೆ ಇನ್ನೊಂದು ಪಾಯಿಂಟನ್ನು ಕೋಟ್ ಮಾಡಿ. ಈ ಥರ ಬುದ್ಧಿವಂತಿಕೆಯಿಂದ ಸತ್ಯವೇದದಲ್ಲಿ ಬರೆದಿರೋ ಪ್ರಕಾರ ಜಾಣರಾಗಿ ಈ ಮಾತುಗಳನ್ನೆಲ್ಲ ಅವ್ರ ಮುಂದೆ ಹೇಳಿ. ಕೋಪ ಬರೆಸುವಂಥ ಕೆಲಸವನ್ನು ಮಾಡಬಾರ್ದು. ನಾಳೆ ಹಸುವನ್ನು ತೊಗೊಂಡು ಬಂದರು ಅಂತ ಅಂದ್ಕೊಳ್ಳಿ, ಹಸು ದೇವರಲ್ಲ ಅಂದರೆ ನಮಗೆ ಪಟ್ ಅಂತ ಅಲ್ಲೇ ಬೀಳುತ್ತೆ. ಬೇಕಾ ನಮಗದೆಲ್ಲ?
ಬೇಡ ಅಲ್ವಾ? ಅದಕ್ಕೋಸ್ಕರ ಅದಕ್ಕೆ ನಾ ಈ ಎಕ್ಸಾಂಪಲನ್ನು ತೊಗೊಂಡಿತ್ತು. ಸೊ ಯೋಚನೆ ಮಾಡಿ ಆ ಸಂದರ್ಭಗಳಲ್ಲಿ ದುಡುಕದೆ ಯೇಸು ಕ್ರಿಸ್ತರು ಸಹ ಉತ್ತರ ಕೊಡಬೇಕಾದ್ರೆ ಕೆಲವರಿಗೆ ಒಂಥರ ಹೇಳಿದ್ರು, ಕೆಲವರಿಗೆ ಇನ್ನೊಂದು ಥರ ಹೇಳಿದ್ರು. ಸುವಾರ್ತೆಯನ್ನು ಒಂದೇ ಸುವಾರ್ತೆನೇ, ಸ್ವಲ್ಪ ಜನರಿಗೆ ಒಂಥರ, ಇನ್ನೊಂದು ಸ್ವಲ್ಪ ಜನರಿಗೆ ಇನ್ನೊಂದು ಥರ, ಸಾರಾಂಶ ಒಂದೇ ಆಗಿತ್ತು. ಸೊ ಆ ಥರ ಯೋಚನೆ ಮಾಡಿ ಜಾಣರಾಗಿ ಸಂದೇಶವನ್ನು ಉಪಯೋಗ ಮಾಡಿಕೊಳ್ಳಿ. ಓಕೆ, ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಜ್ಞಾನದ ನಿಮಿತ್ತ ತಂದೆ, ಇಷ್ಟೊತ್ತು ನೀವು ನಮಗೆ ತಿಳಿಸ್ಕೊಟ್ಟಿರುವಂತಹ ಈ ವಿಷಯಗಳ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಾವು ಎಷ್ಟೋ ಹೆಮ್ಮೆ ಪಡ್ತಿದ್ದೀವಿ, ಎಷ್ಟು ಖುಷಿ, ಎಷ್ಟು ಸಂತೋಷವನ್ನು ಪಡ್ತಿದ್ದೀವಿ. ನಮಗೆ ನಿಜವಾದ ದೇವರು ಅರ್ಥ ಆಗಿದ್ದಾರೆ. ಇಷ್ಟನ್ನು ನೋಡಿದ ನಂತರವೂ ಸಹ ನಮಗೆ ನಿಜವಾಗ್ಲೂ ಸಿಕ್ಕಿರುವಂತಹದ್ದು, ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತರೆ ನಮ್ಮ ನಿಜವಾದ ತಂದೆನೇ ಅನ್ನುವಂತಹದ್ದು ಭರವಸೆಯಿಂದ ನಾವು ನಂಬುವಂತಹ ಒಂದು ಸ್ಥಾನಕ್ಕೆ ಬಂದಿದ್ದೀವಿ ತಂದೆ. ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಿಲ್ಲ. ಅವರಿಗೆ ಆ ಕಿಚ್ಚನ್ನು ನಾವು ಹತ್ತಿಸಿ ಅವರಿಗೂ ಸಹ ನಿಜವಾದ ದೇವರು ತಿಳಿಸುವಂತೆ ಜಾಣರಾಗಿ ಸಮಾಧಾನವಾಗಿ ಈ ಮಾಹಿತಿಯನ್ನೆಲ್ಲ ಅವ್ರ ಮುಂದೆ ಹೇಳುವಂತಹ ಮಕ್ಕಳಾಗಿ ನಮಗೆ ಬೇಕಾಗಿರುವಂತಹ ಜ್ಞಾನವನ್ನು, ಬುದ್ಧಿ ವಿವೇಕಗಳನ್ನು ಕೊಟ್ಟು ನಡೆಸಿ. ಮುಂದಿನ ಕಾರ್ಯಕ್ರಮಗಳಲ್ಲೂ ಸಹ ನೀವು ಜೊತೆಯಾಗಿರಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಇನ್ನೊಂದು ಸಾರಿ ನಿಮ್ಮ ಮಗನ ಪ್ರಯಾಣದ ನಿಮಿತ್ತ, ತಾನು ಮಾಡ್ತಿರುವಂಥ ಸುವಾರ್ತೆಯ ನಿಮಿತ್ತ, ಅವ್ರಿಗಿರುವಂಥ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಹೋಗುತ್ತಾ ಬರ್ತಾ ಪ್ರತಿಯೊಂದೊಂದು ವಿಷಯದಲ್ಲೂ ಸಹ ನೀವು ಜೊತೆಲಿದ್ದು ನಡೆಸ್ತೀರಾ ಅಂಥೇಳಿ ನಾವು ನಂಬ್ತಿದ್ದೇವೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.